ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ಗುರುಜಿ, ನಾನು ಉತ್ತರ ಕರ್ನಾಟಕ ಬೆಳಗಾವಿ ಡಿಸ್ಟಿಕ್ ಇಂದ ಕಾಲ್ ಮಾಡ್ತಾ ಇರೋದು. ಹೇಳಪ್ಪ, ಏನು ಮಾಡ್ಕೊಂಡಿರೋದು? ಆ, ಈಗ ಸದ್ಯಕ್ಕೆ ಗುರುಜಿ ನಾನು ಮನೇಲಿದ್ದೀನಿ. ಅಯ್ಯೋ ದೇವ್ರೆ, ಕೆಲಸ ಏನು ಮಾಡ್ಕೊಂಡಿದ್ದೀರಪ್ಪ ಅಂದೆ. ಇಲ್ಲ ಗುರುಜಿ, ಅಂದ್ರೆ ನಾನು ನೀವೇನು first ಸ್ಟೂಡೆಂಟಾ? ಇಲ್ಲ ಗುರುಜಿ, ನನ್ಗೆ ಇವಾಗ ಸದ್ಯಕ್ಕೆ ನಂದು ಏಜ್ ಬಂದು 34 ವರ್ಷ ಗುರುಜಿ. ಆಯ್ತಪ್ಪ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಗುರುಜಿ, ನಾನು ನೋಡ್ತಾ ಇವಾಗ ಒಂದು 2 months ಆಯ್ತು ಗುರುಜಿ. ಅಂದ್ರೆ ಇದೇ ಮೊದಲನೇ ಸಾರಿ ಮಾತಾಡ್ತಿರೋದಾ? ಹಾ, ಇದೇ ಫಸ್ಟ್ ಟೈಮ್ ಗುರುಜಿ. ಹೇಳಪ್ಪ. ಗುರುಗಳೇ, ನನ್ಗೆ ಎಷ್ಟು ಸಮಯ ಕೊಡ್ಬೋದು ಗುರುಗಳೇ? ಅರ್ಧ ಗಂಟೆ ಇದೆಯಪ್ಪ. ಅರ್ಧ ಗಂಟೆನ? ಆದಷ್ಟು ಕ್ವಿಕ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಗುರುಗಳೇ. ತುಂಬಾ 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 ನೊಂದೋಗ್ಬಿಟ್ಟಿದ್ದೀನಿ. ಹೇಳಪ್ಪ. ನಿನ್ನ ನೋವು ಅಥವಾ ಒಂಚೂರು ನೆಮ್ಮದಿ ಸಿಗುತ್ತೆ ಅಂದ್ರೆ ನಾನು ಎಷ್ಟು ಬೇಕಾದ್ರೂ ಕೊಡ್ತೀನಿ. ಗುರುಗಳೇ, ನನ್ನ ಜೀವನನ ನಾನು 2 ಭಾಗದಲ್ಲಿ ವಿವರಿಸೋದಕ್ಕೆ ಟ್ರೈ ಮಾಡ್ತೀನಿ. ಹೇಳಪ್ಪ. ಮೊದಲನೇ ಭಾಗ ಹುಟ್ಟಿನಿಂದ 33 ವರ್ಷದವರೆಗೂ, ಮತ್ತೆ 33 ವರ್ಷದಿಂದ ಈ ಸದ್ಯಕ್ಕೆ ನಾ ಪ್ರೆಸೆಂಟ್ ಏನ್ ಲೈಫ್ ನಡೀತಿದೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿನ್ನ ಬಾಲ್ಯದ್ದು ಸ್ವಲ್ಪ ಹೇಳಿ, ಈಗ ಏನಿದೆಯಪ್ಪ ಅದನ್ನ ಜಾಸ್ತಿ ಹೇಳಪ್ಪ. ಸರಿ ಸರ್, ಸರಿ ಗುರುಜಿ. ಗುರುಜಿ, ಕೆಲವೊಂದು ವಿಷಯಗಳನ್ನ ನಾನು ಒಂಚೂರು ಹೇಳೋದಕ್ಕೆ ಹಿಂಜರಿಕೆ ಆಗುತ್ತೆ. ತೊಂದರೆ ಇಲ್ಲ. ಕೆಲವು ವ್ಯಕ್ತಿಗಳು ಅಥವಾ ಊರುಗಳು ಇಂಥ ವಿಚಾರಗಳು ಬಂದಾಗ ನೀವು ಹೇಳದೇ ಇದ್ರೆ ಏನು ತೊಂದರೆ ಇಲ್ಲ. ಪರವಾಗಿಲ್ಲ ಗುರುಜಿ. ನನ್ನ ಹೆಸರು ಬಂದು ಪ್ರೀತಮ್ ಅಂತ. ಬಟ್ ಇದು ನೇರ ಪ್ರಸಾರ ಕಾರ್ಯಕ್ರಮ. ಪರವಾಗಿಲ್ಲ ಸರ್, ಪರವಾಗಿಲ್ಲ ಗುರುಜಿ. ಹೇಳಪ್ಪ. ನನ್ನ ಹೆಸರು ಬಂದು ಪ್ರೀತಮ್ ಅಂತ. ನಾನು ಹುಟ್ಟಿದ್ದು ಇಲ್ಲೇ ನಮ್ಮ ಉತ್ತರ ಕರ್ನಾಟಕದಲ್ಲೇ. ಬಟ್ ನನ್ನ ತಂದೆ ಬಂದು ಒಬ್ರು ಸಾರಿಗೆ ಸಂಸ್ಥೆ ನೌಕರರು, ಚಾಲಕ ವೃತ್ತಿಯಲ್ಲಿದ್ರು. ಆಮೇಲೆ ನನ್ನ ತಾಯಿ ಮನೆಯಲ್ಲೇ ಇರ್ತಾ ಇದ್ರು. ಅವರಿಬ್ರು, ನನ್ನ ತಾಯಿ ಸ್ವಲ್ಪ ಕಡಿಮೆ ಓದಿದ್ರು, 7ನೇ ಕ್ಲಾಸ್ ಅಷ್ಟೇ ಓದಿರೋದು. 7ನೇ ಕ್ಲಾಸ್, 7th. ಹಾ. ಆಮೇಲೆ ನನ್ನ ತಂದೆದಂತೂ ಹೇಳಿದೆ ಗುರುಜಿ, ನಾನು ನಮ್ಮ ತಂದೆ ತಾಯಿಗೆ 2 ಮಕ್ಕಳು. ನನ್ನ ತಂಗಿ ನನ್ಗಿಂತ 6 ವರ್ಷ ಚಿಕ್ಕವಳು. ನಾವು ಬಾಲ್ಯದಲ್ಲಿ ನಾವು ಜೀವನನ ಯಾವ ರೀತಿ ಕಳೆದಿದೀವಿ ಅಂದ್ರೆ ಗುರುಜಿ, ಬರೀ ಡೊಮೆಸ್ಟಿಕ್ ವೈಲೆನ್ಸ್ ನ ನಾನು ತುಂಬಾ ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ ಗುರುಜಿ. ಅಪ್ಪ ಫಸ್ಟ್ ಭಟ್ಕಳ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ರು. ಆವಾಗ್ಲಿಂದಾನು ನಾವು ನಮ್ ತಾಯಿ ತವ್ರ ಮನೇಲಿ ಇದ್ವಿ ಒಂದ್ 10 ವರ್ಷ. ಅವರು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಬರೋರು. ಸುಮ್ನೆ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಯಾವ ತರ ಸರ್? ಇದು ಆಮೇಲೆ ಹೇಳ್ತೀನಿ ಗುರುಜಿ. ಅಂದ್ರೆ ನನ್ಗೆ 10 ವರ್ಷ 12 ವರ್ಷ ಆಗೋವರೆಗೂ ನಾವು ತಾಯಿ ತವ್ರ ಮನೇಲಿ ಇದ್ವಿ. ನನಗ್ ತಿಳುವಳಿಕೆ ಬರೋವರೆಗೂ ಅಂದ್ರೆ ನಮ್ಮ ಮಾಮನೇ ಸಾಕಿದ್ದು ಗುರುಜಿ, ನಮ್ ತಾಯಿ ತಮ್ಮನೇ. ತುಂಬಾ ಒಳ್ಳೆ ಮನುಷ್ಯ, ಸಾಕಿದ್ರು. ಆಮೇಲೆ ನಾವು ಇವಾಗ ಒಂದ್ಸರ್ತಿ ಬಂದು ಹೋಗಿ ಮಾಡ್ತಾ ಇರೋದ್ರಿಂದ ನಮ್ಗೆ ತಂದೆಯ ಇದು ಏನಂದ್ರ ತಂದೆ ಜೊತೆಗೆ ಒಡನಾಟ ಅಷ್ಟೊಂದು ಇರ್ಲಿಲ್ಲ. ಅದಾದ್ಮೇಲೆ ನಮ್ಮ ಆಮೇಲೆ ಭಟ್ಕಳದಿಂದ ನಾವು ಇಲ್ಲಿ ಕಾರವಾರ ಜಿಲ್ಲಾ, ನಮ್ದು ಬೇರೆ ಒಂದು ಅದು ದಾಂಡೇಲಿ ಅಂತ ಬರುತ್ತೆ, ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ನಾವು ಇದೇ ತರ ಇದ್ರೆ ಇನ್ನು ನಮ್ ತಾಯಿ ಜೀವನ ಏನಾಗುತ್ತೆ ಅಂತ ಹೇಳಿ ನಮ್ಮ ತಾಯಿ ಮನೆಯವರೆಲ್ಲ ಸೇರ್ಕೊಂಡು, ಇಲ್ಲಪ್ಪ ನಿನ್ನ ಹೆಂಡತಿದಾಳೆ ಕರ್ಕೊಂಡು ಹೋಗು ಅಂತ ಹೇಳಿ ಅವ್ರ ಜೊತೆಗೆ ಕಳಿಸ್ಕೊಟ್ರು ಗುರುಜಿ. ನಿಮ್ ತಾಯಿ ಅಲ್ಲಿ ಹಾಕಿದ್ದು ಗುರುಜಿ? ಅಂದ್ರೆ ಇವ್ರು ನಮ್ ತಂದೆ ಮನೆಯಲ್ಲಿ ಅವರು 6 ಜನ ಅಂತಂಬ್ರು, ಆಮೇಲೆ 6 ಜನ ಅಕ್ಕತಗೀರು, ಮತ್ತೆ ಅವರು ಪ್ರಾಬಬ್ಲಿ 3 ಜನಕ್ಕೆ ಮದ್ವೆ ಆಗಿದೆ, ಇನ್ 3 ಜನಕ್ಕೆ ಇವಾಗ್ಲೂ ಮದ್ವೆ ಆಗಿಲ್ಲ ಗುರುಜಿ ಅವ್ರು. ಅಯ್ಯೋ, ಹೌದಾ? ಹಾ ಗುರುಜಿ. ಹಂಗಾಗಿ ಅಲ್ಲಿ ಶೋಷಣೆ ಗುರುಜಿ. 6 ಜನ ಮದ್ವೆ ಆಗಿ ಬಂದಿರೋ ಸ್ವಸ್ಥರಿಗೆ 6 ಕರೆಕ್ಟ್ ನೋಡ್ಕೊಳ್ಳಿ ಗುರುಜಿ ಅವರು. ಯಾರು ನೋಡ್ಕೊಳ್ಳಿಲ್ಲ ಅಂತ ಅಂದ್ರೆ ನಿಮ್ಮ ತಂದೆಯ ಅಪ್ಪ ಅಮ್ಮ? ಅಲ್ಲ ಗುರುಜಿ, ಆ ತಂದೆಯ ಅಕ್ಕ ತಂಗಿಯರು. ಓಹೋ, ಅಂದ್ರೆ ಸೊಸೆದರಿಗೆ ಕಿರುಕುಳ ಅಂತ? ಹಾ, ಕಿರುಕುಳ. ಅದ್ರಲ್ಲಿ ನಿಮ್ ತಾಯಿಗೂ ಸೇರಿ? ಹಾ, ನಮ್ ತಾಯಿನೂ ಸೇರಿ. ಹಿಂಗಾಗಿ ಗುರುಜಿ ಇದೆಲ್ಲ ಮುಗೀತು ಗುರುಜಿ. ಇಲ್ಲಿಂದ ನಾನು ಸ್ವಲ್ಪ ಹೈಲೈಟ್ ಮಾಡಲ್ಲ ಗುರುಜಿ, ಯಾಕಂದ್ರೆ ಇದೆಲ್ಲ ಕಾಮನ್ಲಿ ಎಲ್ಲ ಫ್ಯಾಮಿಲಿ ಇರೋದೇ. ಅದಾದ್ಮೇಲೆ ನೆಕ್ಸ್ಟ್ ನಾವು ದಾಂಡೇಲಿ ಹೊರಟಿದ್ವಿ ಗುರುಜಿ. ಎಜುಕೇಶನ್ ಬಂದು ನಂದು ತಕ್ಕ ಮಟ್ಟಿಗೆ ಆಗಿದೆ ಗುರುಜಿ. ನಾನು ಒಂಥರ ಜಾಬ್ ಓರಿಯೆಂಟೆಡ್ ಸ್ಕಿಲ್ಗಳನ್ನ ಏನಂತಾರ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಗುರುಜಿ.
ಆಮೇಲೆ ನಮ್ ತಂದೆ ಪ್ರತಿದಿನ ಡ್ರಿಂಕ್ಸ್ ಮಾಡ್ಕೊಂಡ್ ಬರೋದು, ಅಮ್ಮನ್ಗೆ ತೊಂದರೆ ಕೊಡೋದು, ಸಾಯಿಸೋ ಲೆವೆಲ್ಗೆಲ್ಲ ಹೋಗಿದ್ರು. ನಾನು ನಮ್ ತಂಗಿ ಧೈರ್ಯವಂತರು ಅಂತ ಹೇಳಿ ಕಾಪಾಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದ್ವಿ. ಇದು ತಂದೆ ಮೇಲೆ ನನ್ಗೆ ಆಸೆನೇ ಹೋಯ್ತು ಬಿಡಿ ಗುರುಜಿ. ನಮ್ ಭವಿಷ್ಯದಲ್ಲಿ ಏನಾದ್ರು ಅವ್ರದ್ದು ಕಾಂಟ್ರಿಬ್ಯೂಟ್ ಇರುತ್ತೆ ಅಂತ ಅನ್ನೋದನ್ನ ಮರ್ತ್ಬಿಟ್ರಿ ನಾವು. ಅಂದ್ರೆ ಕೋಪ ಇತ್ತ, ಆಸೆ ಹೋಯ್ತಾ? ಕೋಪ, ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೋಪ ಇತ್ತು ಗುರುಜಿ. ಅವ್ರ ಕಡೆಯಿಂದ ನಾನ್ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ತೆಗ್ದಾಕ್ಬಿಟ್ಟೆ. ಅಲ್ಲ, ಆಸೆ ಹೋಯ್ತು ನಿಜ, ಬಟ್ ಕೋಪ ಅನ್ನೋದು ಇತ್ತ ಅಂತ? ಕೋಪ 100% ಇತ್ತು ಗುರುಜಿ. ಯಾವ ಮಕ್ಳು ತಾನೇ ಸಹಿಸುತ್ತಾರೆ ಗುರುಜಿ? ಎದುರುಗಡೆ ಮಕ್ಕಳ ಎದುರುಗಡೆ ತಾಯಿ ಮೇಲೆ ಸೀಮೆನೆ ಸುರಿಯೋದು, ಈ ತರ ಎಲ್ಲ ಮಾಡಿದ್ರೆ ಇರಿಟೇಟ್ ಆಗುತ್ತೆ ಗುರುಜಿ. ಯಾಕಂದ್ರೆ ಅವ್ರನ್ನ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಮ್ಮ ಮತ್ ನನ್ ತಂಗಿ, ನಾವ್ 3 ಜನ ಒಟ್ಟಿಗೆ ಇರೋರು. ಅವ್ರು ಬಂದ್ರೆ ಮಾತ್ರ ಡೆವಿಲ್ ಬರುತ್ತೇನೋ ಅನ್ನೋ ತರ ಆಗೋರ್ ಮನೆ. ಈ ತರ ನಾವು ಪ್ರಾಬ್ಲಮ್ ನಾವು ಫೇಸ್ ಮಾಡ್ಕೊಂಡ್ ಬಂದ್ವಿ ಗುರುಜಿ. ಇವಾಗ್ಲೂ ಬೂಸ್ಟ್ ಬಂಪ್ಸ್ ಬರ್ತಾರೆ ಗುರುಜಿ ಇದನ್ನೆಲ್ಲ ಹೇಳ್ತಾ ಇದ್ರೆ. ಅವಾಗ ಅದೆಲ್ಲ ಮುಗೀತು ಗುರುಜಿ. ಅದಾದ್ಮೇಲೆ ನಾನು ಎಜುಕೇಶನ್ ಮುಗಿಸ್ದೆ, ಬೆಂಗಳೂರಿಗೆ ಬಂದೆ. ತಂಗಿಗೆ ಮದ್ವೆ ಆಯ್ತಾ? ತಂಗಿ ಮದ್ವೆ ಇಲ್ಲ ಗುರುಜಿ. ನಾನ್ ಬೆಂಗಳೂರು ಬಂದ ಮೇಲೆ ನಮ್ ತಾಯಿ ತಂಗಿ ಏನೋ ನೋಡ್ಕೊಂಡು ಅಲ್ಲೇ ರಿಲೇಟಿವ್ಸ್ ಅಲ್ಲಿ ಕೊಟ್ರು ಗುರುಜಿ. ನಾನ್ ಬೆಂಗಳೂರಲ್ಲಿ ಇದ್ದೆ. ಒಂದ್ ಒಳ್ಳೆ ಕಂಪ್ನಿಲಿ ನನ್ಗೆ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು. ಆಮೇಲೆ ಅದು ಹಂಗೆ ಸ್ಟ್ಯಾಂಡ್ ಬೈ ಸ್ಟ್ಯಾಂಡ್ ನಾನು ಒಂದ್ ಸ್ವಲ್ಪ ಪ್ರಮೋಷನ್ ಅದು ಇದು ಅಂತ ಇಂಪ್ರೂವ್ಮೆಂಟ್ ಆಗ್ತಾನೆ ಹೋದೆ ಗುರುಜಿ. ತಂಗಿ ಮನೆಯವರು, ತಂಗಿ ಗಂಡನು ಒಳ್ಳೆಯವನು ಪಾಪ, ಚೆನ್ನಾಗೆ ನೋಡ್ಕೊಂತ ಇದ್ರು. ಇತ್ತೀಚೆಗೆ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿ ಕಿರಿಕ್ ಮಾಡ್ಕೊಂಡು ಎಲ್ಲ ಇದಾಗಿದೆ. ಬಟ್ ಅದನ್ನ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಹೇಳ್ತೀನಿ ಗುರುಜಿ. ಅದಾದ್ಮೇಲೆ ಗುರುಜಿ ನನ್ ಲೈಫ್ ಹೇಳ್ಬೇಕಲ್ಲ ಗುರುಜಿ. ಇವಾಗ ಇದನ್ನೆಲ್ಲ ಆಯ್ತು. ನಮ್ ತಂದೆಗೆ ನಾನು ಕಡಖಂಡಿತಾಗಿ ಒಂದೇ ಮಾತಾಡಿದೆ, ನೋಡಪ್ಪ ನೀನ್ ಇರೋದಾದ್ರೆ ನಮ್ ಜೊತೆಗಿರು, ನಮ್ಗೆ ತಿಳುವಳಿಕೆ ಬಂದಿದೆ. ಕಟ್ಟೆ ಮೇಲೆ ಕೂತ್ಕೊಂಡು ರೊಟ್ಟಿ ತಿನ್ನೋ ಸಾಕು. ಮನೇಲಿ ಒಬ್ಬ ಹಿರಿಯರಿದ್ದಾರೆ ಅಂತ ಗೌರವ ಕೊಟ್ಟು ನಿಮ್ಮನ್ನ 4 ಜನಕ್ಕೆ ತೋರಿಸ್ತೀನಿ, ಇವರೇ ನಮ್ಮ ಅಪ್ಪ ಅಂತ ಹೇಳಿ. ನೀನ್ ಇದೇ ತರ ವೈಲೆನ್ಸ್ ಮಾಡ್ತಾ ಹೋದ್ರೆ ನಿನ್ ಅವಶ್ಯಕತೆ ನನಗಿಲ್ಲ, ನಮ್ಮ ಅಮ್ಮನ್ಗೂ ಇಲ್ಲ. ನಾನ್ ಸಾಕೊಂತೀನಿ. ನಿನ್ಗೆ ಬೇಕಾಗಿರೋದು ನಾಳೆ ಸತ್ತಾಗ ಕೊಳ್ಳಿ ಹಿಡಿಯಕ್ ನಾನ್ ಬೇಕು. ಅಕಸ್ಮಾತ್ ಅನಾರೋಗ್ಯ ಬಿದ್ರೆ ಯಾರು ನೋಡ್ಕೊಳಲ್ಲ. ಬೇಕು ಅನ್ನೋ ಮನಸ್ಸಿದ್ರೆ ಖುಷಿಯಿಂದ ಬಂದಿರು. ನಿನ್ಗೆ ಏನ್ ಬೇಕು ಪ್ರತಿ ತಿಂಗಳು ಅವನ್ಗೆ ಪೆನ್ಷನ್, ನಮ್ ತಂದೆಗೆ ಪೆನ್ಷನ್ ಬರುತ್ತೆ ಗುರುಜಿ. ಆ ಪೆನ್ಷನ್ ಅಂದ್ರೆ ಇವಾಗ ಗುರುಜಿ, ಇವಾಗ ರಿಟೈರ್ಮೆಂಟ್ ಆಗಿದೆ ಬಿಡಿ, ಇವಾಗ ಬರುತ್ತೆ. ಅವಾಗ್ಲೂ ಹೇಳಿದೀನಿ ನಾನು, ನಿನ್ಗೆ ಇಷ್ಟು ಖರ್ಚು ಅಂತ ಎತ್ತಿಟ್ಕೋ, ನಾವು ಮನೆಗೆ ಕೊಡೋದು ಬೇಡ, ನೀನ್ ಚೆನ್ನಾಗಿತ್ತು ಅವ್ರು ಸಾಕೊಂಡು ಹೋಗು, ಅಷ್ಟೇ ಸಾಕು. ನಾನು ಬೆಂಗಳೂರಲ್ಲಿ ಇರ್ತೀನಿ, ಇವ್ರಿಗೆ ಪೆಟ್ಟ ಹಚ್ಚೋದು ಏನಾದ್ರು ಮಾಡಿದ್ರೆ ನಾನು ಯಾವ ತರ ಬಿಹೇವ್ ಮಾಡ್ತೀನಿ ಅಂತ ಗೊತ್ತಿಲ್ಲಪ್ಪ ನೋಡ ಅಂತ ಹೇಳ್ದೆ. ಅದಕ್ಕೆ ಅವನು ನೀ ಏನ್ ಹೇಳ್ತೀಯ, ನೀನ್ ಯಾರು ನೋಡು, ನಿನ್ಗೆ ಇವತ್ತಲ್ಲ ನಾಳೆ ನಿನ್ ಕೈಲಿ ಭಿಕ್ಷಾ ಪಾತ್ರೆ ಕೊಡ್ತೀನಿ ಹಂಗೆ. ಸರ್ ಹೋಗ್ಲಿ ಬಿಡಿ ಗುರುಜಿ, ಅದು ಬಿಟ್ಬಿಡಿ. ತಂದೆ ಮಕ್ಕಳು ವ್ಯವಹಾರ, ಅವ್ರಿಗೂ ಅಂದ್ರೆ ವ್ಯವಹಾರ ಅನ್ನಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ತಂದೆ. ಇದನ್ನ ನೀವು ಅವ್ರಿನ್ನು ಡ್ಯೂಟಿಲಿ ಇದ್ದಾಗಲೇ ಹೇಳಿದ್ರಿ? ಡ್ಯೂಟಿಲಿ ಇದ್ದಾಗಲೇ ಹೇಳಿದೆ ಗುರುಜಿ. ಅರ್ಥಾತ್ ನೀವು ಬೆಂಗಳೂರಿಗೆ ಬಂದು ಆಗಾಗ ಹೋದಾಗ ಇಂಥದ್ದು ಹೇಳಿ ಬರ್ತಿದ್ರ? ಅಲ್ಲ ಗುರುಜಿ, ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡಾಗ್ಲೂ ಇನ್ನೂ ಡ್ಯೂಟಿಲೇ ಇದ್ರು. ಅವ್ರಿಗೆ ಇನ್ನೂ ಅವಾಗ ಅಲ್ಲ, ನೀವು ಈಗ ಹೇಳಿದ್ರಲ್ಲ, ಈಗ ಒಂದಷ್ಟು ಅವ್ರ ಜೊತೆ ಮಾತುಕತೆ ನಡೀತು. ಈಗ ಅಂಗಿರಿ ರೊಟ್ಟಿ ಏನು ಕಟ್ಟೆ ಮೇಲೆ ಕೂತ್ಕೊಂಡು ರೊಟ್ಟಿ ತಿನ್ನಿ ಅಂತ ಏನೋ ಹೇಳಿದ್ರಲ್ಲ, ಸೊ ಇದು ಯಾವಾಗ ಹೇಳಿದ್ದು? ಅಲ್ಲ ಗುರುಜಿ, ಅಂದ್ರೆ ಅವಾಗ ಹೇಳಿದ್ದು ಅಂತಂದ್ರೆ, ನೀನ್ ಹಿರಿಯನಾಗಿ ಮನೇಲಿ ಕೂತ್ಕೋ, ಡ್ಯೂಟಿ ಮಾಡು, ಎಲ್ಲಾ ಜವಾಬ್ದಾರಿ ತಗೋ. ಅಂದ್ರೆ ಅವ್ರದೇನು ನನ್ಗೇನು ಜವಾಬ್ದಾರಿ ಇಲ್ಲ, ಏನೇ ಬಂದ್ರು ನೀನೇ ತಾಯಿ ಮಕ್ಳು ಮಾಡ್ಕೊಂತೀರ, ನಮ್ಗೆ ಎದಕ್ಕೂ ಕರಿಯಲ್ಲ ನೀವು, ಯಾವ್ದು ಫ್ಯಾಮಿಲಿ ರಿಲೇಟಿವ್ಸ್ ಏನೋ ಫಂಕ್ಷನ್ ಇದ್ರೆ ನೀವು ಅಟೆಂಡ್ ಮಾಡಕ್ಕಂತೀರ. ಅಲ್ಲ ಗುರುಜಿ, ಯಾರನ್ನಾದ್ರೂ ಕರೆದ್ರೆ ಯಾವ್ದಾದ್ರು ಫಂಕ್ಷನ್ ಹೋದ್ರೆ ಅಲ್ಲಿ ಫ್ಯಾಮಿಲಿ ಮರ್ಯಾದೆನೂ ಕಳೀತಾರೆ. ನಾವು ಇದೀವಿ, ನಮ್ ತಾಯಿ ಇದಾರೆ, ನಮ್ ತಾಯಿ ಮರ್ಯಾದೆನೂ ಕಳೀತಾರೆ. ಅಲ್ಲಿ ಹೋದಾಗ ಏನೋ ಒಂಥರ ಅವ್ರದ್ದು ಬಿಹೇವಿಯರ್ ಹೆಂಗಂದ್ರೆ ಸಿಟುಕ್ ಅಂತ ಹೇಳ್ತಾರಲ್ಲ, ಕೋಪ, ಯಾವಾಗ್ಲೂ ಕೋಪ. ಯಾರಾದ್ರೂ ಏನಂದ್ರೆ ನೀನ್ ನೋಡಪ್ಪ ಹಿಂಗ್ ಮಾತಾಡಿದ್ರೆ ನೋಡ ಮನೆ ಮೇಲೆ ಸೀಮೆನ ಸುರದ್ ಬೆಂಕಿ ಹಾಕ್ಬಿಡ್ತೀನಿ. ಓಹೋ, ಅಂದ್ರೆ ಕೆಟ್ಟ ಶಬ್ದ ಬಳಸೋರ? ಸಿಕ್ಕಾಪಡೆ ಕೆಟ್ಟ ಶಬ್ದ ಸರ್. ಅದು ಅವ್ರದ್ ಮಾತಾಡಕ್ ಶುರು ಮಾಡಿದ್ರೆ, ಅಲ್ಲ ನೀವು ಮನೆಯವರಾಗಿ ನೀವು ತಡ್ಕೊಳ್ತಿದ್ರು, ಹೊರಗಡೆ ಅವ್ರ ಹೆಂಗ್ ತಡ್ಕೊಳ್ತಿದ್ರ ಅದನ್ನ? ಹೊರಗಡೆ ಅವ್ರಿಗೂ ಹಂಗೆ ಸರ್, ಡ್ಯಾಶ್ ಮಗನೆ ಹಂಗೆ ಹಿಂಗೆ ಈ ತರ. ಅಲ್ಲ, ಯಾರು ಹೊರಗಿದೆ ಕೊಡ್ತಿರ್ಲಿಲ್ವಾ ಅಂತ? ಯಾರು ಅದೇ ಕೊಡ್ಬೇಕು ಗುರುಜಿ, ದುಡ್ಡಿರೋನ್ಗೆ ಇವಾಗ ಯಾರಾದ್ರೂ ಜಾಸ್ತಿ ದುಡ್ಡಿರೋ. ಆ ವಿಚಾರದಲ್ಲಿ ಬೇರೆ ಇವ್ರಿಗೆ ಒಂಚೂರು ಅಧಿಕವಾದ ಪ್ಲಸ್ ಪಾಯಿಂಟ್. ಗುರುಜಿ, ಅದು ಅಲ್ಲದೆ ಇವ್ರಿಗೆ ನತ್ತಿನ ಸವಾಸ ಬೇರೆ ಇತ್ತು.
ಗುರ್ತಾಯ್ತ, ಅರ್ಥ ಆಯ್ತಾ ಗುರುಜಿ ನತ್ತಿನ ಸಹವಾಸ ಅಂದ್ರೆ? ಅರ್ಥಾತ್ ಹೆಣ್ಣಿನ ಸಹವಾಸ. ಹಾ ಗುರುಜಿ, ಇದೆಲ್ಲ ಸಿಕ್ಕಾಪಟ್ಟಿ ಅವ್ರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾರ, ಎಲ್ಲೆಲ್ಲಿ ಮನೆ ಬರ್ತಾರ ಅಲ್ಲೆಲ್ಲ ಪಕ್ಕದಲ್ಲಿ ಅದ್ ಏನಪ್ಪಾ ನಾವ್ ಕಾಸು ಕೊಟ್ರು ನಮ್ಗೆ ತಿನ್ನೋಕೆ ಅದಕ್ಕೆ ಇದಕ್ಕೆ ಅಂತ ಐಟಮ್ಸ್ ಗಳು ಸಿಗಲ್ಲ ಆ ಜಾಗದಲ್ಲಿ. ಇವ್ರುಗಳಿಗೆ ಆತರ ಹೋದಲ್ಲೆಲ್ಲ ಒಂದು ತಗಲಾಕ್ ಕೊಡ್ಬೇಕು. ಅಲ್ಲ, ಎಷ್ಟ್ ಚೆನ್ನಾಗಿ ಹೇಳ್ಬಿಟ್ಟಪ್ಪ ನೀನು. ಅಲ್ಲ ಗುರುಜಿ, ಅದೇ ಗುರುಜಿ, ನಾನು ಒಂದೊಂದ್ ಟೈಮಲ್ಲಿ ಯಾವ್ಯಾವ್ದು ಕಡೆ ಏರಿಯಾದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದವಾಗ ಅಲ್ಲಿ ನನಗ್ ಈಗ ನನ್ಗೆ ನೆಸೆಸಿಟಿ ಇರುವಂತ ಫುಡ್ ಐಟಮ್ಸ್ ಸಿಗ್ತಾ ಇರ್ಲಿಲ್ಲ ಗುರುಜಿ. ನನ್ಗೆ ಅಷ್ಟೊಂದು ಶಾಕ್ ಆಗೋದು, ಯಾವ ಏರಿಯಾದಲ್ಲಿ ಇದೀನಿ ನಾನು ಅಂದ್ರೆ ಅದು ಘಾಟ್ ಸೆಕ್ಷನ್ ಅಲ್ಲ ಗುರುಜಿ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಇರೋದು. ಇವನು ಸಾರಿ ನಮ್ ತಂದೆ ನೋಡ್ರೆ ಎಲ್ಲಂದ್ರೆ ಅಲ್ಲೆಲ್ಲ ಕೈ ಹಾಕದಲ್ಲೆಲ್ಲ ಸಿಗ್ತಾರಲ್ಲಪ್ಪ, ಹೆಂಗಪ್ಪ ಇವ್ರು ಅಂತ ನಾನು ಈ ತರ ಹೋಗ್ಲಿ ಬಿಡಿ ಗುರುಜಿ, ಅದು ಮುಗ್ದೋಗಿರೋ ಕತೆ. ನನ್ನ ಜೀವನ ಮಗನಾಗಿ ನೀವು ಅದನ್ನ ಹೇಳ್ತಿದ್ರ ಫರಿ, ಬಟ್ ಅಲ್ಲಿ ಏನ್ ನೋವಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಫ್ಕೋರ್ಸ್ ಅಂತವಾದಾಗ ಇಬ್ಬರಿಗೋಸ್ಕರ ಒಬ್ಬರನ್ನ ತ್ಯಜಿಸೋದು ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿರ್. ತಾಯಿ ತಂಗಿಗೋಸ್ಕರ ತಂದೆನನ್ನ ತ್ಯಜಿಸೋದು ಅನಿವಾರ್ಯ ಆಗಿತ್ತು ಅವತ್ತಿಗೆ. ಮಾಡೇ ಆಗಿತ್ತು ಗುರುಜಿ. ಆಯ್ತು, ಅದು ಕತೆ ಮುಗೀತು. ಇನ್ನು ನೀವು ಬೆಂಗಳೂರಲ್ಲಿ ಗುರುಜಿ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಇದನ್ನ ಹೇಳ್ಬೇಕಾಗಿರುವಂತ ಅವಶ್ಯಕತೆ ಇತ್ತು. ಏನಕ್ಕೆ ಅಂದ್ರೆ ಆ ಒಂದು ಬೆಳವಣಿಗೆಯಲ್ಲಿ ನನ್ನ ಜೀವನದಲ್ಲಿ ತಂದೆ ಅನ್ನೋ ಚಾಪ್ಟರ್ ಪರ್ಮನೆಂಟ್ಲಿ ಕ್ಲೋಸ್ ಆಗೋಗಿತ್ತು. ಅಂದ್ರೆ ಅವರು ಬದುಕಿದ್ರು, ಬಟ್ ಯಾವುದೇ ಮಾರಲ್ ಆಗಿ ತಂದೆ ಅಂತ ಕರಿಬೇಕು ಅಂತ ನಿಮ್ಗೆ ಏನ್ ಅನ್ಸಿರ್ಲಿಲ್ಲ ಅಂತ, ಅಥವಾ ಸ್ಥಾನ ಕೊಡ್ಬೇಕು ಅಂತ? ಇಲ್ಲ ಗುರುಜಿ, ಯಾರೋ 4 ಜನ ಕೇಳ್ತಾರೆ ಅಂತ ಬಾಯಿ ತುಂಬ ಅಪ್ಪ ಅಂತ ಅನ್ಬೋದು ಗುರುಜಿ, ಮನಸಾರೆ ಯಾವತ್ತು ಅನ್ನಕ್ಕಾಗ್ಲಿ. ಯಾಕೆ ಅಂದ್ರೆ ನಾನು ಬಾಲ್ಯ ನೋಡ್ಬಿಟ್ಟಿದ್ನಲ್ಲ ಗುರುಜಿ. ಆಮೇಲೆ ಗುರುಜಿ ನಾನು ವೈಯಕ್ತಿಕವಾಗಿ ಬರ್ತೀನಿ ಇವಾಗ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಸ್ವಲ್ಪ ನಂದು ಈ ಹೇಳಕ್ ಹೋದ್ರೆ ಅರ್ಥ ಟಿಪಿಕಲ್ ಕೈಲಾಸ ಮೂರ್ತಿ ಆ ತರ ಹೋಗ್ಬಿಟ್ಟಿದೆ ನನ್ನ ಜೀವನ. ಹೇಳಪ್ಪ ಗುರುಗಳೇ, ನಾನು ಜಾಬ್ ಸೇರ್ಕೊಂಡೋಗ ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ನನ್ನ ಸ್ಟ್ಯಾಂಡರ್ಡ್ ಆಗಿದ್ವಿ ಗುರುಜಿ. ಒಳ್ಳೆ ಸಂಬಳ ಇತ್ತು, ಹೈಕ್ ಮೇಲೆ ಹೈಕ್ ಸಿಗ್ತಾ ಇತ್ತು. ಆಮೇಲೆ ನಾವು ಏನಂದ್ರೆ ನಂದೊಂದು ಹಾಬಿ ಏನಿತ್ತು ಗುರುಜಿ, ಫಸ್ಟ್ ನಾನು ಸೆಕೆಂಡ್ PUC ಹೋಗ್ಬೇಕಾದ್ರೆ ಒಂದು ಪ್ರಮಾಣ ಮಾಡಿದ್ದೆ. ಫ್ರೆಂಡ್ಸ್ ಜೊತೆಗಿದ್ದಾಗ ನನ್ನ ಫ್ರೆಂಡ್ಸ್ ಏನನ್ನೋರು, ನನ್ನ ಫ್ರೆಂಡ್ ಒಬ್ಳು ಇದ್ರು ಗುರುಜಿ. ನನ್ನ ಫ್ರೆಂಡ್ ಒಬ್ರು ಅವರು ಆಕ್ಚುಲಿ ನಾನು ಪ್ರಪೋಸ್ ಮಾಡಿದ್ದೆ ಗುರುಜಿ ಅವ್ರಿಗೆ. ನಾನು ಫಸ್ಟ್ PUC ಇದ್ದವಾಗ ಪ್ರಪೋಸ್ ಮಾಡಿದೆ. ಸೆಕೆಂಡ್ PUC ಅಷ್ಟೊತ್ತಿಗೆ ನನಗೆ ಬುದ್ಧಿ ಬಂದಿತ್ತು, ನಾನು ಅಲ್ಲಿಗೆ ಪ್ರಮೋಣ ಮಾಡ್ಬಿಟ್ಟೆ. ಆ ಹುಡುಗಿ ಹೆಸರು ಬಂದು ಬೇಡ ಗುರುಜಿ, ಆ ಹುಡುಗಿ ಹೆಸರು ಬೇಡ, ಆ ಹುಡುಗಿ ಪ್ರಪೋಸ್ ಮಾಡಿದ್ವಿ ಗುಡಿ. ಅವ್ರ ಅಣ್ಣ ಮತ್ತೆ ಅವ್ರ ಅಣ್ಣನ ಫ್ರೆಂಡ್ಸ್ ಅಂತ ಒಂಚೂರು ರೌಡಿ ತರ ಬಿಹೇವ್ ಮಾಡೋರು, ಹಾಕೊಂಡ್ ಹೊಡೆದಾಕ್ಬಿಟ್ರು ಗುರುಜಿ ನನ್ನ ಕಾಲೇಜಲ್ಲಿ. ಅಂದ್ರೆ ಅವ್ರಿಗೆ ಪ್ರಪೋಸ್ ಮಾಡಿದ್ರ ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಆಕಿ ಅವ್ರ ಫ್ರೆಂಡ್ ಒಬ್ಳು ಇದ್ದಲ್ಲ ಗುರುಜಿ, ರಾಕಿ ಅಂತ, ಅವಳು ಹೋಗಿ ಹೇಳಿದಾಳೆ ಹಿಂಗಿಂಗೆ ಪ್ರೀತಮ್ ನಿಮ್ ತಂಗಿ ಪ್ರಪೋಸ್ ಮಾಡಿದಾನೆ, ಏನಾದ್ರು ಹೇಳು ಅಂತ ಹೇಳಿ. ಅವ್ರು ಬಂದು ನನ್ ಹೊಡೆದಾಕಿದ್ರು. ನಾನು ಆಮೇಲೆ ಸುಮ್ನಾದೆ ಗುರುಜಿ. ಇದ್ರ ಮೇಲೆ ನಾನು ಏನು ಹೇಳಕ್ ಹೋಗ್ಲಿಲ್ಲ. ನನ್ನ ಜೀವನದಲ್ಲಿ ಇದು ಯಾವ್ದು ಬೇಡ, ನನ್ಗೆ ವರ್ಕೌಟ್ ಆಗಲ್ಲ, ರಿಯಾಲಿಟಿನೇ ಬೇರೆ ರೀತಿಲೇ ಬೇರೆ. ಸುಮ್ನೆ ರಾತ್ರಿ ಎಲ್ಲ ಸಿನಿಮಾ ನೋಡೋದೆ, ಬೆಳಗ್ಗೆ ಬಂದ ನನ್ನ ಜೀವನದಲ್ಲಿ ಅಪ್ಲೈ ಮಾಡ್ಕೊಂತೇನೆ ಅಂತಂದ್ರೆ ನಮ್ಮಂತ ಮೂರ್ಖರು ಯಾರಿಲ್ಲ ಅಂತೇಳಿ ಸುಮ್ನಾಗ್ಬಿಟ್ಟು ಗುರುಜಿ. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ನನ್ನನ್ನ ಗೇಲಿ ಮಾಡಕ್ ಶುರು ಮಾಡಿದ್ರು. ಅಯ್ಯಯ್ಯೋ ಹೊಡೆದ ಅಂತ. ಪರವಾಗಿಲ್ಲ ಬಿಡ್ರಪ್ಪ, ನಮ್ಗೆ ಹಣೆ ಬರೋದಲ್ಲಿ ಇರೋದು ಏನೋ ಆಗುತ್ತೆ ಅಂತ. ನನ್ನ ಫ್ರೆಂಡ್ಸ್ ಅಲ್ಲಿಂದಾನೇ ಕ್ಲೋಸ್ ಆದ್ರು ಗುರುಜಿ. ನನ್ನ ಹೆಸರು ನನ್ನ ಫ್ರೆಂಡ್ ಕಿರಣ್ ಮತ್ತೆ ಶುಭಮು ಬಸ್ಸು ಈ ತರ ಒಂದ್ 4-5 ಜನ ಫ್ರೆಂಡ್ಸ್ ಆದ್ವಿ. ಅವರೇ ನನ್ನ ಕಾಲೇಜಿಗೂ ಡಿಗ್ರಿಗೂ ಎಲ್ಲಕ್ಕೂ ಬಂದ್ರು. ಅವ್ರದ್ದು ಏನಾಯ್ತು, ಸೆಕೆಂಡ್ PUC ಆದ ತಕ್ಷಣ ಅವ್ರದೆಲ್ಲ ಈಗ ಇರುತ್ತಲ್ಲ ಗುರುಜಿ, ಒಬ್ಬ ಹುಡುಗಂಗೆ ಒಂದ್ ಹುಡುಗಿ ಹಿಂಗೆ ಅಂತ ಹೇಳಿ ಈ ತರ ಅವರೆಲ್ಲ ಶಟಪ್ ಮಾಡ್ಕೊಂಡು ಮಂತ್ಲಿ 1 ಟೈಮ್ ಹಿಂಗೆಲ್ಲ ಲಾಂಗ್ ಡ್ರೈವ್ ಅದು ಇದು ಅಂತ ಹೋಗೋರು. ಅಂದ್ರೆ ನೀವು ಕೆಲಸ ಮಾಡೋ ಸಮಯದಲ್ಲಿ ಹೇಳ್ತಿದ್ದೀರಿ ಇದನ್ನ? ಇಲ್ಲ ಗುರುಜಿ, ಅವ್ರು ಹೋಗೋದಂದ್ರೆ ಸೆಕೆಂಡ್ PUC ಮುಗಿದ ತಕ್ಷಣ ಡಿಗ್ರಿ ಹೋಗ್ತಾ ಇದ್ರಲ್ಲ. ಈಗ ವೀಕೆಂಡ್ ಬಂತು, ಮಂತ್ ಎಂಡ್ ಅಲ್ಲಿ ಒಂದ್ ಟೈಮ್ ಅಲ್ಲಿ ಬೈಕ್ ತಗೊಂಡ್ ಹೊರಟ್ ಬಿಡೋರು ಅವರು. ಅವಾಗ ನೀವೇನ್ ಮಾಡ್ತಿದ್ರಿ? ನಾನೇನ್ ಮಾಡಂದಿ ಗುರುಜಿ, ನಾನ್ ಸುಮ್ನೆ ಅಲ್ಲಪ್ಪ, ನಾನ್ ಕೇಳಿದ್ದು ಕೆಲಸ ಮಾಡ್ತಿದ್ರ ಸ್ಟೂಡೆಂಟ್ ಅಂದೆ. ಇಲ್ಲ ಗುರುಜಿ, ನಾನು ಡಿಗ್ರಿ ಸ್ಟೂಡೆಂಟ್. ಓಕೆ, ನೀವು ಡಿಗ್ರಿಲಿ ಇದ್ದಿದ್ದ ಸಮಯದಲ್ಲಿ ಆಗಿದ್ದು ಹೇಳ್ತಿದ್ದೀರಾ? ಆಗಿದ್ದು ಹೇಳ್ತಾ. ಅಂದ್ರೆ ಅವ್ರಿಗೆಲ್ಲ ಒಂದೊಂದು ಪ್ರೇಯಸಿ ಅಂತ ಇರ್ತಿದ್ರು, ಸೊ ಅವರು ವೀಕೆಂಡ್ ಅಲ್ಲಿ ಹೋಗ್ತಿದ್ರು. ಆಮೇಲೆ ಗುರುಜಿ ಅಲ್ಲಿಂದ ಏನಾಯ್ತು ಅಂತಂದ್ರೆ, ಅವರೆಲ್ಲ ನಾನು ಗೇಲಿ ಮಾಡೋರೆ, ನೀನು ಯಾರ ನೋಡೋ ಟ್ರೈ ಮಾಡೋ. ನಾನು ಹೇಳ್ದೆ ಒಂದೇ ಮಾತು ಹೇಳಿದೆ, ನಾನು ಅಲ್ಲೇ ತಪ್ಪು ಮಾಡಿದೆ ಗುರುಜಿ. ಫಸ್ಟ್ ನನ್ನ ಜೀವನದಲ್ಲಿ
ನಾನ್ ಯಾರನ್ನಾದ್ರೂ ಮನಸ್ ಕೊಟ್ಟೆ ಹೋಗ್ಲಿ ಬಿಡಿ, ಈಗ ಹಿಂದೆ ಒಂದ್ ಆಗಿದೆ ಫಸ್ಟ್ ಅಟೆಂಪ್ಟ್, ಅದು ಲವ್ ಎಟ್ ಫಸ್ಟ್ ಸೈಟ್ ಅಥವಾ ಅದೇನೋ ಅಂತ ಹೇಳ್ತಾರಲ್ಲ, ಅಟ್ರಾಕ್ಷನ್ ಇನ್ಫ್ಯಾಚುಯೇಷನ್ ಏನೋ ಒಂದ್ ಆಗೋಗಿದೆ, ಅದು ಬೇಡ ನನ್ಗೆ. ಇನ್ನು ಮುಂದೆ ಯಾರಾದ್ರೂ ನನ್ನ ಜೀವನದಲ್ಲಿ ಒಂದ್ ಹೆಣ್ಣು ಬರ್ತಾಳೆ ಅಂದ್ರೆ ನಾನು ಬ್ರಹ್ಮಚಾರಿ ಇದ್ದಾಗ್ಲೂ ಅವಳೇ ಇರ್ಬೇಕು, ಗೃಹಸ್ಥಾಶ್ರಮಕ್ಕೆ ಸೇರಿದ್ರು ಅವಳೇ ಇರ್ಬೇಕು. ನಾನು ಈಗ ಲವ್ ಮಾಡಿದ್ರು ಅವಳೇ, ಮದ್ವೆ ಆದ್ರೂ ಅವಳೇ ಆಗ್ಬೇಕು. ಇದನ್ನ ಹೊರತುಪಡಿಸಿ ಇಲ್ಲ ಅಂದ್ರೆ ಯಾರು ಬರೋ ಹಾಗಿಲ್ಲ. ನನಗ್ ನಾನೇ ಬೇಲಿ ಹಾಕೊಂಡ್ಬಿಟ್ಟೆ. ಇದಾದ್ಮೇಲೆ ಗುರುಜಿ ಅವ್ರು ಏನಂದ್ರ, ನೀನ್ ಪ್ರಪಂಚ ಜ್ಞಾನ ಗೊತ್ತಿಲ್ಲ, ಇವಾಗೆಲ್ಲ ಜಸ್ಟ್ ಟೈಮ್ ಪಾಸಿಗೆ ಹಿಂಗ್ ಮಾಡ್ಬೇಕು, ಮದ್ವೆ ಆದ್ಮೇಲೆ ಯಾರು ಹೆಂಗಿರ್ತಾರೆ ಏನ್ ಗೊತ್ತಾಗಲ್ಲ. ನಾನು ಹೋಗ್ಲಿ ಬಿಡಪ್ಪ, ನಾನು ಹಣೆ ಬರ ಹೆಂಗಿದೆ ಹಂಗಿದೆ. ಅದಾದ್ಮೇಲೆ ಎಲ್ಲರದು ಸೇಮ್ ಕಂಪ್ನಿಗೆ ಅಪಾಯಿಂಟ್ ಆಯ್ತು ಗುರುಜಿ, ಇದು ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು, ಎಲ್ರು ಒಂದೇ ಕಂಪ್ನಿಗೆ ಸೇರ್ಕೊಂಡು. ಅಂದ್ರೆ ಅದೇ ನಿಮ್ಮ ಗುಂಪು ಒಂದ್ ಕಂಪ್ನಿಗೂ ಕೂಡ ಒಟ್ಟಾಗೆ ಇದ್ರಿ? ಒಟ್ಟಾಗೆ ಸೇರ್ಕೊಂಡ್ವಿ ಗುರುಜಿ. ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು, ನಾವು 4-5 ಜನನು ಒಂದೇ ಕಡೆ ಹೈರ್ ಆದ್ವಿ. ಅದಾದ್ಮೇಲೆ ಬೆಂಗಳೂರಿಂದ ಮಂತ್ ಎಂಡ್ ಅಲ್ಲಿ ಬರೋರು. ಹುಡುಗಿರ್ ಕತೆ ಏನವಾಗ? ಅವ್ರ ಏನ್ ಗುರುಜಿ ಅವ್ರೇ ಹೇಳಿದ್ರಲ್ಲ, ಕಾಲೇಜಲ್ಲಿ ಟೈಮ್ ಪಾಸ್ ಎಂಜಾಯ್ಮೆಂಟ್ ಅಂತ. ಅಂದ್ರೆ ಅದಕ್ಕೇನು ಬಹಳ ಅರ್ಥ ಇಲ್ಲ ಗುರುಜಿ, ಅರ್ಥ ಇರ್ಲಿಲ್ಲ. ಕಾಲೇಜ್ ಲೈಫ್ ಅಲ್ಲಿ ಯಾವ ಹುಡುಗರಿಗೂ ಪ್ರೀತಿಗೆ ಅದೆಲ್ಲ ರಿಲೇಶನ್ಶಿಪ್ ಅರ್ಥನೇ ಇರಲ್ಲ ಬಿಡಿ ಗುರುಜಿ. ನಾನ್ ನೋಡಿರೋ ಪ್ರಕಾರ 100% ಯಾರಿಗೂ ಅರ್ಥ ಇರಲ್ಲ. ಅಂದ್ರ ಆಕರ್ಷಣೆ ಅಥವಾ ದೊಡ್ಡವ್ರ ಕಣ್ಣು ತಪ್ಪಿಸಿ ಅವರವರ ವೈಯಕ್ತಿಕ ವಿಚಾರಗಳಲ್ಲಿ ಭಾಗಿಯಾಗುತ್ತಾರೆ. ಅಷ್ಟೇ ಗುರುಜಿ. ಅದಾದ್ಮೇಲೆ ಗುರುಜಿ ನಾನು ಜಾಬ್ ಸೇರ್ಕೊಂಡೆ. ಆಮೇಲೆ ಜಾಬ್ ಬಂದೆ ಆದ್ಮೇಲೆ ನಂದೊಂದು ಸ್ಟ್ಯಾಂಡರ್ಡಿಟಿ ನಾನು ಮೇಂಟೈನ್ ಮಾಡ್ಬೇಕು ಇನ್ಮೇಲೆ ಅಂತೇಳಿ ನಾನು ಒಂಚೂರು ಸೇವಿಂಗ್ಸ್ ಮಾಡ್ಕೊಂಡು ಮನೆ ಕಡೆ ಒಂಚೂರು ಕೊಟ್ಕೊಂಡು, ಆಮೇಲೆ ನಂದು ಹಾಬಿ ಏನಂದ್ರೆ ಯಾವಾಗ್ಲೂ ಟ್ರೆಕ್ಕಿಂಗು, ಇಲ್ಲಾಂದ್ರೆ ಲಾಂಗ್ ಡ್ರೈವ್, ಸಿಂಗಲ್ ಒಬ್ಬನೇ ಬೈಕ್ ತಗೊಂಡು ಹಿಂಗ್ ಹೋಗೋದು ನನ್ನ ಅಭ್ಯಾಸ ಆಗೋಗಿತ್ತು. ಎಲ್ರು ಸಿಕ್ಕೀತೆ ಮುಂದಿನ ದಾರಿ ಅಂದ್ಕೊಂಡು. ಏನ್ ಗುರುಜಿ? ಅದ್ಯಾವ್ದೋ ಒಂದು ಹಾಡೈತಲ್ಲಪ್ಪ, ಸಿಕ್ಕೀತೆ ಮುಂದಿನ ದಾರಿ. ಹೌದು ಗುರುಜಿ, ಆತರ ಆಗೋಯ್ತು. ಅದಾದ್ಮೇಲೆ ಗುರುಜಿ ನಾನು ಫಸ್ಟ್ ಮೊದ್ಲೆಲ್ಲ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಎಲ್ರು ಏನಂದ್ರು, ಕವನ ಗಿವನ ಎಲ್ಲ ಚೆನ್ನಾಗ್ ಬರೀತೀಯ, ಅಲ್ಲೇ ಫೇಸ್ಬುಕ್ ಅಲ್ಲಿ ಯಾವಳ ನೋಡ್ಕೊಂಡ್ಬಿಡು, ನಿನ್ ಟೇಸ್ಟಿಗೆ ಸಿಗೋ ಒಳ್ಳೆ. ಅಂದ್ರೆ ಆ ಟೆಂಪ್ಟ್ ಮಾಡೋ, ಆ ಪ್ರಚೋದನೆ ಮಾಡೋ ಬುದ್ಧಿ ಅದ ಇದ್ದೇ ಇರ್ತಿತ್ತ ಯಾವಾಗ್ಲೂ ಸ್ನೇಹಿತರಿಂದ? ಅಂದ್ರೆ ನಾನು ಯಾವಾಗ್ಲೂ ಸಿಂಗಲ್ ಆಗಿರೋನ್ ಗುರುಜಿ, ಅವ್ರೆಲ್ಲ ಮಿಂಗಲ್ ಆಗಿ ಬಿಡೋರು ಅಂತಾರ. ಸೊ ನಮ್ ಜೊತೆ ಅವನು ಹಾಳಾಗ್ಲಿ ಅನ್ನೋದು ಅವ್ರ ಉದ್ದೇಶ. ಅದು ಒಳ್ಳೇದೇ ಕೇಳ್ತಿದ್ರು ಗೊತ್ತಿಲ್ಲ ಗುರುಜಿ, ಒಳ್ಳೇದೇ ಅಂತಲೇ ತಗೊಳ್ಳೋಣ. ಬಟ್ ಈ ವಿಚಾರ ಅವ್ರೇನ್ ಹೇಳ್ಬೇಕಾಗಿಲ್ಲಪ್ಪ, ಅದು ಕೆಟ್ಟದ್ದೇ ಆಯ್ತಲ್ಲ. ಸೊ ನಮ್ ಜೊತೆ ಅವನು ಮಿಂಗಲ್ ಆಗ್ಲಿ ಅಂತ ಅವರು. ಹೌದು ಗುರುಜಿ, ಹೌದು. ಅವ್ನ 4 ಜನ ಹೋಗ್ತಿದೀವಿ ಅಂದ್ರೆ ಅವನೊಬ್ಬನು ಕಾರಲ್ಲಿ ಒಂದ್ ಸೀಟ್ ಖಾಲಿ ಇದೆ ಅಂದ್ರೆ ಕರ್ಕೊಂಡು ಹೋಗ್ಬಿಡೋನು. ಹಿಂಗೆ ಅಲ್ಲ, ಎಷ್ಟೋ ಸರ್ತಿ ನಾನು ಬರ್ತೇನಪ್ಪ ಅಂತ ಕೇಳಿದ್ರೆ, ಬರ್ತೀನಿ. ಏನಕ್ಕೆ? ನಾವೆಲ್ಲ ಕಪಲ್ಸ್, ನಾವೆಲ್ಲ ಜೋಡಿ ಹೋಗ್ತೀನಿ. ಏನ್ ಬರ್ತೀನಿ? ನಾನ್ ಡ್ರೈವರ್ ಆಗಿ ಬರ್ತೀನಿ ಅವರಪ್ಪ ಅಂತ. ನಾನ್ ಡ್ರೈವರ್, ನಿನ್ಗೆ ಒಂದ್ ಶೆಪ್ ಆಗಿ ಬರ್ತೀನಿ ನೋಡ್ರು, ಅಲ್ಲೆಲ್ಲ ಗ್ಯಾಸ್ ಗೀಸ್ ಇಟ್ಕೊಂಡ್ರು, ನಾನ್ ಶೆಪ್ ಆಗಿ ಬರ್ತೀನಿ ನೋಡ್ರು, ನೀವ್ ಏನ್ ಬೇಕು ಆರ್ಡರ್ ಮಾಡ್ರು, ನಾವು ಹೋಟೆಲ್ ಸಪ್ಲೈ ಮಾಡೋ ತರ ಮಾಡ್ತೀನಿ ಅಂತ. ಈ ತರ ಒಂಥರ ಕ್ಯಾಶುವಲ್ ನಡೀತಾ ಇತ್ತು ಗುರುಜಿ. ಇವರೆಲ್ಲ ಮಾತ ಕೇಳಿ ನನ್ಗೂ ತಲೆ ಕೆಟ್ಟೋಗಿ ಪ್ರೀತಿ. ಒಂದ್ ನಿಮಿಷ ಅವರ ಸಂಬಂಧಗಳಿಗೆ ಯಾವುದೇ ಅಫಿಷಿಯಲ್ ಮುದ್ರೆ ಇಲ್ಲ ಅಂತ ಗೊತ್ತಿದ್ದು ನೀವು ಅವ್ರ ಜೊತೆ ಹೋಗ್ತಿದ್ರಿ ಅಂದ್ರೆ ಎರಡು ಒಂದೇ ಆಯ್ತಲ್ಲಪ್ಪ ಅರ್ಥ. ಅವ್ರ ಜೊತೆಗೆ ಅಂತಂದ್ರೆ ಗುರುಜಿ ನಾನು ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ, ಸಿಂಗಲ್ ಹೋಗ್ತಿದ್ದೆ ನಾನು ಸುಮ್ಮನೆ. ನಾನು ಹೇಳಿದ್ರು ಕಳ್ಳತನ ಮಾಡಕ್ ಹೋಗೋದು, ಕಳ್ಳರ ಜೊತೆ ಹೋಗೋದು ಅಲ್ಲಿಗೆ ಬಂತಲ್ಲಪ್ಪ. ಅದುವಾ ಸುಮ್ನೆ ನೆನಪು ಮಾಡ್ತಾ ಇದ್ನ ಅಷ್ಟೇ, ಒಪ್ಪೋದ್ ಬಿಡು ನಿನಗ್ ಬಿಡ್ತೀನಿ. ಇಲ್ಲ ಗುರುಜಿ, ಹೌದು ನೀವ್ ಹೇಳೋದು ಕರೆಕ್ಟ್. ಅವ್ರ ಜೊತೆಗೆ ನಾನು ಸಹಭಾಗಿತ್ವ ಕೊಡಬಾರ್ದಿತ್ತು. ನಾನ್ ಶೆಫ್ ಆಗಿ ಬರ್ತೀನಿ, ಡ್ರೈವರ್ ಆಗಿ ಬರ್ತೀನಿ. ಅರೆ ಉಗ್ರಗಾಮಿಗ್ ಡ್ರೈವರ್ ಆದ್ರೂ ಅವನು ಉಗ್ರಗಾಮಿನೇ. ಅಂದ್ರೆ ಗುರುಜಿ ಅವ್ರು ಬರೋದಕ್ಕೆ ಕರಿತಾ ಇದ್ರು, ಯಾಕಂದ್ರೆ ನನ್ಗೂ ಒಂದ್ ಅಭ್ಯಾಸ ಅಲ್ಲ ಗುರುಜಿ. ನಾನು ಈ ಕಡೆಯಿಂದ ಇಲ್ಲಿ ನಿಮ್ಮ ಅಭ್ಯಾಸಗಳನ್ನ ಹೊರತುಪಡಿಸಿ ಲೋಕ ಜ್ಞಾನಕ್ಕೆ ಮಾತು ಹೇಳ್ತಾ ಇದ್ದೀನಪ್ಪ ನಾನು. ಹೌದು ಗುರುಜಿ, ನಿಮ್ಮ ಸಮರ್ಥನೆಗಳು ಅದು ಬೇರೆ. ಹೌದು ಗುರುಜಿ, ಇಲ್ಲಿ ಅದರ ಅರ್ಥ ಬೇರೆ ಇದೆ. ನಾನು ಅದನ್ನ ಸ್ವಲ್ಪ ಕಾಮಿಕ್ ಆಗಿ ತಗೊಳ್ತಿದ್ನಿ ಹೊರತುಪಡಿಸಿದ್ರೆ ನನಗೆ ಸಪೋರ್ಟ್ ಮಾಡ್ತಿದ್ನಿ ಅಂತ ಅಲ್ಲ. ಹೌದು, ಈ ಅನಿಷ್ಟಗಳೆಲ್ಲ ಅದೇ ಈಗ ಮುಂದೆ ಬರುತ್ತಲ್ಲ, ಎಮೋಷನಲ್ ಕಥೆಗಳು, ಇವೆಲ್ಲ ಅಲ್ಲಿಂದಲೇ ಆಗಿದೆ. ಆ ಬೇರುಗಳು ಅಲ್ಲಿಂದ ಶುರುವಾಗಿದ್ದೀವೆಲ್ಲ. ಹೌದು ಗುರುಜಿ. ಹೇಳಪ್ಪ. ಅದಾದ್ಮೇಲೆ ಗುರುಜಿ ನಾನು ನೋಡೋಣ ಇನ್ಮೇಲಾದ್ರೂ ಜೀವನ ಸುಧಾರಿಸಬಹುದೇನೋ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಕವನ ಬರೀತಿದ್ದೆ ಗುರುಜಿ. ಫಸ್ಟ್ ಕವನ ಅದು ಇದು ಅಂತೇಳಿ ನಾನು ಒಂಥರ ಯಾವಾಗ್ಲೂ ಅಧ್ಯಾತ್ಮದ ಕಡೆ, ಅಂದ್ರೆ ಇವು ನಮ್ ಬಸವಣ್ಣನ ತತ್ವಗಳು, ಅವು ಇವು ಯುವಕರ ಬಗ್ಗೆನೇ ನಾನು ಜಾಸ್ತಿ ಇರೋದ್ರಿಂದ ಈ ನಂದು ಒಂದ್ ತತ್ವ ಏನು, ಫಸ್ಟ್ ನಾನು ಶುಚಿಯಾಗಿರ್ಬೇಕು, ನಾನು ಸ್ವಚ್ಛವಾಗಿರ್ಬೇಕು ಮನಸ್ಸಿಂದ. ನನಗ್ ಬರೋಳು ಅದೇ ತರ ಸಿಗ್ತಾಳೆ. ನಾನ್ ಇಲ್ಲೇ ಎಲ್ಲ ನಂದು ಪೂರ್ವಾಶ್ರಮದಲ್ಲಿ ಕಳ್ಕೊಂಡ್ಬಿಟ್ರೆ
ಮುಂದೆ ಹೋಗಿ ನಾನು ಶುದ್ಧವಾಗಿರೋದ್ ಬೇಕು, ನನ್ಗೆ ನನ್ ಇಷ್ಟ ಪಡೋರೇ ಬರ್ಬೇಕು ಅಂತ ಪ್ರಯತ್ನ ಭಾವಿಸಿದ್ರೆ ನನ್ ಮೂರ್ಖತನ ಅಂತ ಹೇಳ್ಕೊಳ್ಳೋದು ನನ್ನೊಂದು. ಅವಾಗ್ಲಿಂದ ಅದಕ್ಕೆ ಅವರು ಲೋಕಜ್ಞಾನ ಇಲ್ಲ ಅಂತ ಇದನ್ ಮಾಡೋರು. ಅರ್ಥಾತ್ ನೀವು ಯಾವ ಶುದ್ಧಿ ಬಗ್ಗೆ ಮಾತಾಡ್ತಿದ್ದೀರಿ? ಬಹಿರಂಗವೋ ಅಂತರಂಗವೋ? ಅಂತರಂಗ ಶುದ್ಧಿ ಗುರುಜಿ. ಅಂತರಂಗ ಶುದ್ಧಿ ಬಗ್ಗೆ. ದೇಹ ಹೌದು, ಒಬ್ಬ ವೇಶ್ಯೆಯ ಮನಸ್ಸು ಭಗವಂತನಲ್ಲಿ ನೆಲೆಸಿದ್ರು ದೇಹ ಅಶುದ್ಧಿ ಆಗುತ್ತೆ. ಇದು ಯಾವ ಶುದ್ಧಿ? ಇದು ಒಳಗಿನ ಅಂತರಂಗ ಶುದ್ಧವಾಗಿ ಇದ್ದು ಹೊರಗೆ ಮಾತ್ರ ಒಬ್ಬ ಗಿರಾಕಿ ಬಂದು ಹೋಗ್ತಾನೆ, ಅದು ಬಹಿರಂಗವಾಗಿ ಅಶುದ್ಧಿ ಆಯ್ತು. ಅಂತರಂಗದಲ್ಲಿ ಶುದ್ಧಿನೇ ಇದೆಯಲ್ಲ. ಅರ್ಥಾತ್ ನೀವು ಮಾತಾಡ್ತಿದ್ದೀರಿ ಅಂತರಂಗ ಶುದ್ಧಿ ಅಂತ. ಅಂತರಂಗದ ಶುದ್ಧಿ ಬಹಿರಂಗ ಶುದ್ಧತೆಯನ್ನು ಆಧರಿಸಿದ್ದೇ ಆಗಿರುತ್ತೆ, ಹೌದಲ್ಲ? ಹೌದು ಗುರುಜಿ. ಅದು ಎರಡೂ ಕೂಡ ಅದನ್ನೇ ಬಸವಣ್ಣನವರು ಹೇಳಿದ್ದು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಬಹಿರಂಗವನ್ನ ಅಶುದ್ಧಿ ಮಾಡಿಕೊಂಡು ಅಂತರಂಗವನ್ನು ಶುದ್ಧಿಯಾಗಿಟ್ಟುಕೊಳ್ಳೋದಿದೆಯಲ್ಲ, ಅದು ಒಂದು ಹಂತದಲ್ಲಿ ಭಗವಂತನೇ ನಿಯತ ಇದೆ, ಬಟ್ ನನಗೆ ನಾನು ಮೋಸ ಮಾಡ್ಕೊಂಡೆ ಅಂತ. ಆಯ್ತು. ಸೊ ನೀವು ನಿರೀಕ್ಷೆ ಮಾಡ್ತಿದ್ರಿ ನಾನು ಶುದ್ಧವಾಗಿದ್ರೆ ನನಗ್ ಸಿಗೋಳು ಶುದ್ಧವಾಗಿರ್ತಾಳೆ ಅಂತ. ಹೌದು ಗುರುಜಿ. ಓಕೆ, ಆ ಸಿದ್ಧಾಂತದಲ್ಲಿ ನೀವು ಬದುಕು ನಡೆಸ್ತಾ ಇದ್ರಿ. ಹೌದು ಗುರುಜಿ. ಮುಂದೇನಾಯ್ತು? ಅದಾದ್ಮೇಲೆ ಗುರುಜಿ ಅಂತರಂಗ ಬಹಿರಂಗ ಎರಡು ಸುದ್ದಿನೇ ಇತ್ತು ಗುರುಜಿ. ಯಾರ ಸಾಂಗತ್ಯನೇ ಇಲ್ಲ ಅಂದ್ಮೇಲೆ ಎಲ್ಲಿಂದ ಬಹಿರಂಗ? ನಿಮ್ಗಲ್ಲ ಹೇಳಿದ್ದು, ಈ ಮಧ್ಯೆ ಹೇಳುವುದು ನಿಮ್ಮ ಈ ಕನ್ಕ್ಲೂಷನ್. ನಾನೇನು ಕಥೆನೇ ಕೇಳಿಲ್ವಲ್ಲಪ್ಪ, ನಿಮ್ಗೆ ಹೆಂಗೆ ಹೇಳಿ? ನಾನು ಒಟ್ಟಾರೆ ಆ ಮಧ್ಯೆ ಕೇಳ್ತಿರೋರು ನಿಮ್ಮ ಜಾಯಮಾನ್ದಾರ್ ಇರ್ತಾರಲ್ಲಪ್ಪ, ಅದನ್ನ ಸರಿ ಮಾಡಿದೆ ಅಷ್ಟೇ. ಹೇಳಪ್ಪ. ಸರಿ ಗುರುಜಿ. ಆಮೇಲೆ ಗುರುಜಿ ಫೇಸ್ಬುಕ್ ಅಲ್ಲಿ ಹಂಗೆ ಪ್ರೀತಿಯ ನಿರೀಕ್ಷೆಯಲ್ಲಿ ಪ್ರೀತಮ್ ಅಂತ ಹೇಳಿ ಏನೋ ಒಂದು ಕವನ ಎಲ್ಲ ಬರ್ಕೊಂಡಿದ್ದೆ ಗುರುಜಿ. ಆಮೇಲೆ ಒಂದಿನ ಸಡನ್ ಆಗಿ ನಮ್ಮ ಉತ್ತರ ಕರ್ನಾಟಕದವ್ರೆ ಒಬ್ರು ಅದೇ ಪ್ರೀತಿಯ ನಿರೀಕ್ಷೆಯಲ್ಲಿ ಅಂದ್ರೆ ಪ್ರೀತಿನೇ ಸಿಕ್ಕದು ಗುರುಜಿ. ಹೆಸರು ಪ್ರೀತಿನೇ ಅಂತಲ್ಲ, ಭಾವನೆನೂ ಪ್ರೀತಿನೇ, ಹೆಸರು ಪ್ರೀತಿನೇ. ಅದಾದ್ಮೇಲೆ ನಮ್ ಗುರುಜಿ ಫಸ್ಟ್ ಅವರು ಹಂಗೆ ಹಾಯ್ ಬಾಯ್ ಮಾತಾಡಿದ್ರು. ಆಮೇಲೆ ನಾವೆಲ್ಲ ಅಲ್ಲಿ ಅಂತ್ಯಾಕ್ಷರಿ ಅದು ಇದು ಅಂತ ಹೇಳಿ ಅಷ್ಟೊಂದು ನಾನು ಅವ್ರ ಹತ್ರ ಜಾಸ್ತಿ ಏನ್ ಬೇಕೇ ಬೇಕು ಪ್ರೀತಿ ನಿರೀಕ್ಷೆಯಲ್ಲಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಪ್ರಪೋಸ್ ಮಾಡಿದ್ವಿ, ಯಾರದಿ ಒಪ್ಕೊಂಡ್ಬಿಡ್ತಾರೆ ಅನ್ನೋ ಭಾವನೆಯಲ್ಲಿ ಇರ್ಲಿಲ್ಲ ಗುರುಜಿ. ಫಸ್ಟ್ ಅವ್ರು ನೋಡೋಣ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಹೇಳಿ ಆಯ್ತು ಗುರುಜಿ. ಹಲೋ ಹಾಯ್ ಬಾಯ್ ಹಂಗೆ ಆಯ್ತು. ಫೋನ್ ನಂಬರ್ ಎಕ್ಸ್ಚೇಂಜ್ ಆಗ್ಬೇಕಾದ್ರೇನೆ 2 ವರ್ಷ ಕಳೀತು. ಮಾತಾಡೋದಂದ್ರೆ ಬರೀ ಬೆಳಿಗ್ಗೆಯಿಂದ ಎಜುಕೇಶನ್ ಬಗ್ಗೆ, ಕಾಲೇಜ್ ಬಗ್ಗೆ, ನೀನ್ ಏನ್ ಮಾಡ್ತಿದೀಯಾ, ನಿಂದ್ ಇವತ್ತು ಏನ್ ವರ್ಕ್ ಆಯ್ತು, ಮತ್ ಇವತ್ತು ಎಲ್ಲಿ ಹೋಗಿದ್ದೆ, ಏನು ಇದೆ. ಮತ್ ಇದ್ರಲ್ಲಿ ಪ್ರೀತಿ ಅನ್ನೋದು ಇರ್ಲೇ ಇಲ್ಲ ಗುರುಜಿ 2 ವರ್ಷದಲ್ಲ. ನನ್ ಮನ್ಸಲ್ಲಿ ಇತ್ತು ಒನ್ ವೇ ಆಗಿ, ಅವ್ರ ಮನ್ಸಲ್ಲಿ ಯಾವ್ದು ಇರ್ಲಿ. ಆಸ್ ಎ ಫ್ರೆಂಡ್ ಆಗಿ ಮಾತಾಡ್ತಾ ಇದ್ರು. ಪ್ರತಿದಿನ ಇವತ್ತು ಎಷ್ಟು 30-40 ಪೇಜ್ ನಾನು ಚಾಟಿಂಗ್ ಮಾಡಿದೀನಿ ಅಂದ್ರೆ ಅದನ್ನ 3-4 ಸಾಲಲ್ಲಿ ಅದ್ರದ್ದು ಕನ್ಕ್ಲೂಷನ್ ತೆಗೆದ್ಬಿಟ್ಟು ಬರ್ದ್ಬಿಟ್ಟು ಪೋಸ್ಟ್ ಮಾಡ್ತಾ ಇದ್ದೆ ಫೇಸ್ಬುಕ್. ಅದು ಅವ್ರಿಗೆ ಕೋಪ ಬರೋದು. ಅಲ್ಲ ನಿನ್ನೆ ಬೆಳಿಗ್ಗಿಂದ ಸಂಜೆವರೆಗೂ ನಡೆದಿದ್ದೆ, ನಾನೇನ್ ರಾತ್ರಿ 12 ಗಂಟೆ ಮತ್ತೆ ಏನಕ್ಕ ಇದನ್ನ ಹಾಕ್ತೀಯ ನೀನು, ಅದ್ರಲ್ಲಿ ಏನ್ ಅರ್ಥ ಅಂತ ಹೇಳಿ ನಾನೇ ಬೇಲಿ ಹಾಕೊಳ್ತಾ ಬಂದ್ಬಿಟ್ಟೆ ಗುರುಜಿ ಜೀವನ. ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಆ ಹೆಸರು ಚೇಂಜ್ ಮಾಡಿದೆ, ಸಿಕ್ಕಿದ್ದಾರೆ ಒಬ್ರು ಪ್ರೀತಿಯ ನಿರೀಕ್ಷೆಯಲ್ಲಿ ತೆಗೆದಾಕ್ಬಿಟ್ಟೆ. 1000 ಕನಸಿನ ಸರ್ದಾರ ಹಾಕೊಂಡೆ. ಆಯ್ತು 1000 ಕನಸಿನ ಸರ್ದಾರ. ಇವಾಗ ಕನಸುಗಳು ಚಿಗುರೊಡಿಯೋಕ್ ಶುರು ಆಯ್ತು. ಹೂ ಬಿಡೋ ಟೈಮ್ ಬಂತು, ಫಲ ಕೊಡೋ ಟೈಮ್ ಬಂತು ಅಂತ ನಾನೇ ಏನೇನೋ ಹುಮ್ಮಸ್ಸಲ್ಲಿ ಅವ್ರ ಭಾವನೆ ಇತ್ತು ಇಲ್ಲೋ ಗೊತ್ತಿಲ್ಲ ಗುರುಜಿ. ಒಂದಿನ ಫೋನ್ ಮಾಡಿ, ಫೋನ್ ಅನ್ನೋಕ್ಕಿಂತ ಚಾಟ್ ಅಲ್ಲೇ ಪ್ರಪೋಸ್ ಮಾಡ್ಬಿಟ್ಟೆ ಗುರುಜಿ. ಪ್ರಪೋಸ್ ಮಾಡಿದ ತಕ್ಷಣ ಇಲ್ಲ ನಾನು ಫ್ರೆಂಡ್ ಅಂತ ತಿಳ್ಕೊಂಡಿದ್ದೆ. ಇಷ್ಟ ದಿನ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಫ್ರೆಂಡ್ ಅಂತಾನೆ ಇದ್ದೆ. ಅದ್ರಲ್ಲೂ ನಮ್ದು ಕಾಸ್ಟ್ ಬೇರೆ ನಿಮ್ದು ಕಾಸ್ಟ್ ಬೇರೆ, ಹಂಗೆ ಕಾಸ್ಟ್ ಗಿಸ್ಟ್ ಎಲ್ಲ ಬಿಟ್ಟು ಹಾಕ್ರಿ ಏನ್ ಹೇಳಿ. ಆಮೇಲೆ ಇಲ್ಲ ನಾನು ಪೆಂಡಿಂಗ್ ಅಲ್ಲಿ ಇರ್ತೀನಿ ಸ್ವಲ್ಪ ದಿನ ಅಂತೇಳಿ ಪೆಂಡಿಂಗ್ ಇಟ್ರು. ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಾನ್ ಮತ್ತೆ ಪ್ರಪೋಸ್ ಮಾಡಿದ್ದು ಪೆಂಡಿಂಗ್ ಏನಾಯ್ತು ಅಪ್ಲಿಕೇಶನ್ ರೆಫರ್ ಮಾಡಿದ್ರಲ್ಲ ಅಂತ ಕೇಳಿದೆ. ಇಲ್ಲ ನಾನ್ ಆಕ್ಚುಲಿ ದೇವ್ರಿಗಿಡೋ ಪ್ರಸಾದ ಅಲ್ಲ, ನಾನ್ ನಾಯಿ ತಿಂದ್ರು ಎಂದಿಲ್ಲೋ, ನೀವು ಅದ್ರ ಬಗ್ಗೆ ಎಲ್ಲ ಪ್ರೀತಿ ಗೀತೆ ಅಂತೆಲ್ಲ ಅನ್ನೋ. ನಿಮಿಷ ಏನ್ ಇದರ ಅರ್ಥ ಏನು? ಅಂದ್ರೆ ದೇವ್ರಿಗಿಡೋ ಪ್ರಸಾದ ಅಲ್ಲ, ನಾಯಿ ತಿಂದು ಎಂಜಿಲ್ಲ, ಏನ್ ಇದರ ಸಾರಾಂಶ ಏನು? ಇದ್ರ ಸಾರಾಂಶ ಅದೇ ಹೇಳ್ತೀನಿ ಗುರುಜಿ. ಅದನ್ನೆಲ್ಲ ನಾನು ಕೇಳಿದ್ನ. ಅಂದ್ಮೇಲೆ ನಾನು ಕೇಳಿದೆ, ಅಲ್ಲ ದೇವ್ರಿಗಿಡೋ ಪ್ರಸಾದ ಅಲ್ಲ, ನಾಯಿ ತಿಂದ್ರು ಎಂಜಲು ಅಂತೀಯ. ದೇವ್ರಿಗೆ ಮಾಡೋ ನೈವೇದ್ಯದಲ್ಲಿ ಬಳಸೋ ಪದಾರ್ಥ ಎಲ್ಲ ಮೊದ್ಲು ನೈಸರ್ಗದತ್ತವಾಗಿ ಅವು ಯಾರ್ಯಾರಿಗೆ ಸೇರ್ಬೇಕೋ ಸೇರ್ಬಿಟ್ಟೆ ದೇವ್ರಿಗೆ ಬಂದಿರೋದು. ತಪ್ಪು ತಿಳ್ಕೊಬಿಡಿ ಗುರುಜಿ.
ಸೇರ್ಬಿಟ್ಟೆ ಬಂದಿರೋದು. ತಾಯಿ ಹಸುವಿನ ಕೆಚ್ಚಲಲ್ಲಿ ಕರು ಹಾಲು ಕುಡಿದ್ ಬಿಟ್ಮೇಲೆ ತಾನೇ ಹಾಲು ಬರೋದು. ಆಮೇಲೆ ಪಶು ಪಕ್ಷಿ ತಿಂದ ಮೇಲೆ ತಾನೇ ನಮ್ ಕಾಳುಗಳು ಸಿಗೋದು, ಜಲಚರಗಳು ಕುಡಿದ್ ಬಿಟ್ಮೇಲೆ ತಾನೇ ನಮ್ಗೆ ನೀರ್ ಸಿಗೋದು ಅಂತ ಕೇಳಿದ್ದಕ್ಕೆ, ಇಲ್ಲ ನಿನ್ಗೆ ಏನು ಗೊತ್ತಿಲ್ಲ ಸುಮ್ನೆ ಇರು, ಅವೆಲ್ಲ ನಾನು ಎದಕ್ ಬೇಡ, ನಾನು ಮತ್ತೆ ಹಿಂದಿನ ದಿನಕ್ಕೆ ಹೋಗ್ಬೇಕಾಗುತ್ತೆ. ಸರಿ ಆಯ್ತು ಹೇಳು ಏನಂತ. ಅವಾಗ ಅವ್ರ ಇತಿಹಾಸ ಶುರು ಮಾಡಿದ್ರು ಗುರುಜಿ ಅವರು. ಅವ್ರದ್ದು ಇಲ್ಲ ಗುರುಜಿ, ಇದೆಲ್ಲ ಚಿಕ್ಕ ಪುಟ್ಟ ವಿಚಾರಗಳು ಹೇಳ್ಕೋಬಹುದು ಅಂತ ಅನ್ಸಲ್ಲ. ಹೇಳ್ತೀನಿ ಗುರುಜಿ. ಅವರು 8th 9th ಹೋಗ್ಬೇಕಾದ್ರೆ ಅವ್ರು ಸೋದರತ್ತೆ ಮಗ, ಹೆಸರು ಬೇಡ, ಇವ್ರನ್ನ ಬಲವಂತಾಗಿ ಬಳಸ್ಕೊಂಡ್ಬಿಟ್ಟಿದ್ದಾನೆ ತಿಳುವಳಿಕೆ ಇಲ್ದೇ ಇರೋ ವಯಸ್ಸಲ್ಲಿ. ಅದು ಅವ್ರ ಮೈಂಡ್ ಸೆಟ್ ಅಲ್ಲಿ ಹೇಗ್ ಕೂತಿದೆ ಅಂದ್ರೆ, ಅಯ್ಯೋ ನನ್ ಜೀವನ ಹಾಳಾಗೈತಿ, ಹಿಂಗಾಯ್ತಲ್ಲ ಅಂತೇಳಿ ಇವ್ರದ್ದು ತಲೆಯಲ್ಲಿ. ಬಟ್ ಆಗ ತಿಳುವಳಿಕೆ ಇಲ್ಲ ಅಂದ್ರೆ ಅದ್ರ ಬಗ್ಗೆ, ಅಂದ್ರೆ ದೊಡ್ಡವರಾದ್ಮೇಲೆ ಸ್ವಲ್ಪ ಹಿಂದಿನ ಮೆಮೊರಿ ರೀಕಾಲ್ ಮಾಡ್ಕೊಂಡಾಗ ಈ ನಿರ್ಧಾರಕ್ಕೆ ಅವ್ರು ಬಂದಿದ್ದಾರೆ. ಅಂದ್ರೆ ಅವತ್ತಿಗೆ ನಿರ್ಧಾರಕ್ಕೆ ಬಂದಿದ್ದಲ್ಲ, ಅವತ್ತು ಅದನ್ನ ಜಸ್ಟ್ ಒಂದೇನೋ ವಿಚಾರ ಅನ್ಕೊಂಡು ಸುಮ್ಬಿಟ್ಟಿರೋದು. ಸುಮ್ಬಿಟ್ರು. ಬಟ್ ಇವತ್ತು ದೊಡ್ಡವರಾಗಿ ತಿಳುವಳಿಕೆ ಹೆಚ್ಚಾದಾಗ ಅವತ್ತು ನಡೆದಿದ್ ನೆನಪಾಗಿ ಆ ನಿರ್ಧಾರಕ್ಕೆ ಬಂದಿರೋ, ಆ ನಿರ್ಧಾರ ತಗೊಂಡ್ರು. ಆಮೇಲೆ ಅದನ್ನೆಲ್ಲ ಹೇಳಿದ್ರು, ಇಲ್ಲ ಮನಸ್ಸು ನಂದು ಶುದ್ಧವಾಗಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಈಗ ಸೋದರತ್ತೆ ಮಗನ್ನ ತುಂಬಾ ಇಷ್ಟಪಟ್ಬಿಟ್ಟೆ, ಆದ್ರೆ ಮೋಸ ಮಾಡ್ಬಿಟ್ಟ. ಇವಾಗ ಅಂದ್ರೆ ನನ್ಕಿಂತ ಮುಂಚೆ ಅದಾದ್ಮೇಲೆ ಇಷ್ಟಪಟ್ಟಿರೋದು, ಅದಕ್ ಮುಂಚೆ ಇಷ್ಟಪಟ್ಟಿದ್ಕೆ ಹಂಗಾಗಿದ್ದ. ಅದಾದ್ಮೇಲೆ ಅಂದ್ರೆ ಅದು ಫಿಸಿಕಲ್ ಅಟ್ರಾಕ್ಷನ್ ಇರುತ್ತಲ್ಲ ಗುರು, ಅಂದ್ರೆ ಅದಕ್ಕೇನ್ ಪ್ರೀತಿ ಅವಶ್ಯಕತೆ ಇಲ್ಲ. ಗುರುಜಿ ಅದನ್ನೇ ಅವರು ಪ್ರೀತಿ ಅಂತ ತಿಳ್ಕೊಂಡು ಮೂವ್ ಮಾಡಿದ್ದಾರೆ. ಬಟ್ ಅದಾದ್ಮೇಲೆ 8ನೇ ಕ್ಲಾಸ್ ಅಲ್ಲ ಗುರುಜಿ, 8ನೇ ಕ್ಲಾಸ್ ಅಲ್ಲ ಗುರುಜಿ, 8ನೇ ಕ್ಲಾಸ್ 9ನೇ ಕ್ಲಾಸ್ ಇವ್ನ್ ಬಳಸ್ಕೊಂಡಿದ್ದು, ಯೂಸ್ ಮಾಡ್ಕೊಂಡಿದ್ದು. ಅಲ್ಲ ಮುಂದುವರಿದ ಭಾಗದಲ್ಲಿ ಇವ್ರು SSLC PUC ಹೊರಟ್ಮೇಲೆ ಆ ಹಿಂದಿನ ನೆನಪುಗಳು ಆಕೆ ಅಂತದ್ದೇನು ಆದಾಗ ಇವ್ರು 8ನೇ ಕ್ಲಾಸ್ ಅಲ್ಲಿ ಇದ್ರ? 8ನೇ ಕ್ಲಾಸ್. ಹೇಳಪ್ಪ. ಇದಾದ್ಮೇಲೆ ಅವರು ಆಮೇಲೆ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡಿದ್ದು, ಮತ್ತೆ ಬೇರೆ ಹುಡುಗಿ ಜೊತೆ ಸುತ್ತಾಗೋದು ಗೊತ್ತಾಗಿ ಇವಳು ಹೋಗಿ ಕ್ವಶನ್ ಮಾಡಿದಾಳೆ, ಏನ್ ಮತ್ ನೀನ್ ಹಿಂಗೆಲ್ಲ ಹೇಳ್ದೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ, ಮತ್ ಇದೇನು ಬೇರೆ ಹುಡುಗಿ ಜೊತೆಗಲ್ಲ, ಅದೇನೆಲ್ಲ ನೀನ್ ತಲೆಯಲ್ಲಿ ಇಟ್ಕೊಂಡಿದ್ಯಾ, ಅದು ಜಸ್ಟ್ ಹಂಗೆ ಹೇಳಿದ್ದೆ ಮಾತ್ಗೆ, ಇವಾಗ ಬಿಡು, ಈಗ ಬ್ಯಾಡ್ ಬಾ ಬಿಟ್ಬಿಡು, ನಾನ್ ಮತ್ತೆ ಬೇರೆಯವ್ರನ್ನ ನೋಡ್ಕೊಂತೀನಿ ಅಂತ ಹೇಳಿದಂತ. ಸರಿ ಹಿಂಗೆಲ್ಲ ಅಂದ್ಮೇಲೆ ಇವಳು ಮನ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟು ಏನೇನೋ ಅಟೆಂಪ್ಟ್ ಎಲ್ಲ ಮಾಡ್ಕೊಳಕ್ ಹೋಗಿ, ಆಮೇಲೆ ಹೆಂಗೋ ಮತ್ತೆ ಇಲ್ಲ ಅವ್ರ ಮನೇಲಿ ಅಪ್ಪ ಅಮ್ಮ ಬೈದು ಈ ತರ ಎಲ್ಲ ಮಾಡ್ಕೋಬಾರ್ದು ಅಂತ ಎಲ್ಲ ಹೇಳಿದ್ಮೇಲೆ ಅವ್ರ ಅಣ್ಣ ಅವ್ಳಿಗೆ ಬೈದು ಹೇಳಿದಾನೆ. ಅವ್ರ ಅಣ್ಣ ಡಾಕ್ಟರ್ ಅವ್ರ ಅಣ್ಣ ಬೈದು ಒಳ್ಳೆ ರೀತಿ ತಿದ್ದಿ ಬುದ್ಧಿ ಹೇಳಿದಾನೆ. ಅದಾದ್ಮೇಲೆ ಮತ್ತೆ ಅಕ್ಷಯ್ ಹೆಸರು ಹೇಳ್ಬಿಟ್ಟೆ, ಆ ಹುಡುಗನ ಜೊತೆಗೂ ಸ್ವಲ್ಪ ಮೂವ್ ಮಾಡಿದಾರೆ ಇವರು. ಆಮೇಲೆ ನನಗೆ ಎಲ್ಲ ಬಿಚ್ಚಿಟ್ಟ ಮೇಲೆ ನಾನು ಅನ್ಕೊಂಡೆ ಗುರುಜಿ, ಆಯ್ತಪ್ಪ ಇಷ್ಟೆಲ್ಲ ಇವ್ರ ಮನಸ್ಸು ಬಿಚ್ಚಿ ಹೇಳ್ತಿದ್ದಾಳೆ ಅಂತಂದ್ರೆ ಇಲ್ಲಿಗೆ ಮುಗ್ದೋಯ್ತಿದ್ದು, ಇದನ್ನ ಇತಿಹಾಸ ತೆಗ್ದಿಟ್ಬಿಡೋಣ. ಇತಿಹಾಸ ನೋಡಿ ಮುಂದೆ ಮತ್ತೆ ನಾನು ವರ್ತಮಾನ ಭವಿಷ್ಯತ್ತಲ್ಲಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಜೀವನ ನಡೆಯಲ್ಲ. ಇತಿಹಾಸ ಆಗೋಗ್ಬಿಟ್ಟಿದೆ. ನಾನ್ ಬಯಸ್ತಾ ಇದ್ದೀನಲ್ಲ, ಇವಾಗ ನಾನೇ ಬೇಲಿ ಹಾಕೊಂಡ್ಬಿಟ್ಟಿದೀನಿ. ಬೇರೆ ಯಾರನ್ನು ಅಂದ್ರೆ ಅಷ್ಟೊತ್ತಿಗಾಗ್ಲೇ ನಾನ್ ನಿಮ್ಮನ್ ಬಿಟ್ರೆ ಜಗತ್ತಲ್ಲಿ ಯಾವ ಹೆಣ್ಣನ್ನು ಕಣ್ಣಿತ್ ನೋಡಲ್ಲ, ನಿಮ್ಮನ್ನ ನಾನು ಮನ್ಸಾರಿ ಒರೆಸಿಬಿಟ್ಟಿದೀನಿ ಅಂತ ತುಂಬಾ ಡೀಪ್ ಆಗಿ ಹೋಗ್ಬಿಟ್ಟಿದೆ ಗುರುಜಿ. ನಾವು ಮದ್ವೆ ಆದ್ರೆ ನಿನ್ನೆ ಆಗ್ಬೇಕು, ಇಲ್ಲಾಂದ್ರೆ ಜಗತ್ತಲ್ಲಿರೋ ಎಲ್ಲ ಹೆಣ್ಮಕ್ಳು ನನ್ಗೆ ಅಕ್ಕ ತಂಗಿ ಸಮಾನ ಅಂತ ಎಲ್ಲ ಪ್ರಮಾಣ ಮಾಡ್ಬಿಟ್ಟಿದೆ. ಆಮೇಲೆ ಇವಳು ಕೊನೆಗೆ ಒಪ್ಕೊಳ್ಳೋ ಸ್ಥಿತಿಗೆ ಬರ್ಲಿಲ್ಲ ಗುರುಜಿ. ಇವಳು ಅದೇನೋ ಗೊತ್ತಿಲ್ಲ, ನನ್ನ ಏನಂತಾರೆ ಅದು ನಿಯತ್ತಿಗೆ ಏನೋ ಭಯ ಬಿದ್ಲು ಗೊತ್ತಿಲ್ಲ ಗುರುಜಿ. ಆದ್ರೆ ಏನಕ್ಕೆ ಹೆದರಿದ್ಲು ಗೊತ್ತಿಲ್ಲ. ಇಲ್ಲಪ್ಪ ನಿನ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ, ಈ ತರ ಎಲ್ಲ ಪ್ರಮಾಣ ಮಾಡ್ಬಿಡ, ಪ್ರಮಾಣಗಳನ್ನ ವಾಪಸ್ ತಗೋ, ಒಳ್ಳೆ ಹುಡುಗ ನೀನು, ಒಳ್ಳೆ ಮದುವೆ ಆಗುತ್ತೆ, ಒಳ್ಳೆ ಹುಡುಗಿ ಸಿಗ್ತಾಳೆ, ಬಿಟ್ಬಿಡು ಅಂತಾಳೆ. ತುಂಬಾ ಕಾಡಿದ್ಲು. ನಾನು ಅವಳನ್ನ ಹುಡುಕೊಂಡು ಊರಿಗೆಲ್ಲ ಹೋಗಿದ್ದೇನೆ ಗುರು, ಸಿಗ್ಲೇ ಇಲ್ಲ ಪುನಃ. ಒಂದಿನ ಫೋನ್ ಮಾಡ್ಬಿಟ್ಟು, ನಾನು ಊರಿಗೆ ಹೋಗ್ತಾ ಇದೀನಿ, ಗುಲ್ಬರ್ಗಾಗ ಹೋಗ್ತಾ ಇದೀನಿ, ಬಸ್ ಖಾಲಿ ಇದೆ, ತುಂಬಾ ಅಳು ಬರ್ತಾ ಇದೆ, ಮನಸ್ಸು ಖಾಲಿ ಇದೆ, ಒಂದ್ಸರ್ತಿ ಪರ್ಮಿಷನ್ ಕೊಟ್ಬಿಡ್ರಿ ನಂಗೆ, ನಾನು ಹೋಗ್ಬಿಟ್ಟು ಅವ್ರ ಕೆನ್ನೆ ಹೊಡೆದ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಒಂದ್ ಹೆಣ್ಣು ಅಂದ್ರೆ ಪೂಜನೀಯ ಸ್ಥಾನದಿಂದ ನೋಡಿ, ನೀವು ಬಳಸಿ ಬಿಸಾಕೋ ವಸ್ತು ತರ ನೋಡ್ಬೇಡಿ ಅಂತ ಎಲ್ಲ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ನಾನು ಫೋನ್ ಮಾಡಿ ನನ್ ಮನ್ಸು ಅಲ್ಲಿಗಾಗಲೇ ಕಲ್ಲಾಗೋಗ್ಬಿಟ್ಟಿತ್ತು ಗುರುಜಿ. ನಾನು ಎಷ್ಟಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಹಾತುರಿತಾ ಇದೆ, ಕೈ ಮುಗಿದೆ,
ಎಷ್ಟೋ ಎಲ್ಲ ಹೇಳ್ಕೊಂಡೆ, ಆದ್ರೂ ಮನಸ್ಸು ಕರಗ್ಲಿಲ್ಲ. ಆದ್ಮೇಲೆ ನನ್ನ ಹತ್ರ ಏನಕ್ಕೆ ಪರ್ಮಿಷನ್ ಕೇಳ್ತೀರಾ, ಯು ಹ್ಯಾವ್ ಆಲ್ ರಿಸರ್ವ್ಡ್ ಯುವರ್ ಇದನ್ನಂತ ರೈಟ್ಸ್ ಇದೆ ನಿಮ್ಗೆ, ಹೋಗ್ಬಿಟ್ಟು ಹೊಡಿತಿದ್ರೆ ಹೊಡಿರಿ, ಪರವಾಗಿಲ್ಲ, ನೀವ್ ಏನ್ ಮಾಡ್ಕೊಂತೀರ ಮಾಡ್ಕೊಳ್ಳಿ ಅಂತ ಹೇಳಿ. ನಿಮ್ಗೆಲ್ಲ ರೈಟ್ಸ್ ನಿಮ್ಗೆ ಕಾಯ್ದಿರಿಸಲಾಗಿದೆ ಕಾನೂನಿನಲ್ಲಿ. ನಾನು ನಿಮ್ಮನ್ನ ಕಟ್ ಹಾಕಿಲ್ಲ, ನೀವು ನಮ್ಮನ್ನ ಕಟ್ ಹಾಕಿಲ್ಲ. ಕಟ್ ಹಾಕ್ಬೇಕು ಅಂದ್ರೆ ನೀವು ನಮ್ಮ ಬಂಧನದಲ್ಲಿ ಬಂದೇ ಇಲ್ಲ. ನನ್ನ ಹತ್ರ ಪರ್ಮಿಷನ್ ಕೇಳಕ್ ಏನಿದೆ ನಿಮ್ಗೆ? ಅದಾದ್ಮೇಲೆ ಅವಳು ದಯವಿಟ್ಟು ಕ್ಷಮಿಸ್ಬಿಡ್ರಿ ಪ್ರೀತಮ್ ಅವ್ರೆ, ಹ್ಯಾಂಗಾಯ್ತು ಹಿಂಗಾಯ್ತು ತುಂಬಾ ಮಾತಾಡಿದ್ರು. ಆಮೇಲೆ ನಾನು ಇರ್ಲಿ ಬಿಡಿ ಪರವಾಗಿಲ್ಲ, ಎಲ್ಲೂ ಇರಿ ಚೆನ್ನಾಗಿರಿ ಅಂತ ಹೇಳಿ ಎಷ್ಟು ಕೊನೆವರೆಗೂ ಅಂಗ್ಲಾಚಿ ಬೇಡ್ಕೊಂಡೆ ಪೂಜೆ. ಅಂಗ್ಲಾಚ್ಬಿಟ್ಟೆ. ಇನ್ನೇನ್ ನನ್ಗೆ ನಂದೊಂದು ಹುಟ್ಟ ಸ್ವಭಾವ ಗುರುಜಿ. ಏನು ಒಂದು ಮಾತಿಗೆ ಕಟ್ಟು ಬಿದ್ರೆ ಜಪ್ಪಯ್ಯ ಅಂದ್ರೂ ನಾನು ವಾಪಸ್ ಹೋಗಲ್ಲ. ಅದು ನಾನು ಒಂದು ಕಟ್ಟು ಬಿದ್ರೆ ಇವ್ರು ನನ್ನವರು ಅಥವಾ ಇವ್ರು ಯಾರೋ ಒಬ್ರನ್ನ ಹಚ್ಕೋಬೇಕು ಅಂತಂದ್ರೆ ಅವ್ರ ಜೊತೆಗೆ ನಾನು ಬಾಂಧವ್ಯ ಚೆನ್ನಾಗಿತ್ತು ಅಂದ್ರೆ, ಬಾಂಡಿಂಗ್ ಚೆನ್ನಾಗಿತ್ತು ಅಂದ್ರೆ, ಅವ್ರ ಸಾಯೋ ಸ್ಟೇಜ್ ಅಲ್ಲಿ ಅದ ಏನೇ ಪ್ರಾಬ್ಲಮ್ ಇದು ಹೋಗಾದ್ರೂ ನಾನು ಅವ್ರನ್ನ ಉಳಿಸ್ಕೊಳಕ್ ಪ್ರಯತ್ನ ಮಾಡ್ತೀನಿ. ಆದ್ರೆ ನನ್ ಸ್ಟೇಟ್ ಫಾರ್ವರ್ಡ್ ಯಾರು ಅದಕ್ಕಾಗಿ ನನ್ನ ರಿಲೇಟಿವ್ಸ್ ಒಬ್ರು ನನ್ನ ಹತ್ರ ಬರಲ್ಲ ಗುರುಜಿ. ಒಬ್ರು ನನ್ನ ಜೊತೆ ಮಾತಾಡೋ ನೇರವಾಗಿ ಯಾರು ಏನೇನ್ ಮಾಡಿದಾರೆ ಎಲ್ಲ ಗೊತ್ತು ಎಲ್ಲರಿಗೂ. ನಾನು ನೇರವಾಗಿ ನೀನ್ ಹಿಂಗ್ ಮಾಡಿದಕ್ಕೆ ಹಿಂಗಾಯ್ತು ಅಂತ ಹೇಳಿ. ಇದು ಆಮೇಲೆ ಬರುತ್ತೆ ಗುರುಜಿ, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಬರುತ್ತೆ. ಇದಾದ್ಮೇಲೆ ಗುರುಜಿ ನಾನು ಬಿಟ್ಬಿಟ್ಟೆ. ಅವರು ಒಪ್ಕೊಳ್ಳಿಲ್ಲ ಅಂದ್ಮೇಲೆ ಸುಮ್ನೆ ಏನಕ್ಕೆ ಯೋಚನೆ ಮಾಡೋದು ಅಂತ ಹೇಳಿ ಇವುದೇ ಚಿಂತೆಯಲ್ಲಿ ನಾನು ಜಾಬ್ ಮಾಡೋದನ್ನ ಸ್ವಲ್ಪ ದಿನ ಸುಮ್ನೆ ಜಾಬ್ ಮಾಡೋದು, ರೂಮಿಗೆ ಬರೋದು, ಬಿಸ್ಕೊಳ್ಳೋದು, ರೂಮಿಗೆ ಹೋಗೋದು, ಜಾಬ್ ಮಾಡೋದು, ವಾಪಸ್ ಬರೋದು, ಊಟ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ. ನಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಸ್ಪೋರ್ಟಿವ್ ಆಗಿ ಏನೇನು ಹೇಳಿದ್ರು ಗುರುಜಿ, ಇಲ್ಲ ಒಂಚೂರು ಅಲ್ಲೇ ಇಲ್ಲೇ ಹೋಗ್ಬಿಟ್ಟು ಬರೋಣ ಬೇರೆ ಬೇರೆ ಕಡೆ. ಅಪ್ಪ ದೇವ್ರು ನೀವು ಹೇಳಿದ್ದಕ್ಕೆ ನಾನು ಏನೋ ಮಾಡಕ್ ಹೋಗಿ ಏನೇನೋ ಮಾಡಿಟ್ಕೊಂಡ್ ಕೂತಿದ್ದೀನಿ. ಇನ್ ಮೇಲೆ ನಾನು ಹೇಳಿದ್ನಲ್ಲ, ಬಂದ್ರೆ ಒಬ್ಳು ಬಂದಿದ್ಲು, ಹೋದ್ಲು, ಇವಾಗ ಪ್ರಮಾಣ ಬೇರೆ ಮಾಡಿದೀನಿ. ಇನ್ ಮೇಲೆ ನಾನು ಜೀವನದಲ್ಲಿ ಯಾವ ಹೆಣ್ಣು ಬೇಡ, ನಾನು ಇದ್ರೆ ಒಬ್ನೇ ಇರ್ತೀನಿ. ನನ್ನ ಸವಾಸ ಬಿಟ್ಬಿಟ್ರು, ಬೇಕಾದ್ರೆ ನೀವು ಫ್ರೆಂಡ್ಶಿಪ್ ಬಿಟ್ಬಿಡೋಕೆ ತಯಾರಾಗ್ಬಿಡ್ತೀನಿ ನಾನು. ಅದಾದ್ಮೇಲೆ ಸ್ವಲ್ಪ ದಿನ ಡ್ಯೂಟಿ ಮಾಡಿದೆ ಗುರುಜಿ, ಒಂದ್ ಆಕ್ಸಿಡೆಂಟ್ ಆಗೋಯ್ತು. ಚಿಕ್ಕ ಆಕ್ಸಿಡೆಂಟ್ ಆಯ್ತು ರಾತ್ರಿ ಹೊತ್ತಲ್ಲಿ. ಇದೇ ಟೆನ್ಷನ್ ಬರುವಾಗ ಅವ್ರು ಬಿಟ್ಟೋಗಿ ಒಂದು 6 months ಒಂದ್ 8 months ಆಗಿತ್ತು. ವಾಪಸ್ ಬರ್ತಾ ನಾನು ಹಿಂಗೆ ಹೊನ್ನಾವರ ನಮ್ದು ಕಾರವಾರ ಹತ್ರ ಬರ್ಬೇಕಾದ್ರೆ ನಾನು ನಮ್ಮೂರಿಗೆ ದಾಂಡ್ಲಿ ಬರ್ಬೇಕಾದ್ರೆ ಕರ್ವಿಂಗ್ ಅಲ್ಲಿ ಗುರುಜಿ ನೋಡ್ದೇನೆ ಸಂಜೆ 5 ಗಂಟೆ ಸುಮಾರು ಹೋಗಿ ಒಂದು ಟಾಟಾ ಎಸಿ ಹೊಡೆದ್ಬಿಟ್ಟು ಬೈಕ್ ಹೊಡೆದೆ. ಹೆಚ್ಚೇನ್ ಡ್ಯಾಮೇಜ್ ಆಗ್ಲಿಲ್ಲ ಗುರುಜಿ, ಆಗ ಜಸ್ಟ್ ಸ್ವಲ್ಪ ತಲೆಗೆಲ್ಲ ಏಟ್ ಬಿದ್ದಿತ್ತು. ಆಮೇಲೆ ಅವರು ಕಂಪ್ಲೇಂಟ್ ಎಲ್ಲ ಕೊಡ್ಬೇಡಿ, ಇದನ್ನ ಇಲ್ಲೇ ಬಗೆಹರಿಸ್ಕೊಂಡು ನಾನು ಹಾಸ್ಪಿಟಲ್ ಖರ್ಚೆಲ್ಲ ಕೊಡ್ತೀನಿ, ಸುಮ್ನೆ ಕಂಪ್ಲೇಂಟ್ ಕೊಟ್ರೆ ನೀವು ಕೋರ್ಟ್ ಕೇಸ್ ಅಂತ ಆಟಾಡ್ಬೇಕು, ಏನಿಲ್ಲ ಮೈನರ್ ಆಗಿದೆ ಅಂತ ಹೇಳಿದ್ರು ಗುರುಜಿ. ನನಗೂ ಈ ಡ್ಯೂಟಿ ಮತ್ತೆ ಈ ಜಾಬ್ ಮನೆ ಇವೆಲ್ಲ ಹಳೆ ಟೆನ್ಷನ್ ಇವೆಲ್ಲ ಇದ್ರ ಸಲುವಾಗಿ ಮತ್ತೆ ಈ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಏನಕ್ಕೆ, ಆಯ್ತು ಬಿಡು ಅಂತೇಳಿ ಅಂಕೋಲೋ ಹಾಸ್ಪಿಟಲ್ ಅಲ್ಲಿ ಭರ್ತಿ ಆದೆ. ಅವರು ಬಂದು ಇಲ್ಲ ಸ್ವಲ್ಪ ತರ್ಸಿದ ಗಾಯ ಆಗಿದೆ ಅಷ್ಟೇ, ಬಿದ್ದಿದೆ, ಸ್ವಲ್ಪ ಸ್ಟಿಚಸ್ ಹಾಕ್ಬಿಡಿ ಅಂತ ಹೇಳಿ ಸ್ಟಿಚಸ್ ಎಲ್ಲ ಹಾಕ್ಸಿದ್ರು. ಆಮೇಲೆ ಒಂದ್ 4 ದಿನ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳಿದ್ರು ಗುರುಜಿ. ಬೆಡ್ ರೆಸ್ಟ್ ಮಾಡಿದೆ. ನನಗ್ ಗೊತ್ತಿದ್ದು ತಲೆಗಷ್ಟೇ ಹೊಡ್ತಾ ಬಿದ್ದಿದೆ ಅಂತ, ಸ್ವಲ್ಪ ಮೂರ್ಛೆ ಪ್ರಜ್ಞೆ ಇರ್ಲಿಲ್ಲ. ಅದಾದ್ಮೇಲೆ ಒಂದು ನೆಕ್ಸ್ಟ್ ಡೇ ನಾನು ಪರ್ಫೆಕ್ಟ್ ಆಗಿ ಎಚ್ಚರ ಆಗಿ ಕೂತ್ಕೊಂಡು ನೋಡಿದ್ರೆ ಆಕ್ಚುಲಿ ನನ್ನ ಪ್ರೈವೇಟ್ ಪಾರ್ಟ್ಸ್ ಮತ್ತೆ ತೊಡೆ ಗಿಡಿ ಎಲ್ಲ ತೊಡೆ ಹತ್ರ ಬೋನ್ ಒಂದ್ ಸ್ವಲ್ಪ ಕ್ರ್ಯಾಕ್ ಆಗಿದೆ, ಪ್ರೈವೇಟ್ ಪಾರ್ಟಿಗೆ ಹೊಡ್ತಾ ಬಿದ್ದಿದೆ. ಅಯ್ಯೋ ದೇವ್ರೆ ಅಂತ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಏನಾಗಿದೆ ಅನ್ನೋ ಹಾಸ್ಪಿಟ್ಲ್ಗೆ ಕೆಟ್ಟ ಕೂಗಾಡ್ಬಿಟ್ಟೆ ಗುರುಜಿ. ರಾತ್ರಿ ನಿದ್ರೆ ಇಂಜೆಕ್ಷನ್ ಕೊಟ್ಟಿದ್ರು, ಏನಾಗಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಸಿಕ್ಕಾಬಿಟ್ಟೆ ತೊಡೆ ನೋವು ಎಲ್ಲ. ನಾನು ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅವನೇನೋ ಅಡ್ಮಿಷನ್ ಮಾಡ್ದೆ ಹಾಸ್ಪಿಟ್ಲ್ಗೆ, ಏನೋ ಬಿಲ್ ಕಟ್ಟದ 12,000 ಬಿಲ್ ಕಟ್ಟದ ಹೋದ. ನಾನು ಕಂಪ್ಲೇಂಟ್ ಮಾಡ್ಲಿಲ್ಲ ಏನು. ಇವ್ರು ಹಾಸ್ಪಿಟಲ್ ಡಾಕ್ಟರ್ ಬಂದ್ರು, ಸರ್ಜಿಕಲ್ ಡಿಪಾರ್ಟ್ಮೆಂಟ್ ನವ್ರು ಸರ್ಜನ್ಸ್ ಎಲ್ಲ ಬಂದು ಎಕ್ಸ್ರೇ ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ, ಇಲ್ಲ ಸ್ವಲ್ಪ ಕ್ರ್ಯಾಕ್ ಆಗಿದೆ, ಇದು ಯಾವ್ದು ತೊಡೆಯಲ್ಲಿ ಕ್ರ್ಯಾಕ್ ಆಗಿದೆ ಸ್ವಲ್ಪ, ಆದ್ರೆ ನಿಂದು ಟೆಸ್ಟಿಲ್ಸ್ ಹೊರಟೋಗ್ಬಿಟ್ಟಿದೆ, ಡ್ಯಾಮೇಜ್ ಆಗಿದೆ, ಇಂಟರ್ನಲ್ ಡ್ಯಾಮೇಜ್ ಆಗಿದೆ ಅಂತ. ಅಯ್ಯೋ ನನಗ ಅದ್ರದ್ದು ಜ್ಞಾನನೇ ಇರ್ಲಿಲ್ಲ ಗುರುಜಿ. ಏನಾಗುತ್ತೆ ಈ ತರ ಡ್ಯಾಮೇಜ್ ಆದ್ರೆ ಏನಾಗುತ್ತೆ, ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ. ಅವರು ಕೂಡ ಹೇಳಿದ್ರು, ಯು ಡೋಂಟ್ ಹ್ಯಾವ್ ಗೆಟ್ ಎನಿ ಚೈಲ್ಡ್ಸ್ ಅಂತ ಹೇಳ್ಬಿಟ್ರು. ಚೈಲ್ಡ್ಸ್ ನಿನ್ಗೆ ಮಕ್ಕಳ ಭಾಗ್ಯನೇ ಇಲ್ಲ ಅಂತ ಹೇಳಿದ್ರು. ನಾನು ಆಯ್ತು ಬಿಡ್ರಿ, ನಮ್ ಜೀವನದಲ್ಲಿ ಯಾವ ಹೆಣ್ಣೆ ಬರೋದಿಲ್ಲ, ಆಮೇಲೆ ಮಕ್ಕಳು ತಗೊಂಡು ಏನ್ ಮಾಡೋದು, ಹೋಗ್ಲಿ ಬಿಡಿ ಅಂತ ಅಷ್ಟೆಲ್ಲ ಆಯ್ತು. ನಾನು ಅಷ್ಟು ಕೇರ್ಲೆಸ್ ಆಗಿ ಬಂದ್ಬಿಟ್ಟೆ ಗುರುಜಿ. 1 ವಾರ 15 ದಿನದಲ್ಲಿ ರೆಸ್ಟ್ ಮಾಡ್ಕೊಂಡು
ಆಮೇಲೆ ಮತ್ತೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಮುಂದೆ 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 ಹೋಗ್ತಾನೆ ಇದ್ದೆ. ನನ್ನ ಪಾಡಿಗೆ ನಾನು ದುಡಿಯೋದು, ಮನೆಗೆ ಕಳ್ಸೋದು, ಬರೋದು ಹೋಗೋದು. ಇಷ್ಟರಲ್ಲಿ ಮನೇಲಿ ಶುರು ಆಯ್ತು ಗುರುಜಿ ನನ್ಗೆ ಮದುವೆ ಮಾಡ್ಕೊ ಏನ್ ನೋಡ್ತಾ ಇದೀನಿ, ಮದುವೆ ಮಾಡ್ಕೊ. ನನ್ಗೆ ಇದು ಎಲ್ಲೆಲ್ಲಿಂದ ಸುತ್ತ ಹಾಕೊಂಡು ನಾನೇ ಹಳ್ಳ ತೊಡ್ಕೊಂಡ್ಬಿಟ್ನೇನೋ ಅನ್ನೋ ಎಲ್ಲೋ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಗುರುಜಿ. ಸರಿ ಆಯ್ತು, ಹೆಣ್ಣು ನೋಡ್ತೀನಿ. ಆಯ್ತು, 4 ಹೆಣ್ಣು ನೋಡಿದ್ವಿ ಗುರುಜಿ. 4 ಒಂದು 5 ಹುಡುಗಿರು ನೋಡಿದ್ವಿ ಗುರುಜಿ. 5ರಲ್ಲಿ 3 ಅವರೇ ಕ್ಯಾನ್ಸಲ್ ಆಯ್ತು. 2ನ್ನ ನಾನೇ ಥರ್ಡ್ ಪಾರ್ಟಿ ಅಂತ ಹೇಳಿ ಫೋನ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ಥರ್ಡ್ ಪಾರ್ಟಿ ಅಂತ ಹೇಳಿ, ಇಲ್ಲ ಇಂಥವನ್ ಕೊಡ್ತೀವಿ, ನನ್ ಮಗನ ಸರಿ ಇಲ್ಲ ಬಿಡಿ, ಅವನೆಲ್ಲ ಕುಡಿತಾನೆ, ರಾತ್ರಿ ಆಗ್ಲಿ ಎಲ್ಲ ಕುಡಿತಾನೆ, ಅವ್ನ್ ಕೊಟ್ರೆ ಮಕ್ಕಳ ಜೀವನ ಎಲ್ಲ ಹಾಳಾಗೋಗುತ್ತೆ, ಕೊಡ್ಬೇಡಿ, ನಾನು ಅವ್ರ ಕಂಪ್ನಿಲಿ ಕೆಲಸ ಮಾಡೋನು, ಹಂಗೆ ಹಿಂಗೆ ಅಂತ. ಅವರು ಹೌದಾ ಹೇಳಿ, ತುಂಬಾ ಒಳ್ಳೇದಾಯ್ತಪ್ಪ, ನಾನು ಮದುವೆ ಮಾಡ್ಕೊಡ್ತಾ ಇದ್ದೀವಿ ಅವನ್ಗೆ, ನೋಡೋದಕ್ಕೆ ಎಷ್ಟು ಸಂಭಾಯಿತರ ಕಾಂತಾನಲ್ಲಪ್ಪ ಅವನು. ಇಲ್ಲ ಗುರುಜಿ, ಇಲ್ಲ ಮೇಡಮ್, ಅವನು ಹಿಂಗೆಲ್ಲ ಮಾಡ್ತಾನೆ. ಹೌದಾ, 2 ಕ್ಯಾನ್ಸಲ್ ಆಗೋಯ್ತು ಗುರುಜಿ. ಅವ್ರ 3 ಅವರೇ ಕ್ಯಾನ್ಸಲ್ ಮಾಡ್ಕೊಂಡ್ರು. ಆಮೇಲೆ ನಮ್ಮ ಮನೇಲಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟೆ. ನನ್ಗೆ 28 ಏನೋ ನಡೀತಾ ಇತ್ತು. ನಮ್ಮ ಮನೇಲಿ ಹೇಳಿದೆ ಕಣಮುಡಿ, ನೋಡಪ್ಪ, ನನ್ನ ಹಣೆ ಬರದಲ್ಲಿ ಹೆಣ್ಣು ಬರೋದಿಲ್ಲ, ಮದ್ವೆ ಆಗಲ್ಲ, ಮುಂದೆ ನಿಮಗ್ ಬಿಟ್ಟಿದ್ದು. ಆಮೇಲೆ ಅವರು ನಮ್ಮಮ್ಮ ಗೋಳ್ ನೋಡಕ್ ಆಗ್ತಾ ಇರ್ಲಿಲ್ಲ ಗುರುಜಿ. ಅವ್ರದ್ದೇನು ಇಷ್ಟೆಲ್ಲ ಕಷ್ಟಪಟ್ಟು ಬಂದ್ವಿ, ಇವಾಗ ಮಗಂದು ಒಂದು ಮದುವೆ ಮಾಡಿ ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅಂತ ಅವ್ರದ್ದು ಆಸೆ. ನಂದೇ ನಾನೇ ಮಾಡ್ಕೊಂಡಿದ್ದು ಅಥವಾ ನಾನ್ ಮಾಡದಿರೋ ನನ್ ಕರ್ಮನೇ ನನಗ್ ಬಂದಿತ್ತು. ಕರ್ಮ ರಿಟರ್ನ್ಸ್ ಅಂತಾರಲ್ಲ ಗುರುಜಿ, ಹಂಗಾಗೋಯ್ತು. ಮತ್ತೆ ನಾನು ಹೋಗಿ ಡ್ಯೂಟಿ ಮಾಡಕ್ ಶುರು ಮಾಡಿದೆ ಗುರುಜಿ. ಇದು ಸ್ವಲ್ಪ ದಿನ ಆದ್ಮೇಲೆ ನನ್ನ ಫ್ರೆಂಡ್ಸ್ಗೆ ಹೇಳ್ದೆ, ನಾನು ಹಿಂಗಾಗಿದೆ ಅಂತ. ಹೌದಾ, ಏನಾಗಿದೆ ನಿನ್ಗೆ, ಏನು ಕರೆಕ್ಟ್ ಆಗಿ ಹೇಳೋಣ ಅಂತ ಹೇಳಿ. ಇಲ್ಲ, ಈ ತರ ಪ್ರಾಬ್ಲಮ್ ಆಗಿದೆ. ನೀನ್ ಪರೀಕ್ಷೆ ಮಾಡ್ಕೊಂಡಿದ್ಯಾ? ಪರೀಕ್ಷೆ ಅನ್ನೋದು ಕಾಮನ್ಲಿ ಇವಾಗ ಮಂತ್ಲಿ 1 ಟೈಮ್ 1.5 ಮಂತ್ಸ್ಗೆ ಒಂದ್ಸರ್ತಿ ಏನಾದ್ರು ನಮ್ಮ ಫಿಸಿಕಲಿ ನಾವ್ ಒಂದ್ಸರ ಆಕ್ಟಿವಿಟಿ ಮಾಡ್ತೀವಲ್ಲ ಗುರುಜಿ, ಗೊತ್ತಾಗ್ಬಿಡುತ್ತೆ ಅವಾಗ. ನಾನು ಆವಾಗ ಹೇಳ್ದೆ ಹಿಂಗಿಂಗ, ಇಲ್ಲ ಹಂಗೋಗು ಹಿಂಗೋಗು. ಇದ್ರಲ್ಲಿ ಹೊಳೆ ನರಸೀಪುರದಲ್ಲಿ ಇದ್ವಿ ಗುರುಜಿ ಅವಾಗ ವರ್ಕ್ ಮೇಲೆ. ಈ ಫೋರ್ಸೇಬಲಿ ನನ್ನ ಯಾವ್ದೋ ಒಂದು ಹೇಳ್ಬಾರ್ದು ವಸತಿ ಗೃಹ ಕಳಿಸ್ಬಿಟ್ರು. ನಾನು ಹೋಗಿ ಕೌಂಟ್ರಲ್ಲಿ 1,000 ರೂಪಾಯಿ ಕೊಟ್ಟು, ಅವನು ಹೇಳ್ತಾನೆ ರೂಮ್ ನಂಬರ್ ಇಷ್ಟು ಹೋಗು ಅಂತ ಹೇಳಿ, ನಾನು ಹೋಗಿ ಅಲ್ಲಿ ಒಂದ್ಸರ್ತಿ ಯೋಚನೆ ಮಾಡಕ್ ನಿಂತ್ಕೊಂಡೆ ಗುರುಜಿ. ಹೇಳ್ತೀನಿ, ಅಯ್ಯೋ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದೆ ಗುರುಜಿ. ಅಂದ್ರೆ ಏನ್ ವಸತಿ ಗೃಹ ಕಂಪ್ಲೀಟ್ ಅಂತಂದ್ರೆ ಅಲ್ಲಿ ಅಂದ್ರೆ ರೂಮ್ ಅಂತಂದ್ರೆ ನಿಮ್ಗೆ ಅದು ಬಿಡಿ, ಅದು ಬೇರೆ ವಿಚಾರದ ಹೋಗ್ಬೇಕಾಗತ್ತೆ. ಅವ್ರ ಪರೀಕ್ಷೆ ಮಾಡ್ಕೊ ಅಂತ ಕಳ್ಸಿದ್ರು ಗುರುಜಿ. ನಂಗೆ ಮದ್ವೆ ಆದ್ಮೇಲೆ ಇವಾಗ್ಲೇ ಹಿಂಗೆ ಮದುವೆ ಆದ್ಮೇಲೆ ಪಕ್ಕದ ಮನೆಯವ್ರನ್ನ ಲಾಭ ಪಡ್ಕೋಬಾರ್ದು, ನೋಡು ಒಂದ್ಸರ್ತಿ ಟ್ರೈ ಮಾಡೋದು. ನಾನ್ ಮದ್ವೆ ಬಗ್ಗೆ ಆಸೆನೇ ಇಟ್ಟಿಲ್ಲಪ್ಪ, ನಾನು ಅದ್ರ ಬಗ್ಗೆ ಯೋಚನೆ ಎಲ್ಲ ಬಿಟ್ಬಿಟ್ಟಿದೀನಿ, ನೀವ್ ಏನಕ್ಕೆ ನನ್ನ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ರ ಅಂತ ಕೇಳಿದವ್ರು. ಇಲ್ಲ, ಒಂದ್ಸರ್ತಿ ಹೋಗ್ಬಿಟ್ಪ ಒಳ್ಳೇದು, ನೋಡೋಣ ಒಂದ್ಸರ್ತಿ ಏನಾದ್ರು ಆಕ್ಟಿವಿಟಿ ಚೆನ್ನಾಗಿದ್ರೆ ನಾವ್ ನೋಡೋಣ ಬೇರೆ ಕಡೆ, ಯಾಕೆ ಸುಮ್ನೆ ಲೈಫ್ ಲಾಂಗ್ ಒಬ್ಬಂಟಿಯಾಗಿ ಸಾಯ್ತೀವಿ ಅಂತ. ಅವ್ರದ್ದು ಇಂಟೆನ್ಷನ್ ಅವ್ರದ್ದು ಒಳ್ಳೇದೇ. ಬಟ್ ನಾನು ಅಲ್ಲಿ ಹೋಗಿ ಹೊಸ್ಲತ್ರ ನಿಂತ್ಕೊಂಡು 1 ಕ್ಷಣ ಯೋಚನೆ ಮಾಡಿದೆ ಗುರುಜಿ, ನೀನ್ ಮಾಡ್ಕೊಂಡ್ ಬಂದಿದ್ದೇನು, ಪ್ರಮಾಣ ಮಾಡಿದ್ದೇನು, 1 ಹೆಣ್ಣು, ಗೃಹಸ್ಥಾಶ್ರಮ ಮತ್ತೆ ಬ್ರಹ್ಮಚರ್ಯ 2 ಮತ್ ಈಗೇನಕ್ಕೆ ಇಲ್ಲಿ ಬಂದಿದ್ದು? ಅಂದ್ರೆ ಅದು ಒಂದು ಹೆಣ್ಣಿನ ದೈಹಿಕ ಸಂಪರ್ಕ ಮಾಡ್ಲಿಕ್ಕೆ ಬಂದಿದ್ದು. ಹಾ, ಅವರು ಫೋರ್ಸಬಲಿ ಕಳ್ಸಿದ್ರು ನನ್ನನ್ನ, ಹೋಗು ನೋಡ್, ಟ್ರೈ ಮಾಡೋಣ. ಡಾಕ್ಟರ್ನು 1 ಸರ್ತಿ 2 ಸರ್ತಿ ಹೇಳಿದ್ರು, ಅಡ್ವೈಸ್ ಕೊಟ್ಟಿದ್ರು, ಈ ತರ ಹೋಗಿ ಟ್ರೈ ಮಾಡಿ ನೋಡಿ, ಏನಾದ್ರು ಇದ್ರೆ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಹೇಳಿ. ನಾನು ಅವ್ರು ಡಾಕ್ಟರ್ ಮಾತನ್ನು ತಲೆಗೆ ಹಾಕೊಂಡಿರ್ಲಿಲ್ಲ, ಇವರು ಫೋರ್ಸಬಿಲಿಟಿಯಿಂದ ಕಳ್ಸಿದ್ರು. ನಾನು ಹೋಗಿ ಅಲ್ಲಿ ಯೋಚನೆ ಮಾಡಿದೆ, ಜಸ್ಟ್ 1 ಸೆಕೆಂಡ್ ಒಂದು 2 ರಿಂದ 3 ನಿಮಿಷ ನಿಂತಿರ್ಬೋದು ಗುರುಜಿ ಅಲ್ಲೇ ಫಸ್ಟ್ ಹತ್ರ ನಿಂತ್ಕೊಂಡು. ಇಲ್ಲ, ಇದು ನನಗೆ ಉಪಯೋಗಕ್ಕೆ ಬರಲ್ಲ, ನಾನು ಏನಿದ್ರು ಸುಮ್ನೆ ದೇವ್ರ ನಾಮಸ್ಮರಣೆ ಮಾಡ್ಕೊಂಡು ಜಪ ತಪ ಮಾಡ್ಕೊಂಡು ಜೀವನ ಮಾಡೋದು ಒಳ್ಳೇದು. ಯಾರಿಗೇನು ದೇಹ ಸುಖಾನೇ ಒಂದೇ ಇಲ್ಲ, ಇದನ್ ಬಿಟ್ಟು ಬೇರೆ ಮನಸ್ಸಿಗೆ ಸುಖ ಪಡುವಂತ ಯಾವ್ದಾದ್ರು ವಿಷಯನ ಮಾಡೋಣ. ಇದರಿಂದ ನಾನು ಮಾಡ್ಕೊಂಡು ನನ್ನ ಆತ್ಮಸಾಕ್ಷಿಗೆ ಪೆಟ್ಟತ್ ಬಿಡ್ತು ಗುರುಜಿ. ಯಾವತ್ತೂ ನಾನು ಆತರ ಯೋಚನೆ ಮಾಡ್ಲಿ. ಹೆಣ್ಣನ್ನ ದೇವ್ರ ಸ್ಥಾನದಲ್ಲಿ ಪೂಜೆ ಮಾಡಿರೋಣ. ನನ್ಗೆ ಹೆಣ್ಣು ಅಂದ್ರೆ ಸರಸ್ವತಿ ಲಕ್ಷ್ಮೀ ದೇವಿ ಕಾಣೋ. ಆದ್ರೆ ಯಾರನ್ನಾದ್ರೂ ನಾನು ಆತರ ಯೋಚನೆ ಮಾಡ್ಬೇಕು ಅಂತಂದ್ರೆ ಈ ಪ್ರೀತಿ ಅನ್ನೋ ಹುಡುಗಿ ಬಿಟ್ರೆ ಬೇರೆ ಯಾರು ಬರಲ್ಲ. ಅದ್ ಎಷ್ಟು ಯೋಚನೆ ಮಾಡಿದ್ರು ಅವ್ರನ್ನ ಬಿಟ್ಟು ಹೊರತು ಯಾರು ಬರಲ್ಲ ಗುರುಜಿ. ನೆಕ್ಸ್ಟ್ ನಾನು ವಾಪಸ್ ಬಂದೆ ಗುರುಜಿ, ಪಟ್ ಅಂತ ಕೌಂಟರ್ಗೂ ಹೋಗ್ಲಿಲ್ಲ. ನೆಕ್ಸ್ಟ್ ಒಂದು ಸ್ಟೆಪ್ ಇಳಿದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೆ. ಅವ್ನ ಕೌಂಟ್ರಲ್ಲಿ ಕರ್ದ ಗುರುಜಿ ವಾಪಸ್. ಬನ್ರಿ ಏನ್ರಿ ಹಿಂಗ ಹೋದ್ರಲ್ಲ ಹೆಂಗ್ರಿ?
ಇಲ್ಲ ನಾನು ನನ್ಗೆ ಮೂಡ್ ಸರಿ ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಗುರುಜಿ, ನೆಕ್ಸ್ಟ್ ಟೈಮ್ ಬರ್ತೀನಿ ಬ್ರದರ್, ಇವತ್ತೇನಾಕು ನನ್ಗೆ ಹುಷಾರಿಲ್ಲ, ನಾನು ಬರ್ತೀನಿ ಅಂತ ಹೇಳಿ ಕೆಳಗಿಳಿದು ನಾನು ಉಳ್ಕೊಂಡ್ರು ಹೊಸ್ತಿಗ್ರು ಹೊರಟೋಗಿದ್ರು. ಅವನ್ ಬೆಳಿಗ್ಗೆ ಬಂದು ದುಡ್ಡು ಕೊಟ್ಟೋಗ್ರಿ ವಾಪಸ್ ಅದನ್ನ. ರಾತ್ರಿ ಇಷ್ಟೆಲ್ಲ ಆಯ್ತು, ಬೆಳಿಗ್ಗೆ ಬಂದು ಅವ್ನ್ ಏನ್ ಯೋಚನೆ ಮಾಡಿದೆ, ಅವ್ನ್ ಏನ್ ವಿಚಾರ ಮಾಡಿದ ಗೊತ್ತಿಲ್ಲ. ಬೆಳಿಗ್ಗೆ ನಾನು ಹೋಟೆಲಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಬಂದು, ಇದ್ ತಗೊಳ್ರಿ ದುಡ್ಡು, ನಿನ್ನೆ ನೀವು ಹಂಗ ಕೊಟ್ಬಿಟ್ಟು ಬಂದ್ರು. ಇಲ್ಲಪ್ಪ ಅದೇನ್ ನನ್ನ ತಪ್ಪು, ಅದು ನಾನು ಬಂದಿರೋದು ನನ್ ತಪ್ಪು, ನೀನ್ ಕಳ್ಸಿದ್ಯಾ, ಕಳ್ಸಿರೋದು ನಿನ್ ಕರ್ತವ್ಯ ಮುಗ್ದೋಯ್ತು, ಹೋಗ್ಬೇಕಾಗಿದ್ದು ಬರ್ಬೇಕಾಗಿದ್ದು ನನ್ ಕೆಲ್ಸ ಅದು. ನಾನ್ ಬಂದಿದ್ದೀನಿ, ಕಪ್ಪ ಕಾಣಿ ಇಡ್ಬೇಕಾಗಿತ್ತು ಇಟ್ಟಿದ್ದೀನಿ, ಅಲ್ಲಿ ಕರ್ತವ್ಯ ಮಾಡೋದು ಬಿಡೋದು ನನ್ ಕರ್ತವ್ಯ. ನಾನು ವಾಪಸ್ ಬಂದಿದ್ದೀನೋ ಬಿಟ್ಟಿದ್ದೀನೋ, ನೀನು ಬಂದಿದ್ದೀನ ಕೊಟ್ಟಿದ್ದೀನಿ, ನನ್ ಕರ್ಮ ಅದು, ಅದನ್ನ ನೀವು ವಾಪಸ್ ಕೊಡೋ ಹಾಗಿಲ್ಲ. ಇದು ನನ್ ಪೆನಾಲ್ಟಿ ಇದಂತ ತಿಳ್ಕೊಂತ ಇಲ್ಲ. ಇನ್ನೇ ಬಂದವಾಗ ಇದೇ ತರ ಪೆನಾಲ್ಟಿ ಹಾಕ್ತಾರೆ ಅನ್ನೋ ಭಯಕ್ಕಾದ್ರೂ ಬರ್ಬಾರ್ದು ನಾನು ಇಲ್ಲಿ ವಾಪಸ್. ಆತ್ಮಸಾಕ್ಷಿ ಒಪ್ಪದೇ ಇದ್ರು ಒಂದೊಂದ್ಸರ್ತಿ ಕಳಿಸ್ತಾರೆ ಅಂತಂದ್ರೆ ಆದ್ರೂ ಬರ್ಬಾರ್ದು ನಾನು ಅಲ್ಲಿ ಅಂತ ಹೇಳಿ ವಾಪಸ್ ಬಂದೆ ಗುರುಜಿ. ಅದಾದ್ಮೇಲೆ ನಾನ್ ಆತರ ಸಾಹಸಕ್ಕೆ ಯಾವಾಗೂ ಮತ್ತೆ ಕೈ ಹಾಕಕ್ ಹೋಗ್ಲಿಲ್ಲ, ಆತರ ಯೋಚನೆನೂ ಬಿಟ್ಟೆ. ನಾನು ಹುಬ್ಳಿಗ್ ಟ್ರಾನ್ಸ್ಫರ್ ತಗೊಂಡೆ, ವಾಪಸ್ ಹುಬ್ಳಿಗೆ ಬಂದು ಹುಬ್ಳಿಲಿ ವರ್ಕ್ ಮಾಡಕ್ ಶುರು ಮಾಡಿದೆ. ಇಲ್ಲೇ ನಿಯರೆಸ್ಟ್ ಮನೆಗೆ ಊರಿಗೆ ನಿಯರೆಸ್ಟ್ ಆಗ್ತಾ ಇತ್ತು. 1-2 ವರ್ಷ ಚೆನ್ನಾಗಿ ಕೆಲಸ ಮಾಡಿದೆ ಗುರುಜಿ, ದುಡ್ಡು ಮಾಡ್ಕೊಂಡೆ. ಇದಾದ್ಮೇಲೆ ಲಾಸ್ಟ್ 2023 ಇದು ಮುಗ್ದೋಯ್ತು ಗುರುಜಿ. ಇಲ್ಲಿಗೆ ಪ್ರೀತಮ್ಮಂದು ಏನಿತ್ತು ಗುರುಜಿ ಆಸೆ ಆಕಾಂಕ್ಷೆಗಳೆಲ್ಲ ಮೂಟೆ ಕಟ್ಬಿಟ್ಟಿದ್ದೆ ಅಲ್ಲಿಗೆ. ಫ್ರೆಂಡ್ ಸರ್ಕಲ್ ಸ್ವಲ್ಪ ಜನ ಬರೋರು ಮಾತಾಡ್ಸೋರು ಇಷ್ಟೇ ಇದ್ರು, ಇವನು ಉದ್ಧಾರ ಆಗಲ್ಲ, ಇವನು ಈ ಕಾಲದವನಲ್ಲ, ಯಾವಾಗ್ಲೂ ಮಾಜಿ ಕಾಲದವನು, ಯಾವಾಗ್ಲೂ ಸಾಂತ್ರ ಕಾಲದಲ್ಲಿ ಹುಟ್ಟಬೇಕಾಗಿತ್ತು, ತಪ್ಪಿ ಈಗ ಹುಟ್ಟಿದಾನೆ ಇವನು, ಯಾವ್ದೋ ಸುದ್ದಿ ಅಂತೆ, ಯಾವ್ದಂತೆ ಇದಂತೆ, ಆತ್ಮಸುದ್ದಿ, ಮೈ ಸುದ್ದಿ, ಅದೇನೇನ ಮಾತಾಡ್ತಾನೆ ಅಂತ ಹೇಳಿ ಅವರೆಲ್ಲ ಹುಚ್ಚರ ತರ ಮಾತಾಡಕ್ ಶುರು ಮಾಡಿದ್ರು ಗುರುಜಿ. ನೀನ್ ಎಷ್ಟು ಬಡ್ಕೊಂಡ್ರು ಸುದ್ದ ಆಗಲ್ಲ, ಏನು ಜೀವನ ಉದ್ಧಾರ ಮಾಡ್ಕೊಳಲ್ಲ ಅಂತ ಹೇಳಿ ವಾಪಸ್ ಈ ತರ ಎಲ್ಲ ಆದ್ಮೇಲೆ ನಾನು ಹುಬ್ಳಿಗ್ ಬಂದ್ಮೇಲೆ ಅವ್ರು ಅಷ್ಟಕ್ಕಷ್ಟೇ ಟಚ್ ಅಲ್ಲಿ ಇರಲ್ಲ. ಮದ್ವೆಗೇನೋ ಹೋಗಿದ್ದೆ ಗುರುಜಿ, ಇಬ್ರು ಫ್ರೆಂಡ್ಸ್ಗೆ ಮದ್ವೆಗೆ ಹೋಗಿ ವಾಪಸ್ ಬಂದೆ. ನಿಂದು ಏನ್ ನೋಡಪ್ಪ, ಏನ್ ಮಾಡ್ಕೊಂತೀಯ ನೋಡು, ಹಂಗೆ ಹಿಂಗೆಲ್ಲ ಹೇಳಿದ್ರು. ಹುಬ್ಳಿಗೆ ಏನಕ್ಕೆ ಹೋದೆ, ಇಲ್ಲೇ ಇರ್ಬೇಕಲ್ಲ. ಇಲ್ಲ ನಾನು ಹುಬ್ಳಿಗೆ ಹೋಗ್ತೀನಿ, ನನ್ನ ನಿಯರೆಸ್ಟ್ ನಮ್ಮ ಮನೆ ಆಗತ್ತೆ, ಹೋಗಿ ಬರೋದ್ ಮಾಡ್ತೀನಿ ಅಂತ ಹೇಳಿ ಇಲ್ಲೇ ಬಂದು ಜಾಯ್ನ್ ಆದೆ ಗುರುಜಿ. ಲಾಸ್ಟ್ 2023 ಜೂನ್ 26ನೇ ತಾರೀಕು ಗುರುಜಿ ಮತ್ತೆ ಒಂದು ಮೇಜರ್ ತಿರುವು ಬಂತು ಗುರುಜಿ. ಇಲ್ಲಿಗೆ ನಾನು ನನ್ನ ಜೀವನದ ಬೆಳಕಿನ ಅಂಶನೇ ಕಳ್ಕೊಂಡ್ಬಿಟ್ಟೆ ಗುರುಜಿ. ಲೈಟ್ ಆಫ್ ಮೈ ಲೈಫ್ ನ ಕಳ್ಕೊಂಡ್ಬಿಟ್ಟೆ ನಾನು. ಒಂದ್ ಮೇಜರ್ ಆಕ್ಸಿಡೆಂಟ್ ಗುರುಜಿ. ಅವತ್ತು ಚಿಕ್ಕ ಪುಟ್ಟ ವಿಷಯಕ್ಕೆ ನಾನೇನು ಅಷ್ಟೊಂದು ಇದಿರ್ಲಿಲ್ಲ. ಲೈಟ್ ಆಗಿ ಹುಬ್ಳಿಗೆ ಬಂದ್ಮೇಲೆ ಒಂದು ಚಿಕ್ಕ ದುಶ್ಚಟಕ್ಕೆ ಬಿದ್ಬಿಟ್ಟೆ, ಡ್ರಿಂಕ್ಸ್ ಮಾಡಕ್. ಎಲ್ಲ ಕಳ್ಕೊಂಡೆ, ಇನ್ನೇನಿದೆ ನನ್ನ ಜೀವನದಲ್ಲಿ, ಹೆಣ್ಣು ಬರಲ್ಲ, ಏನಿಲ್ಲ, ನಾನು ಇದ್ರಲ್ಲಿ ಮತ್ತೆ ಇನ್ಮೇಲೆ ನನಗಾದ್ರೂ ಯಾವ್ದಾದ್ರು ಒಂದಕ್ಕಾದ್ರೂ ತೃಪ್ತಿ ಪಡ್ಬೇಕಲ್ಲ. ಒಂದ್ ಲೈಟ್ ಆಗಿ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಅವತ್ತು ನಾನು ಡ್ಯೂಟಿ ಮುಗಿಸ್ ಬಂದೆ. ಇಲ್ಲಪ್ಪ ಇವತ್ತು ಪಾರ್ಟಿ ಇದೆ ಬಾರಪ್ಪ ಅಂತ ಹೇಳಿ ಕರ್ಕೊಂಡೋದ್ರು. 2 ಜನ ಹೋಗಿದ್ವಿ, ಪಾರ್ಟಿ ಮಾಡಿದ್ವಿ, ಡ್ರಿಂಕ್ಸ್ ಮುಗಿಸ್ವಿ. ಅವತ್ತು ಅವ್ನ್ ಸ್ವಲ್ಪ ಜಾಸ್ತಿ ಕುಡ್ದ ಅಂತ ಹೇಳಿ, ನೀನೇ ಓಡ್ಸೋ ಬೈಕು ಅಂತ. ಬೇಡ ಬೇಡ ಬೇಡ, ನಾನು ಡ್ರಿಂಕ್ಸ್ ಮಾಡಿದ್ದೀನಿ, ಬೈಕ್ ಇಲ್ಲೇ ಸೈಡ್ ಹಾಕ್ಬಿಟ್ಟು ಹೋಗೋಣ, ಬೆಳಗ್ಗೆ ಬಂದ್ ತಗೊಂಡ್ರ ಇಲ್ಲ ಇಲ್ಲ ಇಲ್ಲೆಲ್ಲ ಮತ್ತೆ ಪೊಲೀಸವ್ರು ಎತ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ, ಬೇಡ ನೀನ್ ಹತ್ತು, ನಾನು ಹೇಳ್ತೀನಿ ನಿಮ್ಗೆ ಹೋಗೋ. ಸರಿ ಆಯ್ತು ಅಂತ ಹೇಳಿ ನಾನು ಸ್ವಲ್ಪ ಮತ್ತಲ್ಲಿ ಹೊರಟೆ ಗುರುಜಿ. ಹೋಗಿ ಅಂದ್ರೆ ನಾವ್ ಏನಾಯ್ತೋ ಗೊತ್ತಿಲ್ಲ ಗುರುಜಿ, ಏನ್ ನಾನ್ ತಪ್ಪೋ ಎದುರುಗಡೆ ಬಂದವ್ರ ತಪ್ಪೋ ಗೊತ್ತಿಲ್ಲ, ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ಬಿಡ್ತೇವೆ ಗುರುಜಿ ಅಲ್ಲಿಗೆ. ನಾನ್ ಏನಾಯ್ತು, ಹೆಂಗ್ ಹೊಡೆದೆ ಗೊತ್ತಿಲ್ಲ, ನಾನು ಎಲ್ಲಿ ಬಿದ್ದಿದ್ದೆ ಗೊತ್ತಿಲ್ಲ. ಮತ್ತೆ ನಾನು ಎತ್ತರ ಆಗಿದ್ದೆ 4-5 ದಿನದ ಮೇಲೆ ಹಾಸ್ಪಿಟಲ್. ಎದ್ದ ತಕ್ಷಣ ಅವನು ಸ್ಪಾಟ್ ಆಗಿದ್ದ, ನಾನು ಸ್ಪಾಟೇ ಅಂತ ಹೇಳಿದ್ರು ಡಾಕ್ಟರ್. ಏನೋ ಕಂಡೀಷನ್ ಅಲ್ಲಿ ಏನು ಮಾಡಕ್ಕಾಗಲ್ಲ, ನೋಡೋಣ ಇದೆ ಅಂತ ಹೇಳಿ ಇಟ್ಕೊಂಡಿದ್ರು. ಬಟ್ ಫೈನಲಿ ಅನೌನ್ಸ್ಮೆಂಟ್ ಇತ್ತು ಡೆತ್ ಅಂತ ಹೇಳಿ. ಬಟ್ ಏನು ನನ್ಗೆ ದೇವ್ರ ಕೃಪೆ ಇತ್ತು ಏನೋ ಗೊತ್ತಿಲ್ಲ, ಅವನ ಮೇಲೆ ನಿಂತ್ಕೊಂಡ್ ತಥಾಸ್ತು ಮಗನಿ, ಇನ್ನೂ ನಿನ್ ಕರ್ಮ ಇದೆ ಅನುಭವಿಸ್ ಮೇಲೆ ಬಾ ಅಂತ ಹೇಳ್ದ, ಏನೋ ಗೊತ್ತಿಲ್ಲ ದೇವ್ರು. ಸರಿ ಅಂತ ಹೇಳಿ 29ನೇ ತಾರೀಕು ಇಲ್ಲ ಜೂನ್ 30ನೇ ತಾರೀಕು ಬೆಳಗಿನ ಜಾವ ಎಚ್ಚರಿಕೆ ಆಯ್ತು ಗುರುಜಿ. ಎದ್ ನೋಡ್ತೀನಿ, ಕತ್ಲೆ ಕಂಪ್ಲೀಟ್ ಕತ್ಲೆ ಸುದ್ದು ಎಲ್ಲ ಬ್ಯಾಂಡೇಜ್ ಹಾಕಿದಾರೆ. ಏನು ನಾನು ಎಲ್ಲಿದ್ದೀನಿ ಗೊತ್ತಿಲ್ಲ. ನೋಡಿದ್ರೆ ಒದರ್ಬೇಕು, ಕರಿಬೇಕು, ಕೈ ಸನ್ನೆ ಮಾಡಕ್ ಹೋಗ್ತೀನಿ, ಕೈಗೆಲ್ಲ ಬ್ಯಾಂಡೇಜ್. ಆಮೇಲೆ ಡಾಕ್ಟರ್ಸ್ ಬಂದ್ರೆ ಇಲ್ಲ ಅವನು ಕಾನ್ಶಿಯಸ್ ಬಂದಿದೆ, ನೋಡಿ ಅಂತ ಹೇಳಿ ಅವ್ರು ಟ್ರೀಟ್ಮೆಂಟ್ ಕೊಡೋರೆಲ್ಲ ಬಂದು ತೆಗೆದ್ರು. ಮತ್ತೆ ಏನಕ್ಕೆ ಅರ್ಥ ಆಗ್ತಾ ಇದೆಯಾ, ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ, ಸನ್ನೆ ಮೇಲೆ ಕೇಳಿಸ್ತಾ ಇದೆ. ನಮ್ಗೆ ಮಾತಾಡಕ್ಕೂ ಆಗ್ತಾ ಇಲ್ಲ ಗುರುಜಿ. ಆಮೇಲೆ ಒಂದ್ 4 ದಿನ ಆದ್ಮೇಲೆ ಸ್ವಲ್ಪ ಲಿಕ್ವಿಡ್ ಫುಡ್ ಎಲ್ಲ ಕೊಟ್ಟು ಹುಷಾರಾದ್ಮೇಲೆ ಮಾತು ಕರೆಕ್ಟ್ ಆಗಿ ಹೊಳೋದಕ್ ಶುರು ಆಯ್ತು.
ನಾನು ಹೇಳಕ್ ಶುರು ಮಾಡಿದೆ, ನನ್ ಕಣ್ಣಿಗೆ ಏನಾದ್ರು ಕಟ್ಟಿದೀರಾ ಅಥವಾ ಏನೋ ಕಣ್ಣಿಗೆ ಔಷಧಿ ಹಾಕಿದೀರಾ, ಯಾಕೆ ಅಂತ ಕೇಳಿದಿಲ್ಲ. ಏನು ಕಾಣಿಸ್ತಲ್ಲ ನಂಗೆ. ಇಲ್ಲ ಬ್ಯಾಂಡೇಜ್ ಹಾಕಿದೀವಿ, ಸ್ವಲ್ಪ ಕಣ್ಣಿಗೆ ಕಾದಿನ ಚೂರೆಲ್ಲ ಸೇರ್ಕೊಂಡಿತ್ತು ಅಂತ. ಓ ಅಂತ ಹೇಳ್ದೆ. ಅದಾದ್ಮೇಲೆ ಇದು ಯಾವಾಗ ತೆಗಿತೀರಾ ಅಂತ ಕೇಳಿದ್ನಿ. ಇಲ್ಲ ಕಂಡೀಷನ್ ಏನು ಕಣ್ಣಿಂದು ಅಂತ. ಇಲ್ಲ ಚುಚ್ಕೊಂಡಿದೆ, ರೇಟಿನ ಎಲ್ಲ ಡ್ಯಾಮೇಜ್ ಆಗಿದಾವೆ ಎರಡ್ರದ್ದು, ಏನಾಗತ್ತೆ ಗೊತ್ತಿಲ್ಲ ಮುಂದೆ ಅಂತ. ಸರಿ ಆಯ್ತು ಅಂತ ಹೇಳಿ ಒಂದೂವರೆ ತಿಂಗಳು ರೆಸ್ಟ್ ಮಾಡಿದೆ ಗುರುಜಿ ಹಾಸ್ಪಿಟಲ್. ಅದಾದ್ಮೇಲೆ ಟ್ರೀಟ್ಮೆಂಟ್ ಹಂಗೆ ನಡೀತಾ ಇತ್ತು. ಆಮೇಲೆ ಕಣ್ಣಿನ ಪಟ್ಟಿ ಬಿಚ್ಚಿದ್ರು, ಮತ್ತೆ ಐ ಸ್ಪೆಷಲಿಸ್ಟ್ ಹತ್ರ ಕಳ್ಸಿದ್ರು. ಅಲ್ಲಿ ಹೋಗಿ ಚೆಕ್ ಮಾಡಿಸಿದ್ವಿ, ಇಲ್ಲ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿದೆ ಇವ್ರು ಎರಡು ಕಣ್ಣು, ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗಿದೆ, ಅದು ಒಳಗಡೆ ಕಾಜಿನ ಚೂರುಗಳು ಹೊರಟೋಗಿದೆ, ಏನ್ ಮಾಡಕ್ ಬರಲ್ಲ. ಆಮೇಲೆ ಇವ್ರು ಅದೇನೋ ಆರ್ಟಿಫಿಷಿಯಲ್ ಕಣ್ಣುಗಳು ಹಾಕಿದ್ರು. ಅಲ್ಲಿಂದ ವಾಪಸ್ ಬಂದೆ ನಾನು ಹಾಸ್ಪಿಟ್ಲಿಂದ. ನಾನು 3-4 ತಿಂಗಳಾಯ್ತು ಬರೀ ಹಾಸ್ಪಿಟ್ಲ್ ಇತ್ತು. ವಾಪಸ್ ಬಂದಾದ್ಮೇಲೆ ಮನೆಯವರು ನಮ್ಮಮ್ಮ ನೋಡಿದ್ರು. ನಮ್ಮಮ್ಮನ್ಗೆ ಮಗನೇ ಅಲ್ವಾ ಗುರುಜಿ, ಏನೇ ಮಾಡಿದ್ರು ಮಗನೇ. ನಮ್ಮಮ್ಮನ್ಗೆ ನನ್ನ ಮಗನೇ ಅಲ್ವಾ, ಅವ್ರ ಮಗನ್ ಬಿಟ್ಕೊಡೋಲ್ಲ ಗುರುಜಿ ಅವರು. ಮಿಕ್ದವರೆಲ್ಲ ಬರಕ್ ಶುರು ಮಾಡಿದ್ರೆ ಮಾತಾಡ್ಸ್ಬೇಕು. ನಮ್ಮ ಮಾವ, ನಮ್ ಚಿಕ್ಕಪ್ಪ ಚಿಕ್ಕಮ್ಮನ ಸೋದರ ಮಾವ ಬರೋರು, ನೀನೇ ಮಾಡ್ಕೊಂಡಿದ್ದು, ನಿನಗೆ ಯಾರು ಹೇಳಿದ್ರು ಹೋಗು ಅಲ್ಲಿ ದುಡ್ಕೋ, ಅಲ್ಲಿ ಜಾಬ್ ಮಾಡು, ಇಲ್ಲಿ ಜಾಬ್ ಮಾಡು, ಏನಕ್ ಮಾಡ್ಬೇಕು, ಹಂಗೆ ಯಾರು ಬೇಕಂತ ಮಾಡ್ಕೊಂತಾರೆ ಗುರುಜಿ ಅಲ್ವಾ. ನೀನೇ ಮಾಡ್ಕೊಂಡಿದ್ದು. ಸರಿ ಆಯ್ತಪ್ಪ, ನಾನೇ ಮಾಡ್ಕೊಂಡಿದ್ದೀನಿ, ನಾನೇ ನಿಮ್ ಮನೆ ಮುಂದೆ ಬಂದು ಭಗವತಿ ಭಿಕ್ಷಂದಿ ಅಂತ ನಿಂತಿಲ್ಲ, ನೀವ್ ಬಂದಿರೋದು ನಮ್ಮ ಮನೆಗೆ ಒಂದ್ ಕಪ್ ಚಾ ಕುಡ್ಬಿಟ್ಟು. ಬಟ್ ಆ ಸಮಯದಲ್ಲಿ ಏನ್ ಕಣ್ಣು ಕಾಣುತ್ತಿರ್ಲಿಲ್ಲ? ಇಲ್ಲ ಗುರುಜಿ. ಬಟ್ ಅವ್ರ ಧ್ವನಿ ಮಾತ್ರ ಕೇಳ್ತೀವಿ ಸ್ಪಷ್ಟವಾಗಿ? ಧ್ವನಿ ಮಾತ್ರ, ಇಂಥವ್ರೆ ಅಂತ ಗೊತ್ತಂತ. ಬಟ್ ಅದಕ್ಕೆ ಮರು ಉತ್ತರ ನೀಡ್ಲಿಕ್ಕೂ ಏನ್ ತೊಂದರೆ ಇರ್ಲಿಲ್ಲ? ಇಲ್ಲ, ನಾನು ಮನೆಗೆ ಬಂದಿದ್ದೆ ಗುರುಜಿ, 4 ತಿಂಗಳು ಆಗಿತ್ತಲ್ಲ. ಸೊ ಅವ್ರ ಹಾಗೆ ಬಂದು ದೂಷಿಸಬೇಕಾದ್ರೆ ನೀವು ಅದಕ್ಕೆ ಉತ್ತರ ಕೊಡ್ತಿದ್ರಿ? ಗುರುಜಿ. ಯಾರು ಬಂದಾರೆ ಅನ್ನೋದ್ರು ಅವರ ಧ್ವನಿ ಅಥವಾ ಯಾರಾದ್ರೂ ಹೇಳಿದ್ರೆ ಮಾತ್ರ ಗೊತ್ತಾಗ್ತಿತ್ತು? ಎಲ್ಲ ಅಮ್ಮ ಹೇಳ್ತಾ ಇದ್ರು, ಚಿಕ್ಕಪ್ಪ ಬಂದಿರ, ಆರಾಮಿದ್ರಿ ಚಿಕ್ಕಪ್ಪ? ಆರಾಮಿದ್ರಿ. ಯಾಕೆ ಗುರು ನಿಮ್ಗೆ ಏನಕ್ ಬೇಕು, ನಿಮ್ಗೆ ಈ ವಯಸ್ಸಲ್ಲಿ ಎಲ್ಲ ಏನ್ ಕಾಣಿಸಲ್ಬೇಕ ಪೂರ್ತಿ? ಕಾಣಿಸಲ್ಲ ಚಿಕ್ಕಪ್ಪ. ಹೌದಾ, ಏನಂದ್ರೆ ಡಾಕ್ಟ್ರು, ಇಲ್ಲ ಪರ್ಮನೆಂಟ್ ಆಗಿ ಕೊಲಾಪ್ಸ್ ಆಗಿದೆ ಅಂತ, ಯಾರು ಡೊನೇಟ್ ಮಾಡಿದ್ರು ಬರಲ್ಲ ಅಂತ ಹೇಳಿದ್ರು. ಹೌದಾ, ಅನ್ಕೊಂಡ್ರೆ ಮನೇಲಿ ಏನ್ ಮಾಡ್ತೀಯ ಕೂತು. ಇನ್ಮೇಲೆ ನಿಮ್ಮ ಅಮ್ಮ ಒಬ್ಬಳಿದಾಳೆ, ನಿಮ್ಮ ಅಪ್ಪನ ಹೊರಗೆ ಹಾಕಿದ್ಯಾ, ಏನ್ ಮಾಡ್ತೀಯ ನೋಡು ಅಂತ ಹೇಳಿದ್ರು. ಆಯ್ತು ಬಿಡ್ರಪ್ಪ, ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ನನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟಿದೆ, ನಿಮ್ ಮುಂದೆ ಬಂದು ಎಂತವಾಗ ಈ ಮಾತು ಹೇಳಿ, ಇವಾಗ ನಾನು ನಿಮ್ಮನ್ನು ಕೇಳಿಲ್ಲ, ನೀವು ನನಗೆ ಕೊಡೋದು ಬೇಡ. ಇವಾಗ ನೀವು ಬಂದಿದ್ದೀರಾ, ಕಾಫಿ ಕುಡ್ರಿ, 1-2 ಉಭಯ ಕುಶಲೋಪರಿ ಮಾತಾಡಿ. ಆದ್ರೆ ಈ ತರ ಈಗ ಬಂದು ಬಿದ್ದೋಗ್ಬಿಟ್ಟಿದೀನಿ ನಾನು ಗೂಳಿ ಬಿದ್ದಾಗ ಯಾರಿಗೊಂದು ಕಲ್ಲು ಅನ್ನೋ ತರ ಬಂದು ಒಬ್ಬೊಬ್ರು ಒಂದೊಂದ್ ಮಾತಾಡಿ ನಮ್ಮ ಅಮ್ಮನಿಗೆ ಇನ್ನೂ ಮುಜುಗರ ಮಾಡ್ಬೇಡಿ, ಇನ್ನೂ ಭಯ ಹುಟ್ಟಿಸ್ಬೇಡಿ, ದಯವಿಟ್ಟು ಈ ತರ ಮಾತಾಡಕ್ ಹೋಗ್ಬೇಡಿ. ಇದಾದ್ಮೇಲೆ ಗುರುಜಿ ನನ್ನನ್ನ ಎಲ್ರು ಏನಂತ ತೆಗಡಕ್ ಶುರು ಮಾಡೋದಂದ್ರೆ, ನನ್ನ ಮಗುಗೆ ಇನ್ನು ಏನಾದ್ರೆ ಬುದ್ಧಿ ಬರುತ್ತೆ, ಇದೇ ತರ ಗುರುಜಿ ನೇರವಾಗಿ ನಾನ್ ಮುಂದೆನೆ ಮಾತಾಡಿ, ಇವನ್ ಇನ್ನ ಏನಾರು ಬುದ್ಧಿ ಬರ್ತದೆ. ಅಂದ್ರೆ ಹಂಗನ್ಲಿಕ್ಕೆ ಏನ್ ಕಾರಣ? ಅಂದ್ರೆ ಇನ್ನು ನೀವು ಅವ್ರ ಪಾದಕ್ಕೆ ಬಿದ್ದಿಲ್ಲ ಅಂತ? ಗುರುಜಿ, ಅವ್ರಿಗೆ ಶರಣಾಗಿದ್ದಿದ್ರೆ ಏನ್ ತೊಂದರೆ ಇರ್ಲಿಲ್ಲ. ಗುರುಜಿ ಸ್ಟ್ರೇಟ್ ಫಾರ್ವರ್ಡ್ ಅಲ್ಲ ಯಾರ್ದು. ನಾನು ಇದುವರೆಗೂ ಒಬ್ರು ನನ್ನ ಪಕ್ಕದಲ್ಲಿ, ನನ್ನ ತಟ್ಟೆ ಖಾಲಿ ಇದ್ರು ಪಕ್ಕದಲ್ಲಿ ತಟ್ಟೆಯಲ್ಲಿ ಅವನ್ ಮೃಷ್ಟಾನ ಭೋಜನ ಇದೆ ಅಂದ್ರು ನಾನು ಉಪವಾಸ ಇರ್ತೀನಿ ಹೊತ್ತಾಗ ಅವನ್ ತಟ್ಟೆ ಕೈ ಹಾಕಿಲ್ಲ ಗುರುಜಿ. ನಮ್ಮಮ್ಮ ನನ್ಗೆ ಹೇಳೇ ಇಲ್ಲ ಅದನ್ನ, ಉಪವಾಸ ಇದ್ರು ಇರೋಣ. ನಮ್ಮಮ್ಮ ಅವಾಗ ಎಷ್ಟೆಲ್ಲ ನಮ್ ತಂದೆ ಚಿತ್ರಹಿಂಸೆ ಕೊಟ್ರು, ಒಂದೊಂದ್ ಟೈಮ್ ಕಾಸಿಗೆ ತೊಂದರೆ ಆದಾಗ ಅಗರಬತ್ತಿ ಮತ್ತೆ ಹೂವಿನ ಮಾಲೆ ಕಟ್ಟಿ ಒಂಥರ ಬೆಳೆಸಿದಾರೆ ಗುರುಜಿ ನಮ್ಮನ್ನ. ಆದ್ರೆ ನಾನ್ ಮೋಸ ಮಾಡ್ಬಿಟ್ಟೆ ಗುರುಜಿ, ನಾನ್ ತುಂಬಾ ದೊಡ್ಡ ಮೋಸ ಮಾಡ್ಬಿಟ್ಟೆ. ನಾನ್ ಸಾರ್ಥಕತೆ ಮರಿಯಕ್ ಹೋದೆ ಗುರುಜಿ, ಜೀವನ ಪೂರ್ತಿ ನಡು ನೀರಲ್ಲಿ ಹೊಟ್ಟೋಗ್ಬಿಡ್ತು. ಏನಾಯ್ತು ಏನೋ ನನ್ ಪಾಪ ಬಹುಶಃ ನಮ್ಮಪ್ಪ ಮಾಡಿರೋ ಕರ್ಮ, ಏನಪ್ಪಾ ನಾನ್ ಮಾಡಿರೋ ಕರ್ಮನೇ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಗುರುಜಿ. ಸತ್ತೋಗಿದ್ರೆ ಆಕ್ಸಿಡೆಂಟ್ ಅಲ್ಲೇ ಸತ್ತೋಗ್ತಾ ಇದ್ದೆ ನಾನು. ಈ ನನ್ ಪ್ರೀವಿಯಸ್ ಲೈಫ್ ಅಲ್ಲಿ ಏನ್ ತಪ್ಪು ಮಾಡಿತ್ತು ಏನೋ ಯಾರಿಗ್ ಗೊತ್ತು. ಅದನ್ನ ಸತ್ತಿದೀಯಾ, ವಾಪಸ್ ನಿನ್ ಬದುಕು ಇನ್ನು ಕರ್ಮ ಇದೆ, ಅನುಭವಿಸ್ ವಾಪಸ್ ಬಾ. ಅವ್ರು ಹೇಳಿದ್ದು ಅದೇ ಅನ್ಸುತ್ತೆ ಗುರುಜಿ. ಇದೆಲ್ಲ ಆಯ್ತು ಗುರುಜಿ. ಇವಾಗ ನನ್ ಮುಂದೆ ಇರೋ ತೀರ್ಮಾನ, ಇದ್ರಲ್ಲಿ ಇನ್ನೊಂದು ಪ್ರಾಬ್ಲಮ್ ಗುರುಜಿ ಏನಂದ್ರೆ, ಇಷ್ಟ ದಿನ ಚೆನ್ನಾಗಿದ್ದವರು ನಮ್ಮ ತಂಗಿ ಗಂಡ ಇವಾಗ ಸ್ವಲ್ಪ ದಾರಿ ಬಿಟ್ಬಿಟ್ಟಿದ್ದಾನೆ ಗುರುಜಿ.
ಸ್ವಲ್ಪ ದುಶ್ಚಟಕ್ಕೆಲ್ಲ ಶರಣಾಗಿ ಪ್ರತಿದಿನ ತಂಗಿ ಜೊತೆಗೆ ಜಗಳ ಮಾಡ್ಕೊಂಡು ಅದಾಯ್ತು ಇದಾಯ್ತು, ಹಂಗೆ ಹಿಂಗೆ ನೀನೇನ್ ದುಡ್ಕೊಂಬರ್ತಾ ಇದೀಯಾ ಹಂಗೆ ಹಿಂಗೆ ಅನ್ನೋ ತರ ಮಾತಾಡ್ತದ. ಅಂದ್ರೆ ತಂಗಿಗೆ ಹೇಳ್ತಿರೋದು? ತಂಗಿಗೆ ಹೇಳ್ತಿರೋದು. ಆಮೇಲೆ ನಮ್ ತಂಗಿನೂ ಓದಿದಾರೆ ಬಿಡಿ ಗುರುಜಿ, ತುಂಬಾ ಓದಿದಾರೆ. ಆದ್ರೆ ಅವರು ಜಾಬ್ ಮಾಡ್ಲಿಲ್ಲ ಅಷ್ಟೇ. ಅವ್ರದ್ದು 2 ಮಕ್ಳಿದಾರೆ. ಈಗ ಒಂದು 8 ವರ್ಷದ, ಒಂದು 6 ವರ್ಷದ ಹುಡುಗಿ. ಇವಾಗ ಅವಳು ನಮ್ ದೇವರಾನೆ ಗುರುಜಿ, ನಾನ್ ಯಾವ ರೀತಿ ಸ್ವಾಭಿಮಾನತನ ಉಳಿಸ್ಕೊಂಡ್ ಬಂದು ಆತರ ನನ್ ತಂಗಿ ಭೂಮಿ ತೂಕದ ಹೆಣ್ಣು ಗುರುಜಿ. ತಾಳ್ಮೆ, ತುಂಬಾ ತಾಳ್ಮೆ ಗುರುಜಿ. ಕುತ್ತಿಗೆವರೆಗೂ ಬಂದಿದೆ ಅಂದ್ರು ನಿಂತ್ಕೊಂಡು ಸಮಾಧಾನದಿಂದ ಬಗೆಹರಿಸ್ಕೊಂಡು, ಇದ್ ಕಡೆ ನಮ್ ಮನೇಲಿ ಇದ್ದಿದ್ದೆ ನಾನು. ಇವಾಗ ನಾನು ಕೊಲಾಪ್ಸ್ ಆಗೋಗ್ಬಿಟ್ಟಿದೀನಿ. ಫೈನಾನ್ಷಿಯಲಿ ಏನೋ ಸ್ವಲ್ಪ ಇರ್ಬೋದು, ಬಟ್ ಫಿಸಿಕಲಿ ನಾನು ಕೊಲಾಪ್ಸ್ ಆಗ್ಬಿಟ್ಟಿದೀನಿ. ಇವಾಗ ಯಾರೇ ಬಂದ್ರು ಏನ್ ಹೇಳಿದ್ರು ನನ್ಗೆ ಅಲ್ಲಿ ವ್ಯಾಲ್ಯೂ ಇರಲ್ಲ ಗುರುಜಿ. ನಾನು ಏನೇ ಮಾತಾಡಕ್ ಹೋದ್ರು, ಮದ್ವೆ ಆಗಿ ಮಕ್ಳು ಮಾಡ್ಕೊಂಡಿದ್ರೆ ನಿನ್ಗೆ ಗೊತ್ತಿರ್ತಿತ್ತು ಸಂಸಾರ ಅಂದ್ರೆ ಏನು ಅಂತ ಒಂದ್ ಮಾತು ಬಂದ್ಬಿಡುತ್ತೆ. ಈ ತರ ನಾನ್ ಇನ್ನೊಬ್ರಿಗೆ ಮಾತಾಡಕ್ಕೂ ಆಗಲ್ಲ. ನಾನ್ ಇನ್ನೊಬ್ರಿಗೆ ತಿಳಿಸಿ ಹೇಳ್ಬೇಕು, ಬುದ್ಧಿ ಹೇಳ್ಬೇಕು ಅಂತಂದ್ರೆ ನಾನು ಆ ಸ್ಥಾನನ ಉಳಿಸ್ಕೊಳಕ್ ಆಗ್ಲೇ ಇಲ್ಲ ಗುರುಜಿ. ಪ್ರತಿಯೊಂದು ಕುಚಿತ ಮಾತು, ಇಲ್ಲ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ, ಒಂಚೂರು ಇನ್ವೆಸ್ಟ್ ಮಾಡ್ಬೇಕು ಮಾಡಿದೀನಿ. ಮಾಡು ಇಷ್ಟ ಜನ ಗೂಡ್ಸಿಟ್ಟಿ ಈಗ ಒಮ್ಮೆ ಕಳೆದ ಬಿಡ, ಇಬ್ರು ಕೂಡ ಹೋಗಿ ಸರ್ ರೋಡ್ ನಿಂದ್ರು ಅಂತ ಬಿಟ್ಲೆ ಬೇಕಂತ. ಯಾರು ಹೇಳೋದು? ಎಲ್ರು ಇದೆ ನಮ್ ರಿಲೇಷನ್ಸ್. ಇವನು ನಮ್ ತಂದೆ ಒಂದ್ ಮಾತು ಹೇಳಿದ್ರು ನನ್ಗೆ ಏನು ಒಂದೇ ಮಾತು ಹೇಳಿದ್ರು, ಅವ್ರು ಎಷ್ಟು ಕ್ರೌರಿ ಅನ್ನೋದು ನನ್ಗೆ ಇವಾಗ ಅರ್ಥ ಆಗ್ತದೆ ಗುರುಜಿ. ನಾನ್ ತಪ್ಪಡಿಲ್ಲ, ಮನೇಲಿ ತೊಂದರೆ ಕೊಡ್ತಾರೆ ಅಂತ ಅವ್ರು ನಿನ್ನ ಜವಾಬ್ದಾರಿ ಬಿಟ್ಬಿಟ್ಟು ಹೋಗಿಯಪ್ಪ ಅಂತೇನು ಹೇಳಿಲ್ಲ ಗುರುಜಿ. ನೀವ್ ಹಿರಿಯರು ಇರ್ಬೇಕು ಮನೇಲಿ, ಆದ್ರೆ ಈ ತರ ತೊಂದರೆ ಕೊಟ್ರೆ ಬೇಡ ಇರೋದು ಅಂತ ಹೇಳಿ. ಅವ್ರು ಮೊನ್ನೆ ನೀನ್ ಏನಾಗಿದ್ಯಪ್ಪ, ಹುಷಾರಾಗಿದ್ಯಾ, ಚೆನ್ನಾಗಿದ್ಯಾ? ಬೇಡ ಬಿಡಿ ಸರ್ ಪರವಾಗಿಲ್ಲ, ಇದನ್ನು ಕೇಳೋದ್ ಬೇಡ ನನ್ಗೆ. ಊಟ ಆಯ್ತಾ? ಅದು ಬೇಡ ಸರ್. ಇದಾನ ಮಲ್ಗಿದಾನ ಸತ್ತಾನ ಅಂತದ್ದು ಕೇಳೋದ್ ಬೇಡ. ಏನಿಲ್ಲ, ಅವಂದು ಮುಗೀತಿವಾಗ ಇನ್ಮೇಲೆ ನಿನ್ ಶುರು ಆಗತ್ತೆ ಅಂತ ಅಂದ್ರೆ ನಮ್ಮ ಅಮ್ಮನಿಗೆ ಹೇಳ್ತಾರೆ. ಅಂದ್ರೆ ಅದೇನೋ ಅವರೇ ಮಾಟ ಮಂತ್ರ ಮಾಡ್ಸಿ ಏನೋ ಮಾಡ್ಸಿ ನಾನೇ ಮಾಡ್ಸಿದೀನಿ ಅನ್ನೋ ತರ. ಇವಾಗ ಒಂದ್ ಮುಗೀತು, ಅವ್ರದ್ದು ಮೊದ್ಲಿಂದ ಅದೇ ತರ ಸರ್. ಬಂದ್ರೆ ಒಂದ್ ಲಿಂಬೆ ಹಣ್ಣು, ಆಮೇಲೆ ಅದು ಏನೋ ಯಾವ್ದೋ ಒಂದ್ ಪಕ್ಷಿ ಕೊಕ್ಕು, ಕಾಲುಗಳು, ಅದಾದ್ಮೇಲೆ ಏನೋ ಎಲ್ಲ ಮಾಡ್ತಾರಲ್ಲ ಗುರುಜಿ, ವಾಮಾಚಾರ ಎಲ್ಲ ಈ ತರ ಎಲ್ಲ ವಸ್ತುಗಳು ತಗೊಬಂದು ಕಟ್ಟೋದು. ಅದನ್ನ ನಾನ್ ಅಂತ ಇದ್ದೆ, ಅದು ನೀನ್ ಕಟ್ಟಿದ್ರೆ ನಿನಗೆ ಖುಷಿ ಪಡ್ಬೇಕು ಅದ್ರಲ್ಲಿ. ನಮ್ಮ ಮೇಲೆ ಏನು ಇದಾಗಲ್ಲ, ಅದು ಪ್ರಭಾವ ಬೀರಲ್ಲ. ಏನಕ್ಕೆ ಅಂತಂದ್ರೆ ನಮ್ಮ ಮನ್ಸಲ್ಲಿ ನಾವ್ ಯಾರಿಗೂ ಕೇಳಿ ಬಯಸ್ಬೇಕು ಅನ್ನೋದಿಲ್ಲ. ಮನಸ್ಸು ಶುದ್ಧಿಯಾಗಿದೆ, ನಮ್ಗದು ತಟ್ಟೋದು ಇಲ್ಲ, ನಮ್ಗ್ ತಟ್ಟೋದು ಇಲ್ಲ ಅಂತ ಹೇಳಿ ಹಿಂಗ್ ಅನ್ಕೊಂಡ್ ಬಂದೆ. ನನಗೆ ಅದರಿಂದ ಏನಾಗಿಲ್ಲ ಗುರುಜಿ. ನಾನು ಇದನ್ನ ಮತ್ತೆ ಪ್ರಮೋಟ್ ಮಾಡ್ದಂಗ ಆಗತ್ತೆ. ಮೂಢನಂಬಿಕೆ ಎಲ್ಲ ತಪ್ಪು, ಮೂಢನಂಬಿಕೆ ಎಲ್ಲ ನಾನ್ ನಂಬಕ್ ಹೋಗಲ್ಲ. ಬಟ್ ಅವನ್ ತಲೆಯಲ್ಲಿ ಅದು ನಮ್ ತಂದೆ ಇರ್ತಾರೆ. ನಾನೇ ಮಾಡ್ಸಿದ್ದು ಅನ್ನೋಕ್ಕಿಂತ ಹೆಚ್ಚಾಗಿ ನೋಡು ಅವಂದು ಮುಗೀತು, ಅವನ್ ಆತಿ, ಈಗ ನಿಂದ ಶುರು ಅಂತ. ನಾನಂದ್ ಏನ್ ಶುರು ಅಪ್ಪ, ಏನ್ ಮಾಡ್ತೀಯ? ಆಯ್ತು ನಿನ್ಗೇನೋ ತೊಂದ್ರೆ ಆಗ್ತಿದೆ, ಹೇಳು, ಒಂಚೂರು ವಿಷ ಕುಡಿದ್ಬಿಟ್ಟು ಸತ್ತೋಗ್ಬಿಡ್ತೀವಿ, ಖುಷಿಯಾಗಿರ್ತೀಯ? ಆಯ್ತು ನನ್ನ ಲೈಫ್ ಅಂತೂ ಮುಗ್ದೋಗ್ಬಿಡು ಕತ್ಲ. ನಾನು ಸತ್ತೋಗ್ಬಿಟ್ಟಿದೀನಿ. ಇವಾಗ ನನ್ ಕೈಲಿ ಏನು ನೀಗಲ್ಲ. ಇನ್ನು ನಾನು ನೀಗಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಏನಾನ ಮಾಡ್ತೀನಿ ಅನ್ನೋದನ್ನ ಇವಾಗ್ಲೂ ಮಾಡ್ತೀನಿ, ಹೋಗ್ತೀನಿ, ದುಡಿತೀನಿ. ನನಗೆ ಈಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಬ್ಲೈಂಡ್ಸ್ಗೂ ಎಲ್ಲೋ ಒಂದ್ ಕಡೆ ಬ್ಲೈಂಡ್ ಕಂಪ್ಯೂಟರ್ ತರಬೇತಿ ಕೊಟ್ಟು ನಾನು ಮತ್ತೆ ಹೋಗಿ ದುಡಿದ್ರೆ ನನ್ನ ಕಂಪ್ನಿ ನನ್ಗೆ ಜಾಬ್ ಕೊಡ್ತಾರೆ. ಆದ್ರೆ ಈಗ ನೀನ್ ಏನ್ ತೊಂದರೆ ಆಗ್ತದೆ ಹೇಳ? ನನ್ಗೆ ನಿಂದ್ ಮುಗೀತು ಅಂದ್ರೆ ನಾನ್ ಏನ್ ತಪ್ಪು ಮಾಡಿದೆ? ನನಗೆ ಏನಕ್ಕೆ ಶಾಪ ಆಗ್ತದೆ? ಆಯ್ತಪ್ಪ, ಶಾಪ ಹಾಕಿದ್ ಮುಗಿದ್ಬಿಡ್ತು, ನನ್ ಲೈಫ್ ನಂದಂತೂ ಚಾಪ್ಟರ್ ಕ್ಲೋಸ್ ಆಯ್ತು. ಇವಾಗ ಕಟ್ಕೊಂಡ್ ಮಡದಿಗೂ ಅದೇ ತರ ಅಂತಂದ್ರೆ ಆ ಹೆಣ್ಮಗಳು ಯಾರ ಹತ್ರ ಕೇಳ್ಬೇಕು? ಇದೆಲ್ಲ ಆದ್ಮೇಲೆ ನಿನ್ ಹತ್ರ ಮಾತಾಡ್ಬಿಡ್ಲೆ, ನಿನ್ಗೆಲ್ಲ ಎಲ್ಲ ಮನ್ ಪಡ್ಲಿಗಿನ ಕೊಡ್ತೇನೆ ಅಂತ ಹೇಳಿನಿ. ಇವತ್ತೆಲ್ಲ ನಾಳೆ ಯಾವ್ದ ಪರಿಸ್ಥಿತಿ ಬರ್ತಿ, ರೋಡ್ನಾಗ ಕುಂತ್ಕೊಂಡ್ ಪಡ್ಡಿ ಹಿಡ್ಕೊಂಡ್ರು ಅಂತೆ, ಅವ್ರ ₹1 ಹಾಕಿ ಹೋಗ್ತಾರ, ಅದ್ರಾಗ ಜೀವನ ಹಾಕತ್ತೆ ಅಂತ. ಅಪ್ಪ ನೋಡು, ಭಿಕ್ಷೆ ಬಿಡೋದೇನ್ ತಪ್ಪಲ್ಲ, ನೀನು ಬೇಡ್ತೀಯ, ನಾನು ಬೇಡ್ತೀನಿ. ಕೆಲವು ದೊಡ್ಡವ್ರು ದೊಡ್ಡದಾಗ ಬಿಡ್ತಾರ, ನಾ ಸಣ್ಣವ್. ಆಯ್ತಪ್ಪ, ನನ್ ಪರಿಸ್ಥಿತಿ ಹಿಂಗೆ ಆಗತ್ತೆ ಅಂತ ನೀನು ಊಹೆ ಮಾಡ್ಕೊಂಡಿದ್ರೆ ಮುಂದೆ ಅದು ಬರುತ್ತಂದ್ರೆ ಪರವಾಗಿಲ್ಲ. ಮೋಸ ಮಾಡಿ ತಿನ್ನೋದಕ್ಕಿಂತ ಬೇಡ್ಕೊಂಡ್ ತಿಂತೀನಿ ನಾನು. ಅವ್ರವ್ರ ಕತ್ತು ಕೊಯ್ದು
ಮೋಸ ಮಾಡಿ ಕಣ್ಣಾಕಿ ತಿನ್ನೋದಕ್ಕಿಂತ ಅಣ್ಣ ನಂಗೆ ಹೊಟ್ಟೆ ಹಸುವಾಗಿದೆ ಒಂದ್ 10 ರೂಪಾಯಿ ಕೊಡಪ್ಪ ಅಂತ ಹೇಳಿ ಕೇಳಿದ್ರೆ ಯಾರಾದ್ರೂ ಕೊಡ್ತಾರೆ. ತಿಂತೀನಿ, ಊಟ ಮಾಡ್ತೀನಿ ನಾನು. ನನಗ್ ಇದನ್ನೆಲ್ಲ ಹೆದರಿಕೆ ಹಚ್ಬೇಡ ನೀನು. ದೇವ್ರು ನನ್ಗೆ ಇನ್ನೂ ಶಕ್ತಿ ಕೊಟ್ಟಿದ್ದೀನಿ. ಕಿತ್ಕೊಂಡಿರೋದು ಒಂದೇ ಕಣ್ಣನ, ನನ್ ತಲೆ ಇದೆ, ನನ್ನ ಅಂತರಾಳದ ಕಣ್ಣಿದೆ. ಒಂದ್ಸರ್ತಿ ನಾನು ಹೋಗಿರೋ ರೂಟ್ ನ ವಾಪಸ್ ನಾನು ಹೋಗ್ಬೇಕಾದ್ರೆ ನನ್ನ ಮೈಂಡ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ನಡೀತೀನಿ ನಾನು. ಅಂತದ್ರಲ್ಲಿ ನೀ ನನ್ ಬದುಕೋ ಪಾಠ ಹೇಳ್ತೀಯಲ್ಲಪ್ಪ. 34 ವರ್ಷ ನಡೀತಿದೆ ನಂಗೆ, ಜಗತ್ ನೋಡಿದೀನಿ, ಸುತ್ತಾಡಿದೀನಿ ಗುರುಗಳೇ. ದೇವ್ರಾಣೆ ಮಾಡಿ ಹೇಳ್ತೀನಿ ಗುರುಜಿ, ನಿಜವಾಗ್ಲು ಈ ಜಗತ್ತು ಸರಿ ಇಲ್ಲ ಗುರುಜಿ. ಜಗತ್ತು ಸರಿ ಇಲ್ಲ. ಬರೀ ಮುಖವಾಡದ ಮುಖಗಳನ್ನ ಧರಿಸ್ಕೊಂಡು ನಿಜವಾದ ಮುಖ ಎಲ್ಲಿ ನೋಡಿದ್ರು ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಇಷ್ಟು ದಿನ ನೋಡಿದ್ದು ಮೇಕಪ್, ಸ್ನೋ ಪೌಡರ್, ಬಣ್ಣ ಬಳ್ಕೊಂಡ್ರೆ ಮುಖಗಳೇ ಕಂಡಿದ್ದು ಹೊರತಾಗಿ ಭಾವನೆಗಳು ಯಾರು ತೋರಿಸ್ಲಿಲ್ಲ. ಕಣ್ಣಿದ್ದಾಗ, ನಿಜವಾದ ಕಣ್ಣಿದ್ದಾಗ ನೋಡಿದ್ದೆಲ್ಲ ನಸ್ವರ ಆಗೋಗ್ಬಿಡ್ತಾನೆ. ಇವಾಗ ಕಣ್ಣು ಇಲ್ದೇ ಇರೋವಾಗ ಎಷ್ಟೋ ಜನ ನನ್ನ ಜೊತೆ, ಕಣ್ಣಿದ್ದಾಗ ಎಷ್ಟು ಜನ ನನ್ನ ಜೊತೆ ಮೂವ್ ಮಾಡೋರು, ಇವಾಗ ಕಣ್ಣಿಲ್ಲ ಅಂದ ತಕ್ಷಣ ಅವ್ನಿಂದ ಏನ್ ಕೆಲ್ಸಪ್ಪ ಅವನ್. ಗುರುಜಿ ನನ್ ಕಡೆ ಫೋನ್ ಇದೆ. ಮೊದ್ಲು ಡೈಲಿ ನಾನು ಒಂದು 8ರಿಂದ 10 ಜನಕ್ಕೆ ಫೋನ್ ಮಾಡಿ ಮಾತಾಡ್ತಿದ್ದೆ, ಎಲ್ಲ ಅವರೇ ನಾನು ಫೋನ್ ಮಾಡಿ ಮಾತಾಡ್ತಿದ್ರು. ಇವಾಗ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅದನ್ನ ಒಂದ್ಸರ್ತಿ ಚಾರ್ಜಿಂಗ್ ಇಡೋದು, ತೆಗಿಯೋದು, ಜೋಬಲ್ಲಿ ಇಟ್ಕೊಳ್ಳೋದು, ಇಷ್ಟೇ ಕೆಲಸ. ಇವತ್ತೇ ನೋಡಿ ನಾನು ಈಗ 2 ವರ್ಷದಿಂದ ನನ್ನ ಫೋನಲ್ಲಿ ಇಷ್ಟೊತ್ತು ಮಾತಾಡಿದ್ರೆ ನಿಮ್ ಜೊತೆಗೆ. ಯಾರು ಹಚ್ಕೊಳಲ್ಲ ಗುರುಜಿ. ಅದು ಒಂದ್ ವಸ್ತು ನನ್ ಕೆಲ್ಸಕ್ ಬರುತ್ತೆ ಅಂದ್ರೆ ಮಾತ್ರ ತಗೊಂಬಂದ್ ಮನೇಲಿ ಇಟ್ಕೋತಾರೆ. ಯಾರು ಇವಾಗ ನಾನು ಕೆಲ್ಸಕ್ ಬಾರ್ದಿರೋನ್ ಆಗ್ಬಿಟ್ಟಿದ್ದೀನಿ. ಐ ಆಮ್ ಯೂಸ್ಲೆಸ್. ನನಗ್ ನಂದೇ ದಾರಿ ಕಾಣ್ತಾ ಇಲ್ಲ. ಇನ್ನು ನನ್ನಿಂದ ಯಾರು ಏನ್ ಲಾಭ ಪಡ್ಕೊಳಕಾಗತ್ತೆ ಗುರುಜಿ? ಇದಾದ್ಮೇಲೆ ಗುರುಜಿ ನಾನು ಯೋಚನೆ ಮಾಡ್ಬಿಟ್ಟೆ, ನೋಡಪ್ಪ ಹಿಂಗಾಗಿದೆ. ನನ್ ತಂಗಿ ಒಂದ್ ಮಾತು ಕೇಳಿದೆ, ಇಲ್ಲಮ್ಮ ನೀನು ತೊಂದ್ರೆ ಬಾಳ ಇದ್ರೆ ನಾನು ಅದನ್ನೆಲ್ಲ ಹೇಳಕ್ ಹೋಗಲ್ಲ ಗುರುಜಿ, ಅವಳೇ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ ನಮ್ಗೆ. ಅವಳು 2 ವರ್ಷದಿಂದ ನೋಡ್ತಿದ್ದಾಳೆ ನಿಮ್ ಪ್ರೋಗ್ರಾಮ್ನ. ಅವಳೇ ಫೋನ್ ಮಾಡ್ತೀನಿ, ಅಣ್ಣ ನೀನೇನು ಹೇಳ್ಬೇಡ, ನಾನೇ ಹೇಳ್ತೀನಿ ಗುರುಜಿಗೆ, ನೀನ್ ಎಂದ್ ಮಾತ್ರ ಮಾತಾಡ್ಕೊ ಅಂತ ಹೇಳಿದ್ರು. ನಾನು ಕರೆದೆ ಗುರುಜಿ, ಇಲ್ಲ ನಿನಗ್ ತೊಂದ್ರೆ ಆದ್ರೆ ಅಲ್ಲಿರೋದಕ್ಕೆ ಆಗಲ್ಲ ಅಂತಂದ್ರೆ, ನೋಡಮ್ಮ ನನ್ ತವ್ರ ಮನೆ ನಿಮ್ಗೆ ಯಾವಾಗ್ಲೂ ಓಪನ್ ಆಗಿದೆ, ಇಲ್ಲಿ ಆದ್ರೂ ನಾವಿಬ್ರೆ ಬಿದ್ದೋಗೋ ಮರಗಳೇ. ಇವಾಗ ನೀನಾದ್ರೂ ಬಂದ್ರೆ ನಿನ್ ಮಕ್ಳು ಇಲ್ಲಿ ಬೆಳಿತಾರೆ, ನಾಳೆ ಅವ್ರಾದ್ರೂ ಆಸೆ ಆಗ್ತಾರೆ ಈ ಮನೆಗೆ. ಇಲ್ಲ ಅಂದ್ರೆ ಇದು ಮತ್ತೆ ಏನಂದ್ರೆ ನಮ್ಮಮ್ಮ ಹೋದ್ಮೇಲೆ ನಾನು ಹೊರಟೋಗ್ಬಿಡ್ತೇನೆ. ಅವಳು ಹೋದ್ ನೆಕ್ಸ್ಟ್ ಡೇನ ನಾನು ಹೊರಟೋಗ್ತೀನಿ. ಯಾಕಂದ್ರೆ ಅವಳೇ ನನ್ಗೆ ಇವಾಗ, ಅವಳಿಲ್ಲ ಅಂದ್ರೆ ನಾನಿಲ್ಲ ಅಷ್ಟೇ. ಹಿಂಗೆ ನಾನು ಯೋಚನೆ ಮಾಡಿ ಬದುಕ್ತಾ ಇದ್ದೀನಿ. ಇದ್ರಲ್ಲೂ ಸ್ವಲ್ಪ ನಾನು ಅಧ್ಯಾತ್ಮದತ್ತ ಒಲವು ತೋರಿಸಿದ್ದೀನಿ ಗುರುಜಿ. ತುಂಬಾ ಮೊದ್ಲಿಂದಾನು ಅಧ್ಯಾತ್ಮದತ್ತ ಒಲವಿತ್ತು. ಇವಾಗ ಕಂಪ್ಲೀಟ್ ಆಗಿ ಅಧ್ಯಾತ್ಮದಲ್ಲಿ ಅದ್ರ ಒಳಗಡೆನೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಪ್ರವಚನ, ಪುರಾಣ, ಅವು ಇವುಗಳನ್ನ ನೋಡ್ಕೊಂಡು ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ಳೋದು, ತಬಲಾ, ಹಾರ್ಮೋನಿಯಂ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನೋ ನನ್ಗೆ ಕೈಲಾದಷ್ಟು ಹಳ್ಳಿಯಲ್ಲಿ ಏನೋ ನಡೆದಾಗ ಸಣ್ಣ ಪುಟ್ಟ ಪ್ರವಚನ ಕೊಡ್ತೀನಿ. ಯಾರಿಗೂ ಒಂದ್ 4 ಜನಕ್ಕೆ ಒಳ್ಳೆ ಮಾತಾಡ್ತೀನಿ. ನೋಡ್ರಪ್ಪ ಹಿಂಗಾಗಿತ್ತು, ಹಿಂಗಿದೆ, ಇದು ಜೀವನ ಹಿಂಗೆ ಆಗಲ್ಲ, ಇಷ್ಟೆಲ್ಲ ಇರುತ್ತೆ, ನೋಡ್ಕೊಡ್ರಿ ಅಂತ ನನ್ನ ಕೈಲಿ ಆದಷ್ಟು 1-2 ಮಾತು ಹೇಳೋದಕ್ಕೆ ಹೋಗ್ತೀನಿ ಗುರುಜಿ. ಅವರು ನನ್ನನ್ನ ಇವಾಗ ಸಕ್ಕಪುಟ್ಟ ಪ್ರವಚನ ಕೊಡೋಣ ಅಂದ ತಕ್ಷಣ ಒಂದ್ ಲೆಕ್ಕದಿಂದ ಏನೋ ಎಲ್ಲ ಪಾಂಡಿತ್ಯವಂತ ಅಂತ ತಿಳ್ಕೊಳ್ಳೋ ಲೆವೆಲ್ಗಂತೂ ಇಲ್ಲ. ಅದು ಏನೋ ಒಂದ್ ಸ್ವಲ್ಪ ತಿಳುವಳಿಕೆ ಇರೋನು, ಕಷ್ಟಪಟ್ಟಿದ್ದಾನೆ ಜೀವನದಲ್ಲಿ, ಅವನ ಅನುಭವದ ಮಾತು ಕೇಳಿದ್ರೆ ಒಳ್ಳೇದಾಗ್ಬೋದು ಅನ್ನೋ ಭಾವನೆ ಗುರುಜಿ. ನಮ್ಮ ಊರಲ್ಲಿ 4 ಜನಕ್ಕೆ ಹೇಳ್ತೀನಿ, ಕೇಳ್ತಾರೆ, ಮನೆಗೆ ತಂದ್ಬಿಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಎಲ್ಲ ಫಂಕ್ಷನ್ ಇದ್ದಾರೆ, ಕರ್ಕೊಂಡು ಕೂಡಿಸ್ತಾರೆ, ವಾಪಸ್ ತಂದು ಮನೆಗೆ ಕೊಟ್ಟಿಸ್ತಾರೆ. ಇದು ಗುರುಜಿ. ಇವಾಗ ನಾನು ನಿಮ್ಮ ಹತ್ರ ಕೇಳ್ಬೇಕಾಗಿರೋ ಒಂದೇ ಪ್ರಶ್ನೆ, ನನ್ನ ಜೀವನ ಮುಂದೆ ಹೇಗೆ? ಒಂದು ಕಂಪ್ಲೀಟ್ ಆಗಿ ಆಧ್ಯಾತ್ಮಕ್ಕೆ ಹೋಗ್ಬಿಡ್ಲ, ಇಲ್ಲ ಈ ನಶ್ವರ ಜಗತ್ತಲ್ಲಿ ಮತ್ತೆ ಸಂಬಂಧಗಳಿಗೆ ಬೆಲೆ ಕೊಟ್ಟು ಈ ವಾನಪ್ರಸ್ಥಾಶ್ರಮದಲ್ಲಿ ಇರಲ್ಲ ಅಂತ. ವಾನಪ್ರಸ್ಥಾಶ್ರಮಕ್ಕೆ ಎಲ್ಲಿ ಹೋಗಿದ್ದೀರಪ್ಪ? ಇಲ್ಲ ಸಾರಿ, ಗೃಹಸ್ಥಾಶ್ರಮದಲ್ಲಿ ಗುರುಜಿ. ಆಯ್ತು. ಈಗ ತಾಯಿಯ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಆಕೆಗೆ ವಯಸ್ಸೆಷ್ಟು? ಅಥವಾ ನಿಮ್ಮ ಒಂದು 54 ಬಟ್ ತಂದೆ ಈಗ ಜೊತೆಲೇ ಇದ್ದಾರೋ ಬೇರೆ ಇದ್ದಾರಾ? ನಾನು ಲಾಸ್ಟ್ ಒಂದ್ಸತಿ ಬಂದಾಗ ಅವಕಾಶ ಮಾಡಿಕೊಟ್ಟಿದ್ವಿ ಗುರುಜಿ. ರಿಟೈರ್ಮೆಂಟ್ ಆದ್ಮೇಲೆ ಬಂದ್ರು, ಉಳ್ಕೊಂಡ್ರು ಸ್ವಲ್ಪ ದಿನ. ಫಂಡ್ಸ್ ಎಲ್ಲ ಬಂದ್ಮೇಲೆ ಕೂತ್ಕೊಂಡು ಇಲ್ಲೆಲ್ಲ ಅವ್ರ ಫ್ರೆಂಡ್ಸ್ ಅಂದ್ರೆ ಅದೇ ತರ ಇದಾರೆ ಬಿಡಿ ಗುರುಜಿ. ಮನೇಲಿ ಇರ್ತಾ ಇರ್ಲಿಲ್ಲ, ಯಾವಾಗ್ಲೂ
ಕಾರ್ ತಗೊಂಡು ಕಾರಲ್ಲಿ ಡ್ರಿಂಕ್ಸ್ ಬಾಟ್ಲ್ಗಳನ್ನ ಇಟ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಈ ತರ ಇದ್ರು. ಅದಾದ್ಮೇಲೆ ಸ್ವಲ್ಪ ದಿನ ಬುದ್ಧಿ ಹೇಳಿದ್ವಿ, ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರು. ಅದಾದ್ಮೇಲೆ ಆ ಕಾರ್ ಸಾಲ ಮಾಡ್ಕೊಂಡ್ರು, ಕಾರ್ ಮಾರಿದ್ರು, ಊರ್ ಬಿಟ್ರು. ಮತ್ತೆ ನನ್ ಸಾಲ ಇದೆ ಅಂತೇಳಿ ನಾನು ವಾಪಸ್ ಬಂದ್ರೆ ಮನೆಗೆ ಸೇರ್ಸಲ್ಲಪ್ಪ, ಇನ್ನು ಹೊರಟ್ಬಿಡು ಅಲ್ಲಿ ಇದಾರೆ ಅವ್ರ ತಂಗಿಯರ ಹತ್ರ. ಆಯ್ತು, ಅದು ನಿನ್ನ ಬದುಕಿಗ ಬೆಳಕಿಗೆ ಕಾರಣವಾಗುವ ವಿಚಾರ ಅಲ್ಲ, ಅದೊಂದು ಕತ್ತಲು. ಸರಿ, ಈಗ ಅಂದರೆ ನಮ್ಮ ಹತ್ರ ಒಂದಷ್ಟು ಹಣ ಇದೆ ಅಥವಾ ಹೇಗೋ ನನ್ನ ಬದುಕು ನಡೀತಾ ಇದೆ ಅನ್ನೋದಾದರೆ ಫೈನ್. ನಿಮ್ಗನ್ಸುತ್ತಾ ನಿಮ್ಮ ಜೀವನದ ಕೊನೆಯವರೆಗೂ ಅಂದರೆ ಈಗೇನು 4 ಕಾಸು ಏನಾದರೂ ಎಲ್ಲಾದರೂ ಒಂದು ಕಡೆ ಮಾಡೋ ಯೋಚನೆ ಇದೆಯಾ, ಅಥವಾ ಓಕೆ ಇದರಲ್ಲಿ ಹೇಗೋ ನನ್ನ ಜೀವನ ನಡೆಸ್ತೀನಿ ಅನ್ನೋ ಥರ ಇದೆಯಾ? ಫೈನಾನ್ಷಿಯಲಿ ಗುರುಜಿ ಇದೆ, ಸ್ವಲ್ಪ ದುಡ್ಡು ಮಾಡಿದೀನಿ ಗುರುಜಿ. ಆಯ್ತು. ಅದು ಇವಾಗೆಲ್ಲ ಅಲ್ಲೇ ಬ್ಯಾಂಕ್ ಅಲ್ಲಿ ಎಫ್ ಡಿ ಇಟ್ಟಿರೋದ್ರಿಂದ ಒಂಚೂರು ಬರುತ್ತೆ ಇಂಟ್ರೆಸ್ಟ್ ಎಲ್ಲ. ಆಮೇಲೆ ನಾನು ಕಲ್ತಿರೋ ಉದ್ಯೋಗದಿಂದ ಸ್ವಲ್ಪ, ನಾನು ಮೊದಲೇ ಎಕ್ಸಿಕ್ಯೂಟಿವ್ ಫೀಲ್ಡ್ ಇಂಜಿನಿಯರ್ ಆಗಿದ್ರಿಂದ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಮೇಲೆ ಸ್ವಲ್ಪ ಇದಿತ್ತು, ನನಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅದನ್ನ ಇಟ್ಕೊಂಡು ಮನೇಲಿ ಇವಾಗ ಈಗ ಕಾಣಲ್ಲ ಅಂದ್ರು ಮಿಕ್ಸಿ ಮತ್ತೆ ಈ ತರ ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ಉಪಕರಣಗಳನ್ನ ಒಂಚೂರು ರೆಡಿ ಮಾಡಿಕೊಡೋ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀನಿ ವರ್ಕ್ಶಾಪ್. ಬಟ್ ಈಗ ತಂಗಿ ಅಲ್ಲಿನ ಗದ್ದಲದ ನಡುವೆಯೂ ಸಹಿಸಿ ಇದ್ದಾಳೋ, ಅಥವಾ ಬಾರವಾ ಇಲ್ಲೇ ಬದುಕು, ನನ್ನ ಮನೆಗೂ ಒಂದು ಬೆಳಕಾಗಲಿ, ಅಥವಾ ಇಲ್ಲೇ ನಿನ್ನ ಮಕ್ಕಳು ಬೆಳೀಲಿ ಏನು ಹೇಳಿದ್ರು ಅವರು? ಇಲ್ಲ ಗುರುಜಿ, ಅವ್ರಿಗಿಲ್ಲ, ಅದು ಆ ತರ ಯೋಚನೆ ಮಾಡ್ಲಿಲ್ಲ ಅವರು. ನಾನ್ ಹೇಳಿದ್ದೆ ಫಸ್ಟ್, ಅಂದ್ರೆ ನಾನು ಮನೆಯಲ್ಲಿ ಈ ತರ ಒಂದು ನನ್ಗೆ ಡಿಫೆಕ್ಟ್ ಆಗಿದೆ ಅಂತ ಹೇಳಿದ್ದೆ ನಾನು ಈಗ ಕಂಡು ಹೋದ್ಮೇಲೆ. ನನ್ಗೆ ಈ ತರ ಒಂದು ಪ್ರಾಬ್ಲಮ್ ಇತ್ತು ಅಂತ ಹೇಳಿ, ಯಾಕೆ ನಿನ್ ಮದ್ವೆ ಆಗಕ್ ಕಾರಣ, ಯಾಕೆ ನಾನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಈ ತರ ಒಂದು ಕಾರಣ ಇತ್ತು. ನಾನ್ ಮದ್ವೆ ಆಗಿ ಪಕ್ಕದ ಮನೆಯವ್ರ ತೊಂದರೆ ಲಾಭ ಮಾಡೋದಕ್ಕಿಂತ ಸುಮ್ನೆ ನನ್ನ ಜೀವನದಲ್ಲಿ ಹೆಣ್ಣೆ ಬೇಡ ಅಂತ ಕೈ ಬಿಟ್ಟಿದೀನಿ ಅಂತ ಹೇಳಿ ಹಿಂಗಿದ್ದೆ. ಅದಕ್ಕೆ ನಾನು ಹೇಳ್ದೆ, ನಾನ್ ತಂಗಿಗೆ ಹೇಳ್ದೆ, ಗುರುಜಿ 2 ಆಗಿದೆ, ಇನ್ನೊಂದ್ ಮಾಡ್ಕೊಂಡ್ಬಿಡೋಣ, ನಮ್ ಮನೆಗೆ ಒಂದ್ ಕೊಡುವಂತೆ, ನನ್ ಮನೇಲೂ ಕೂಡ ಒಂದು ಮಗು ಬೆಳ್ದಂಗಾಗತ್ತೆ ಅಂತ ಹೇಳಿದೆ. ಅವ್ರ ಡಾಕ್ಟರ್ ಏನೋ ಅವ್ರ ಹೆಲ್ತ್ ಕಂಡೀಷನ್ ನೋಡಿ, ಇಲ್ಲ ನಿಮ್ಗೆ ಇವಾಗ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಬೇಡ, 2 ಸಾಕು, ಇನ್ ಮುಂದೆ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಇವಾಗ ಒಂದು ಬಿಫೋರ್ 3 years ಅವ್ರದ್ದು ಒಂದು ಆಪರೇಷನ್ ಆಯ್ತು ಗುರುಜಿ. ಆಪರೇಷನ್ ಮಾಡ್ಕೊಂಡ್ರು. ಸಂಪೂರ್ಣವಾಗಿ ಆಧ್ಯಾತ್ಮದ ಕಡೆ ಹೋಗುದು ಅಂದ್ರೆ ಏನರ್ಥ? ನೀವೇನು ಹೇಳಿದ್ರಲ್ಲ, ಹಂಗಂದ್ರೆ ಏನದು? ಅಂದ್ರೆ ಗುರುಜಿ ಮನೆ ಬಿಟ್ಟು ಯಾವ್ದಾದ್ರು ಮಠನೋ ಇಲ್ಲ ದೇವಸ್ಥಾನ ಸೇರ್ಕೊಂಡ್ಬಿಡೋದು ಬೆಟರ್ ಅಂತ ಅನ್ಸುತ್ತೆ. ಬಟ್ ಈ ಕಡೆಯಿಂದ ನೋಡಿದ್ರೆ ಈ ರಿಲೇಶನ್ಶಿಪ್ ಕಟ್ ಆಗ್ತಾ ಇದೆ ಗುರುಜಿ. ನನ್ನ ಯಾವ್ದಕ್ಕೂ ಬಿಡ್ತಾ ಇಲ್ಲ. ಅಂದ್ರೆ ನಾನೇನೋ ಸ್ವಲ್ಪ ದುಡ್ಕೊಂಡ್ ಬರ್ಬೇಕು, ಇಲ್ಲ ಗುರುಜಿ ನಂದೇನಂದ್ರೆ ಅಟ್ಲೀಸ್ಟ್ ನಾನ್ ಕಣ್ಣು ಇಲ್ಲ ಅಂದ್ರು ತಿಂಗಳಿಗೆ ದಿನಕ್ಕೆ 10 ರೂಪಾಯಿ ದುಡ್ದಿದ್ದೀನಿ ಅಂದ್ರು 300 ರೂಪಾಯಿ ಆದ್ರೂ ನಂಗೆ ಆದಾಯ ಬರ್ಬೇಕು ಗುರುಜಿ. ಅಂದ್ರೆ ನಾನು ಏನೋ ಮನುಷ್ಯನಾಗಿದ್ದಕ್ಕೂ ನನ್ ಕಾಲ್ ಮೇಲೆ ನಾನಿದ್ದೀನಿ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಕಾಲರ್ ಮೇಲೆ ನಂದು ಇದೆಪ್ಪ, ನಾ ಒಂದೇ ಹೊತ್ತು ತಿಂತಿದ್ದೀನಿ ಅಂದ್ರು ಪರವಾಗಿಲ್ಲ, ನಂದು ಎಷ್ಟು ದುಡಿಮೆ ಬರ್ತಾ ಇದೆ, ನಾನು ನಡ್ಕೊಂತ ಇದ್ದೀನಿ. ಅಂದ್ರೆ ಸುಮ್ನೆ ಕೂತ್ಕೊಳ್ಳೋದು ಬೇಡ, ಅಥವಾ ಅದು 1, 2, ಅರ್ಧವೋ ಏನೋ 1 ಲಕ್ಷನೋ 10 ಲಕ್ಷನೋ 5 ರೂಪಾಯೋ 1 ರೂಪಾಯೋ ನಾನು ಒಂದು ದುಡಿಮೆಲಿ ಇದ್ದೀನೇನೋ ಒಂದು ಆತ್ಮತೃಪ್ತಿ ಇರಬೇಕು ಅಂತ ನೀವು. ಹೌದು ಗುರುಜಿ. ಬಟ್ ಅದು ಸಾಧ್ಯವಾಗ್ತಿದೀಯಾ? ಮಾಡ್ತಿದ್ದೀನಿ ಗುರುಜಿ. ಇವಾಗ ಶುರುವಾಗಿದೆ ಗುರುಜಿ. ಚಿಕ್ಕದಾಗೆ ಬರ್ತಾರೆ ಪ್ಯಾನು. ಆಯ್ತು, ನಿಮ್ಗೆ ಭಗವಂತ ಅದ್ರಲ್ಲಿ ಶಕ್ತಿ ಕೊಡ್ತಾನೆ. ಬಟ್ ಇಲ್ಲಿ ವಿಚಾರ ಇರೋದು, ಈಗ ಎಲ್ಲೋ ಹೋಗ್ಬಿಡ್ತೀನಿ ಅಥವಾ ಅಲ್ಲಿಗೆ ಹೋಗ್ಬಿಡ್ಲಾ, ಇಲ್ಲ ನೋಡಪ್ಪ, ಮೊದ್ಲು ಅರ್ಥ ಮಾಡ್ಕೊಳ್ಳಿ, ಅಧ್ಯಾತ್ಮ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪಲಾಯನ ಮಾಡಿದ ಮೇಲೆ ಒಂದು ಶಕ್ತಿ ಬರುತ್ತೆ ಅನ್ನೋ ವಿಚಾರ ಅಲ್ಲವೇ ಅಲ್ಲ. ಸಂಪೂರ್ಣವಾಗಿ ನೀವೊಬ್ರು ಸಂಸಾರಸ್ಥರಾದಾಗ, ಈಗ ನೀವು ಮದುವೆ ಆದಾಗ ಮಾತ್ರ ಸಂಸಾರಸ್ಥರಲ್ಲ, ನೀವೊಂದು ತಾಯಿ ತಂಗಿ ಈ ನಡುವೆ ಇದ್ರೂ ಅದು ಸಂಸಾರವೇ. ಆಯ್ತಲ್ಲ, ನಾನು ಮದುವೆ ಆದ್ರೆ ಮಾತ್ರ ನಾನು ಸಂಸಾರಸ್ಥನ ಇಲ್ಲ. ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ತಂಗಿ ಮಕ್ಕಳಿದ್ದಾರೆ. ನೋಡಿ, ನಾಳೆ ನನ್ನ ತಾಯಿ ಹೋದ ಮರುದಿನವೇ ನಾನು ಹೋಗ್ಬಿಡ್ತೀನಿ, ನೋಡಪ್ಪ ತಾಯಿ ಮೊದಲು ಹೋಗ್ತಾರೆ ಅನ್ನೋದಕ್ಕೆ ಏನು ಖಾತ್ರಿ ಇದೆ? ಮೊದಲು ನೀವೇ ಹೋಗ್ಬೋದು. ವಿಚಾರ ಅದಲ್ಲ. ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನದ ಕೊನೆ ಕ್ಷಣದವರೆಗೂ, ಅರ್ಥಾತ್ ಎಲ್ಲಿಯವರೆಗೂ ಕಾಲದ ಮಹಿಮೆಯಂತೆ ವಿಧಿಯಾಟದಂತೆ ನಿಮ್ಮ ಬದುಕು ನಿಮ್ಮ ತಾಯಿಯ ಸಾನ್ನಿಧ್ಯದಲ್ಲೇ ಇರಬೇಕು.
ನೋಡಿ, ಯಾವ ಆಶ್ರಮ ಎಲ್ಲೂ ಹೋದ್ರೂ ಯಾರೂ ಸುಮ್ಮನೆ ಕೂರ್ಸಿ ಊಟ ಹಾಕಲ್ಲ. ಯಾವ ಸ್ವಾಭಿಮಾನದ ಬದುಕನ್ನು ಕಾಯ್ದುಕೊಂಡು ಬಂದಿದ್ದೀರಿ, ಕಡೇ ಸಮಯದಲ್ಲಿ ಹಂಗಿಗೆ ಬೀಳ್ತೀರಿ. ಇವತ್ತೆಲ್ಲ ಬದಲಾಗ್ಬಿಟ್ಟಿದೆ ಸರ್, ಎಲ್ಲ ಮೊದ್ಲಂಗಿಲ್ಲ. ಗೊತ್ತಿಲ್ಲ ನನಗೆ ಯಾಕೆ ಭಗವಂತ ನಿಮ್ಮನ್ನ ಈ ಹಂತಕ್ಕೆ ತಂದ. ಇಷ್ಟೊಂದು ಪರೀಕ್ಷೆಗಳು ಕೊಟ್ಟ ಈ ಚರ್ಮಚಕ್ಷುಗಳು, ಚರ್ಮದಿಂದ ಕೂಡಿದ ಈ ಕಣ್ಣುಗಳು ಕಿತ್ತುಕೊಂಡು ಹೊರಗಿನ ಬದುಕು ಕತ್ತಲಾಯಿತು. ಗೊತ್ತಿಲ್ಲ, ಯಾವ ಪೂರ್ವದ್ದೋ ಪ್ರಸ್ತುತದ್ದೋ ಅಥವಾ ಇಲ್ಲಿಯದ್ದೋ ಗೊತ್ತಿಲ್ಲ. ಆದರೆ ನಾನು ಹೇಳೋದು, ನಿಮಗೆ ನಿಮ್ಮ ಜೀವನದಲ್ಲಿ ಸತ್ಯವನ್ನ ಕಣ್ಣಿದ್ದುಕೊಂಡೇ ಸತ್ಯವನ್ನ ಕಾಣ್ತೀನಿ ಅಂದರೆ 10 ವರ್ಷ ತೆಗೆದುಕೊಳ್ಳೋದು, ಕಣ್ಣು ಮುಚ್ಚಿ ಸತ್ಯವನ್ನ ಕಾಣ್ತೀನಿ ಎಂದಾಗ 10 ನಿಮಿಷ ತಗೊಳ್ಳುತ್ತೆ. ಹೌದು ಗುರುಜಿ. ಅಂದ್ರೆ ನಿಜವಾದ ಸತ್ಯದ ಅರಿವು ಹೊರಗಿನ ಈ ಚರ್ಮದ ಕಣ್ಣುಗಳನ್ನು ಮುಚ್ಚಿ ಆದ ಮೇಲೆ ಸಿಗುತ್ತೆ. ಹೌದು ಗುರುಜಿ. ನಿಮ್ಮ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಅವತ್ತಿಂದಲೂ ಯಾಕೋ ನಿಮ್ಮ ಮನಸ್ಸು ಆ ಕಡೆನೇ ತುಡಿತಾ ಇತ್ತು. ಈಗ ಅದಕ್ಕೊಂದು ವೇದಿಕೆ ಮಾಡಿಕೊಟ್ಟಿದ್ದಾನಷ್ಟೇ ಭಗವಂತ. ಹೌದು ಗುರುಜಿ. ನೀವು ಅವತ್ತು ಕವನ ಬರೀತಾ ಇದ್ದು ಅಥವಾ ಇಂಥ ತುಂಬಾ ಆಡಂಬರದ ಸುಖದ ನಶೆಯ ಸ್ನೇಹಿತರ ನಡುವೆಯೂ ನೀವು ಶುದ್ಧರಾಗಿ ಉಳಿದಿದ್ದು ಅಥವಾ ಅಂಥದ್ದೊಂದು ಪ್ರಯತ್ನ ಮಾಡಿದ್ದು, ಅಂದ್ರೆ ಇದು ಯಾವುದೋ ಸಂಸಾರಸ್ಥನಾಗಿ ಮಕ್ಕಳು ಮರಿ ಮಾಡ್ಕೊಂಡು ಹೋಗೋ ಜೀವನ ನಿಮ್ದು ಆಗಿರ್ಲಿಲ್ಲ. ಅದು ಎಲ್ಲೋ ಹೊರಡುವ, ಅಂದ್ರೆ ಸೇರಬಹುದು. ಮಧ್ಯೆ ಮಾತಾಡ್ತೀನಿ, ದಯವಿಟ್ಟು ಬೈಬೇಡಿ. ಇದು ಏನಾಯ್ತು ಅಂದ್ರೆ ಗುರುಜಿ, ನನ್ ಪೂರ್ವಾಪರ ವಿಚಾರ ಮಾಡಿದ್ರೆ ಹಿಂದೆ ಯಾರು ಹೇಳಿದ್ರಂತೆ ಹುಟ್ಟಿದ ತಕ್ಷಣ. ನಾನು ಆಮೇಲೆ ಯೋಚನೆ ಮಾಡಿದೆ, ಹೇಳಿದ್ರಂತೆ ಏನು, ನೀನು ನಿನ್ನ ಮಗನ್ಗೆ ಒಂದು ಗುರುವಿನ ಸ್ಥಾನ ಇದೆ, ಗುರು ಆಗ್ತಾನೆ ಅವನು, ಶಿಕ್ಷಕನಾದ್ರೂ ಆಗ್ಬೋದು ಅಥವಾ ಗುರುನಾದ್ರೂ ಆಗ್ಬೋದು. ಗುರು ಅಂತಂದ್ರೆ ಕೇಳಿದ್ರು, ನಮ್ಮ ತಾತ ಕೇಳಿದ್ರಂತೆ, ಗುರು ಶಿಕ್ಷಕನಾದ್ರೂ ಆಗ್ಬೋದು, ಒಟ್ಟು ಗುರುವಿನ ಸ್ಥಾನದಲ್ಲಿ ಇರ್ತಾನೆ. ಆದ್ರೆ ಸಂಸಾರ ಸುಖ ಯಾಕೋ ಇಲ್ಲಪ್ಪ ಅವನಿಗೆ ಜೀವನದಲ್ಲಿ ಅಂತ ಏನೋ ಹೇಳಿದ್ರಂತೆ. ನನ್ಗೆ ಅಂದ್ರೆ ನಮ್ಮ ಮನೆಯ ಇವರು ಏನಂತಾರೆ ಜೋಯಿಸ್, ಅದು ಇವಾಗ ಸತ್ಯ ಹೌದು ಅನಿಸ್ತಾ ಇದೆ ಗುರುಜಿ ನನ್ಗೆ. ಇದಕ್ಕೂ ಮುಂಚೆ ಒಂದು 6 ತಿಂಗಳ ಹಿಂದೆ ಒಂದು ಮಠಕ್ಕೆ ಹೋಗಿದ್ದೆ ಗುರುಜಿ, ಹಂಗೆ ಮನಸ್ಸು ತೃಪ್ತಿಗಾಗಿ ಹೋಗಿ ಕೂತ್ಕೊಂಡಿದ್ದೆ. ನನ್ಗೆ ತುಂಬಾ ಬೇಕಾದವ್ರು ಪರಿಚಯದವ್ರೆ. ಹೋಗಿ ಕೂತ್ಕೊಂಡಾಗ ಹಂಗೆ ನಾನು ಈ ತರ ಇದು ಸನ್ಯಾಸತ್ವ ಅನ್ನಕ್ಕಿಂತ ಹೆಚ್ಚಾಗಿ ಆಲ್ರೆಡಿ ಮನಸ್ಸಲ್ಲೇ ನಾನು ಸನ್ಯಾಸತ್ವ ತಗೊಂಡ್ಬಿಟ್ಟಿದ್ರಿ, ಇನ್ನೇನು ಹೋಗಿ ಕಟ್ಕೊಂಡ್ ಬರೋದ್ರಲ್ಲಿ. ನಾನು ಏನೋ ಹೇಳ್ಬೇಕು ಅಂತ ಹೇಳಿ ಅವ್ರ ಹತ್ರ ಮಾತಾಡಿದಾಗ ಗುರುಜಿ ಏನಪ್ಪಾ ಅಂತ ಕೇಳಿದ್ರು. ಇಲ್ಲ ಗುರುಜಿ, ಇಲ್ಲ ಅಪ್ಪೋರೆ, ನಾನು ದೀಕ್ಷೆ ತಗೋಕ್ ಮಾಡಿದೀನಿ. ದೀಕ್ಷೆ ತಗೋತೀಯ? ಈಗೆಲ್ಲ ಮುಗ್ದೈತೆನಾ? ಜೀವನದಲ್ಲಿ ಬೆಳಕಿದ್ದಿದ್ರೆ ನೀನು ಏನೇನ್ ಆಟ ಆಡ್ತಿದ್ಯೋ ಏನೋ, ಇವಾಗ ಕಣ್ಣು ಹೋಯ್ತು ಅಂದ ತಕ್ಷಣ ದೀಕ್ಷೆ ತಗೊಂಡ್ಬಿಡ್ತೀಯ? ನಿನ್ ದಾರಿ ಕಾಣ್ತಾ ಇಲ್ಲ, ನಿನ್ನ ಜೀವನದ ದಾರಿ ನಿನಗ್ ಕಾಣಿಸ್ತಾ ಇಲ್ಲ, ನಿನ್ನ ಧರ್ಮದ ದಾರಿ ಹೆಂಗ್ ಕಾಣುತ್ತೆ? ನಾನು ಅಂದೆ ಗುರುಜಿ ಅವ್ರಿಗೆ ಒಂದೇ ಮಾತು. ಅವರು ನನ್ನ ಮನಸ್ಸು ಪರೀಕ್ಷೆ ಮಾಡಿದ್ರು, ಏನಂತಾನೆ ಇವನು, ಏನಿಲ್ಲ ಅಂತ. ನಾನು ಹೇಳಿದೆ ಗುರುಜಿ ಒಂದೇ ಮಾತು, ತಪ್ಪು ತಿಳ್ಕೊಬೇಡಿ, ಸ್ಥಾನದಲ್ಲಿ ಯಾರೇ ಆಗ್ಲಿ ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ ನನಗೆ ಇಷ್ಟು ಜೀವನದ ಮೇಲೆ ಆ ಉತ್ಸಾಹ ಬಂದಿದೆ ಅಂತಂದ್ರೆ ಗುರುಜಿ, ಯಾರನ್ನೂ ನಂಬ್ತಿರ್ಲಿಲ್ಲ. ಫಸ್ಟ್ ಯಾರೋ ಒಂದ್ ಮಾತು ಹೇಳ್ತೆ, ಯಾರನ್ನ ನಂಬ್ತಾ ಇದ್ದೆ, ಯಾರೋ ಪ್ರವಚನ ಹೇಳೋರು ಒಳ್ಳೆಯವರು, ಈ ತರ ಇದ್ದವ್ರ ಮಾತು ಕೇಳೋದು. ಇನ್ಯಾರಾದ್ರೂ ಮಾತಾಡ್ತಾ ಎಲ್ಲ ನನ್ ಬುದ್ಧಿಗೆ ಬಂದಿರೋ ಮಾತನ್ನೇ ನಾನು ಹೇಳ್ತೆ. ಅವತ್ತು ಅವ್ರು ಒಂದೇ ಮಾತು ಹೇಳ, ಜ್ಞಾನದ ದಾರಿಲಿ ಧರ್ಮದ ದಾರಿಲಿ ಹೋಗಾಕ ಈ ಕಂಡ್ರ ನಡೆದಿಲ್ರಿ ಗುರುಗಳ. ನನ್ನ ತಲೆಯಾಗ ನನ್ನ ಆತ್ಮದೊಳಗ 2 ಕಣ್ಣದವ್ರಿಗೆ. ಜಗತ್ತು ನಾನು ತಿಳ್ಕೊಬೇಕಾದ್ರೆ ನನಗೆ 33 ವರ್ಷ ಕೊಟ್ಟನು, ಆದ್ರೂ ಅರ್ಧಂಬರ್ಧ ತಿಳ್ಕೊಂಡಿನಿ. ಕಣ್ಣು ಹೋದ 1 ವರ್ಷದಾಗ ಜಗತ್ತಿಗೆ ನನಗೆ ಗೊತ್ತಾಗತ್ತೆ. ಜ್ಞಾನದ ದಾರಿ, ಧರ್ಮದ ದಾರಿ ನಾನು ಮಠಕ್ಕೆ ಬಂದ್ರೆ ಸಾಧಿಸ್ಬೇಕಂತೀವಿ ಗುರುಗಳ. ಎಲ್ಲರಿಗೂ ಒಳ್ಳೇದು ಬಯಸಿ 4 ಜನಕ್ಕೆ ಒಳ್ಳೆ ಮಾತು ಹೇಳಿ ಮಾರ್ಗದರ್ಶನ ಕೊಟ್ಟ, ಎಲ್ಲೇ ಒಂದ್ ಕಡೆ ಲಾಸ್ಟಿಗೆ ಇನ್ನೊಬ್ರ ಕೈ ಚಾಚ್ದಂಗ್ ಬಾಳಿ ಬದುಕಿ ಹೋಗ್ಬಿಟ್ನಪ್ಪ ಅಂದ್ರೆ ಅದ ನನ್ನ ಧರ್ಮದ ದಾರಿ, ಮತ್ತೆ ಇನ್ನೇನೈತಿ ಗುರುಗಳು ಅಂತ. ಅವರು ಆತ ನೋಡೋಣ ತಗೋ, ನಾ ಹೇಳ್ತೇನೆ ಬರುವಂತೆ. ಮಟ್ ಏನ್ರ ದೇವ್ರಿಗೆ ಹಚ್ಚ, ಮತ್ತೆ ಮಠಕ್ಕೆ ಏನ್ರ ಇದ್ರೆ ತಗೊಂಬ, ನಿನ್ ಇದ್ರೆ ಏನ್ರ ಹಚ್ಚು ಅಂತ
ನೋಡೋಣ ತಗೋರಿ ಗುರುಗಳು, ಬರ್ತೇನ್ರಿ ಮಠಕ್ಕೆ, ಅವಾಗ ಬಂದಾಗ ಮಾತಾಡ್ತೇನ್ರಿ. ಈ ತರ ಆಯ್ತು ಗುರು. ಆಯ್ತಪ್ಪ, ನಾನು ಹೇಳೋದು ನಮ್ಮಲ್ಲಿ ಸನ್ಯಾಸದ ಮನಸ್ಥಿತಿಗಳು ಕಲಿಯುಗದಲ್ಲಿ, ದ್ವಾಪರದಲ್ಲಿ ಇದ್ದಂತೆ ಅಥವಾ ಸತ್ಯಯುಗದಲ್ಲಿ ಇದ್ದಂತೆ ಸನ್ಯಾಸದ ವ್ಯಾಖ್ಯಾನ ಕಲಿಯುಗದಲ್ಲಿ ಬೇರೆದೇ ಇದೆ. ಇಲ್ಲಿ ಸಂಸಾರದಲ್ಲಿದ್ದುಕೊಂಡೇ ಸನ್ಯಾಸಿಯಂತೆ ಬದುಕುವವನು ಸ್ವಯಂ ದೇವರಾಗ್ತಾನೆ. ನೀವು ಯಾವ ಮಠ ಅಥವಾ ಯಾವ ಶ್ರದ್ಧಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಂಥದ್ದೊಂದು ದೀಕ್ಷೆ ಪಡೆದು ಅಂಥದ್ದೊಂದು ವೇಷವನ್ನು ಧರಿಸಿ, ಅವೆಲ್ಲ ನಿಮಗೆ ನೀವು ಹಾಕೊಳ್ಳೋ ಒಂದಷ್ಟು ಕಟ್ಟುಪಾಡುಗಳು, ನಿಬಂಧನೆಗಳು, ಅವೆಲ್ಲ ಶಿಸ್ತಿನ ಕಾರಣಕ್ಕೆ ಬೇಕಿರಬಹುದು. ಆದರೆ ನೀವು ತಲುಪಿರುವ ಹಂತ ಅದೆಲ್ಲವನ್ನ ಮೀರಿ ಮುಂದೆ ಹೋಗಿದ್ದೀರಾ ನೀವು. ಈಗ ನಾನು ಒಂದು ಕಡೆಯಿಂದ ಹೇಳ್ತಾ ಬಂದರೆ ನಿಮ್ಮದು ಎಲ್ಲೆಲ್ಲಿ ತಪ್ಪಾಯಿತು, ಕುಡ್ದೆಲ್ಲಿ ಗಾಡಿ ಓಡಿಸೋದ್ರಿ, ಎಲ್ಲೆಲ್ಲಿ ಕೆಟ್ಟವರು ಸವಾಸ ಮಾಡೋದ್ರಿ, ಎಲ್ಲೆಲ್ಲಿ ತಪ್ಪು ಜಾಗಗಳಿಗೆ ಅಕಸ್ಮಾತಾಗಿ ಭೇಟಿ ಕೊಟ್ರಿ, ಯಾರ್ದೋ ಒತ್ತಾಯಕ್ಕೆ ಭೇಟಿ ಕೊಟ್ರಿ, ಹೇಳ್ತಾ ಹೋದ್ರೆ ಅಲ್ಲೂ 1000 ಇದೆ. ಬಟ್ ಈಗ ಅದನ್ನೆಲ್ಲ ಮೀರಿ ಭಗವಂತನೇ ಅದಕ್ಕೆ ಅದು ಶಿಕ್ಷೆಯೋ ಶಿಕ್ಷಣವೋ ಗೊತ್ತಿಲ್ಲ. ಆದರೆ ಇವತ್ತು ನೀವು ಅದನ್ನು ಶಿಕ್ಷೆ ಅನ್ನೋದಕ್ಕಿಂತ ಶಿಕ್ಷಣ ಅಂದ್ಕೊಳ್ಳಿ. ಕಣ್ಣು ಚೆನ್ನಾಗಿರೋರು ಒಂದಿವ್ಸ ಹೊರಡ್ತಾರೆ, ಹಿಂಗಾಗಿರೋ ನೀವು ಒಂದಿವ್ಸ ಹೊರಡ್ತೀರಾ, ಎಲ್ಲ ಚೆನ್ನಾಗಿರೋ ನಾವೆಲ್ಲರೂ ಒಂದಿವ್ಸ ಹೊರಡ್ತೀವಿ. ಹಿಂದೆ ಮುಂದೆ ಅನ್ನೋದಷ್ಟೇ ವ್ಯತ್ಯಾಸ. ಹಾಗೆ ಹೋಗುವ ಮುನ್ನ 4 ಜನ ಬಂದು ನಿಮ್ಮನ್ನ ಎಲ್ಗೋ ಕರ್ಕೊಂಡೋಗಿ 4 ಮಾತು ಹೇಳಿಸಿ ಮತ್ತೆ ಕರ್ಕೊಂಡು ಬಂದು ಬಿಡ್ತಾರಲ್ಲ, ಈ ಯೋಗಿಯ ಬದುಕಿದೆಯಲ್ಲ, ಈ ಸಂತನ ರೀತಿಯ ಬದುಕಿದೆಯಲ್ಲ, ಇದು ನೀವು ಕಣ್ಣು ಚೆನ್ನಾಗಿದ್ರೆ ನಿಮಗೆ ಸಿಗ್ತಿರ್ಲಿಲ್ಲ. ಅಂದರೆ ನಿಮ್ಮ ಎಷ್ಟೋ ಪಾಪಗಳನ್ನು ಕಳೆದುಕೊಳ್ಳುವ ಸವೆಸುವ ಶಕ್ತಿ ಇಲ್ಲಿಂದ ನಿಮಗೆ ನಿಜವಾಗ್ಲೂ ಸಿಕ್ಕಿದೆ. ಯಾಕಂದ್ರೆ ಎಲ್ಲ ಚೆನ್ನಾಗಿದ್ದಾಗ ಏನು ಮಾಡ್ತೀವಿ, ಒಂದು ಕಳ್ಕೊಳ್ತೀವಿ ಮತ್ತು ಹೊಸ ಪಾಪ ಪುಣ್ಯಗಳನ್ನು ಹುಟ್ಟಾಕೊಳ್ತೀವಿ. ಬಟ್ ಇಲ್ಲಿ ಹೊಸದು ಹುಟ್ಟಾಕೊಳ್ಳೋಕೆ ಕಾರಣನೇ ಇಲ್ಲ, ಇಲ್ಲಿ ಸಾಧ್ಯನೇ ಇಲ್ಲ. ಇಲ್ಲಿ ಕೇವಲ ಸವಸೋದಷ್ಟೇ ಇರೋದು ನಿಮಗೆ ಅವಕಾಶ. ನಾನು ಹೇಳೋದಪ್ಪ, ನಿನ್ನ ತಂಗಿ ಆಕೆ ಅಲ್ಲೇ ಇರಲಿ, ತೊಂದರೆ ಇಲ್ಲ. ನಾಳೆ ನನ್ನ ಮನೆಗೆ ನಿಂತು ಹೋಗ್ಬಿಡುತ್ತಲ್ಲ, ಹಂಗೆ ದೊಡ್ಡ ರಾಜರೇ ಹಿಂಗೆ ಅಂದ್ಕೊಂಡ್ಯಾರ. ರಾಜರ ಮಂಥನಗಳಿಲ್ಲ ಇವತ್ತು. ನಮ್ದು ನಿಮ್ದು ಯಾವ್ದಪ್ಪ? ಅಯ್ಯೋ ಮನೆ ನಿಂತು ಹೋಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ. ನೋಡಿ, ನಾಳೆಯನ್ನ ಬಲ್ಲವರು ಯಾರು? ಇಲ್ಲ ಗುರುಜಿ, ನನ್ಗೆ ಇದು ಯಾವ್ದು ಮನೆ ಆಯ್ತು. ಅಕಸ್ಮಾತ್ ದೊಡ್ಡವ್ರು ಹೇಳಿದ್ರೆ ಅದಕ್ಕೆ ಏನು ಉತ್ತರ ಹೇಳಬೇಕು ಅಂತ ಹೇಳ್ತಾ ಇದ್ನಷ್ಟೇ. ಅಯ್ಯ ನಾಳೆ ನಿನ್ ಮನೆ ನಿಂತು ಹೋಗ್ಬಿಡುತ್ತಪ್ಪ, ನೀನು ಮನೆ ದತ್ತು ತಗೋ, ಅದನ್ನ ತಗೋ. ದತ್ತು ತಗೊಳ್ಳೋದು ನಿಮ್ಮ ನಾಳೆಗಳ ಹಿತದೃಷ್ಟಿಯಿಂದ, ಅಥವಾ ನಿಮ್ಮ ತಾಯಿ ನೋಡ್ಕೊಳ್ಬೇಕು. ನೀವು ಅಕಸ್ಮಾತ್ ಹೋದ್ರೆ ತಾಯಿಗೊಬ್ಬರು ಇರಬೇಕು, ಅಥವಾ ತಾಯಿ ಹೋದ್ರೆ ನಿಮ್ಗೊಬ್ರು ಇರಬೇಕು. ಏನೋ ಒಂದು ಆ ನಿಟ್ಟಿನಲ್ಲಿ ಒಂದು ಮಗುವನ್ನು ಸಾಕೊಳ್ತೀರಾ, ಅದು ಬೇರೆ. ಬಟ್ ನಮಗೆ ಅಯ್ಯೋ ನಮ್ಮ ವಂಶದಿಂದ ಹೋಗ್ಬಿಡುತ್ತೆ, ಶುರು ಯಾವುದು ಅಂತ್ಯ ಯಾವುದು ಯಾರು ಬಲ್ಲರು? ನಾವು ನಡುವೆ ಇರ್ತಕ್ಕಂಥ ಒಂದು ಸರಳ ರೇಖೆಯ ಮಧ್ಯದಲ್ಲಿರೋ ಬಿಂದುಗಳು. ಹಾಗಾಗಿ ನಿಮ್ಮ ತಾಯಿ ಎಲ್ಲಿಯವರೆಗೂ ನಿಮ್ಮ ಪಕ್ಕದಲ್ಲಿರ್ತಾರೆ ಅಲ್ಲಿಯವರೆಗೂ ನೀವು ಅದೇ ಮನೆಯಲ್ಲಿ ನಿಮ್ಮ ಜೀವನವನ್ನು ಮುಂದುವರಿಸಬೇಕು. ಅದರ ನಡುವೆ ನೀವು ಆಧ್ಯಾತ್ಮಿಕವಾದ ತಿಳುವಳಿಕೆಯನ್ನು ಪಡ್ಕೊಳ್ತೀರಿ, ಅದನ್ನು ಲೋಕಕ್ಕೆ ಹಂಚುತ್ತೀರಿ. ಅದಕ್ಕೆ ಅವಕಾಶ ಸಿಕ್ಕಾಗ ಆಧ್ಯಾತ್ಮಿಕತೆ ಅಂದರೆ ನಾನು 4 ಜನಕ್ಕೆ ಹೇಳೋದಲ್ಲ, ಸ್ವಯಂ ನಾನು ಮೊದಲು ಆ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಬೇಕು, ಅದನ್ನು ನನ್ನಲ್ಲಿ ಮನನ ಮಾಡಿಕೊಳ್ಬೇಕು. ಆ ಹೇಳುವ ಯೋಗ ಇದೆಯಲ್ಲ, ಅದು ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಹೇಳುವ ಯೋಗ ಅದಾಗೆ ಕಾಲವೇ ಒದಗಿ ಬರುತ್ತೆ. ನಾನು ಇದನ್ನು ಹೇಳಬೇಕು ಅಂತ ನಿಂತ್ಕೊಂಡು ಹೋಗ್ತೀರಾ, ಬಟ್ ಅಲ್ಲೇನೋ ಬೇರೆ ಹೇಳ್ತೀರಾ. ಯಾಕಂದರೆ ನಾನು ಇದನ್ನು ಹೇಳಬೇಕು ಅಂದ್ಕೊಳ್ಳೋದು ಮನುಷ್ಯನ ಇಚ್ಛೆ, ಆದರೆ ಏನನ್ನು ಹೇಳಿಸಬೇಕು ಅನ್ನೋದು ದೈವ ಇಚ್ಛೆ. ಭವಿಷ್ಯ ಗೊತ್ತಿದ್ರೆ ಎಲ್ಲರೂ ದೇವರೇ ಆಗ್ಬಿಟ್ರು. ಹಾಗಾಗಿ ನಿಮ್ಮ ತಾಯಿಯ ಸೇವೆ ಅಥವಾ ತಾಯಿ ನಿಮ್ಮ ಜೊತೆ ನಿಮ್ಮ ತಾಯಿ ಜೊತೆ ನೀವು, ಇದಕ್ಕಿಂತ ದೊಡ್ಡ. ಯಾಕಂದರೆ ನಮ್ಮಲ್ಲಿ ಮಹಾಭಾರತದಲ್ಲಿ ಧರ್ಮವ್ಯಾಧನ ಕಥೆ ಅಂತ ಬರುತ್ತೆ. ಅವನು ಮಾಂಸದ ಅಂಗಡಿಯಲ್ಲಿ ಮಾಂಸ ಕತ್ತರಿಸ್ತಾ ಇರ್ತಾನೆ. ಒಬ್ಬ ಋಷಿಮುನಿ ಆಗಬೇಕು, ಅಥವಾ ನಿಮ್ಮಂಗೆ ನೀವು ಹೇಳ್ತಾರೆ ನಾನು ಸನ್ಯಾಸಿ ಅಂತ ಸನ್ಯಾಸಿ ಆಗಬೇಕು ಅನ್ನೋ ಒಬ್ಬ ವ್ಯಕ್ತಿಯನ್ನ ಅವನು ದೀಕ್ಷೆ ತಗೊಂಡಿರ್ತಾನೆ, ತಪಸ್ಸು ಮಾಡ್ತಿರ್ತಾನೆ. ಆದರೂ ನನಗೇನು ಬೇರೆ ಏನೋ ಜ್ಞಾನ ಬೇಕು ಅಂತ ಯಾರನ್ನೋ ಗುರುಗಳ ಹತ್ರ ಸೇವೆ ಮಾಡ್ಕೊಂಡು ಕಲಿತಾ ಇರ್ತಾನೆ. ಅಷ್ಟೋ ಇಷ್ಟೋ ತಪಶಕ್ತಿಯನ್ನು ಗಳಿಸಿರ್ತಾನೆ. ಹೀಗೆ ಒಂದು ದಿವಸ ಒಂದು ಊರಿಗೆ ಭಿಕ್ಷೆಗೆ ಹೋಗ್ತಾನೆ. ಅಲ್ಲಿ ಭೌತಿ ಭಿಕ್ಷಾಂದೇಹಿ ಅಂತ ಮನೆ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾನೆ. ಆ ಒಳಗಡೆ ಇರೋ ಹೆಂಗಸು ಬೇಗ ಬರಲ್ಲ. ಇವನಿಗೆ ಕೋಪ ಬಂದ್ಬಿಡುತ್ತೆ. ಯಾಕಂದ್ರೆ ಈ ಮನೆಗೆ ಭಿಕ್ಷೆ ಬರೋ ಮುಂಚೆ ಒಂದು ಮರದಡಿ ತಪಸ್ ಮಾಡ್ತಿರ್ತಾನೆ. ಮೇಲ್ಗಡೆಯಿಂದ ಆ ಒಂದು ಪಕ್ಷಿ ಇವನ ಮೇಲೆ ಪೀಯ ಮಾಡಿಬಿಡುತ್ತೆ.
ಕಣ್ಣು ಬಿಟ್ಟು ನೋಡ್ತಾನೆ, ಪಕ್ಷಿ ಸುಟ್ಟೆ ಹೋಗ್ಬಿಡುತ್ತೆ. ಓಹೋ, ನನಗೆ ತಪಸ್ಸು ಸಿದ್ಧಿಸ್ಬಿಟ್ಟಿದೆ, ನಾನು ಕಣ್ಣು ಬಿಟ್ಟು ನೋಡ್ರೆ ಬೂದಿಯಾಗಿ ಹೋಗ್ತಾರೆ ಅನ್ನೋ ಅಹಂಕಾರ ಬಂದ್ಬಿಡ್ತು. ಅದೇ ಅಹಂಕಾರದಲ್ಲಿ ಎದೆ ಉಬ್ಬಿಸ್ಕೊಂಡು ಬಂದ ಭೌತಿ ಭಿಕ್ಷಾಂದೇಹಿಯಿಂದ ಹೆಂಗಸು ಆಚೆಗೆ ಬರ್ತಾ ಇಲ್ಲ. ಅಷ್ಟೊತ್ತಾದ್ಮೇಲೆ ಬಂದ್ಲು, ಏನಮ್ಮ, ನಾನೊಬ್ಬ ಸನ್ಯಾಸಿ, ತಪಶಕ್ತಿ ಇರತಕ್ಕಂಥವನು, ನಾನೆಷ್ಟು ಸಾರಿ ಕೂಗಿದ್ರು ನೀನು ಬರ್ತಾ ಇಲ್ಲ ಅಂತ ಕಣ್ಣು ಮಿರಿ ಮಿರಿ ಬಿಡ್ತಾ ಇನಿ, ಆದ್ರೆ ಸುಟ್ಟೆ ಹೋಯ್ತಾ ಇಲ್ಲ ಅವಮ್ಮ. ಅವಳು ಪತಿವ್ರತೆ, ಅವಳು ಹೇಳ್ತಾಳೆ, ಅಯ್ಯ ಸನ್ಯಾಸಿ, ನನ್ನ ಗಂಡ ಈಗ ಕೆಲಸದಿಂದ ಬಂದು ಆತನ ಸೇವೆ ಮಾಡ್ತಾ ಇದ್ದೆ ನಾನು. ನನ್ನ ಗಂಡನ ಸೇವೆಯಲ್ಲಿ ನಾನಿದ್ದಾಗ ಹೊರಗಡೆ ಶಿವ ಬಂದ್ರು ನಾನು ಕ್ಯಾರೆ ಅನ್ನಲ್ಲ ಅಂತ ಪತಿವ್ರತೆ ನಾನು. ನನ್ನ ಮೇಲೆ ಈ ಹಿಂದೆ ಅಲ್ಲಿ ಪಕ್ಷಿ ಸುಟ್ಟು ಬಂದಲ್ಲ ಬರಬೇಕಾದ್ರೆ, ಹಂಗ ನನ್ನನ್ನು ಸುಡೋ ಕಾಲ ಅಂತ ಅವನಿಗೆ ತಲೆಕೆಟ್ಟೋಯ್ತು. ನಾನಲ್ಲಿ ಪಕ್ಷಿ ಸುಟ್ಟಿದ್ದು ಇವಳಿಗೆ ಹೆಂಗೆ ಗೊತ್ತಾಯ್ತು ಅಂದ್ಕೊಂಡ ಅವನು. ನಾನು ಪತಿವ್ರತೆನಪ್ಪ, ನೀನು ಕಾಡು ಮೇಡು ಸುತ್ತಿ ಸನ್ಯಾಸಿಯಾಗಿ ಒದ್ದಾಡ್ತಿದೀಯ, ನಾನು ಗಂಡನಿಗೆ ನಿಯತ್ತಾಗಿರೋದಕ್ಕಿಂತ ದೊಡ್ಡ ಸನ್ಯಾಸಿ ಇಲ್ಲ ಅಂತಳ ಅವಳು. ಅವನಿಗೆ ಆ ಸನ್ಯಾಸಿಗೆ ಅವಾಗ ಅರ್ಥವಾಗುತ್ತೆ, ಅಯ್ಯೋ, ಒಂದು ಹೆಣ್ಣು ತನ್ನ ಗಂಡನಿಗೆ ನಿಯತ್ತಾಗಿರೋದು ಅದು ದೊಡ್ಡ ತಪಸ್ಸು ಮಾಡ್ದಂಗಂತದು. ಇದೇ ಕಾರಣಕ್ಕೆ ಗಾಂಧಾರಿ ಅವಳು ತಪಸ್ಸು ಮಾಡಿದವಳಲ್ಲ, ಆದರೆ ಅತಿ ದೊಡ್ಡ ಪತಿವ್ರತೆ. ಕೃಷ್ಣನಂತಹ ಭಗವಂತನಿಗೆ ಶಾಪ ಕೊಡುವಷ್ಟು ಶಕ್ತಿ ಆ ಗಾಂಧಾರಿಗಿತ್ತು. ಯಾಕೆ ಬಂತು? ಅವಳು ದೊಡ್ಡ ಪತಿವ್ರತೆಯಾಗಿದ್ದು. ಕಣ್ಣು ಕಟ್ಟಿಕೊಂಡು ಗಂಡನ್ ನೋಡದ ಜಗತ್ತು ನನಗೆ ಬೇಡ ಅಂದ್ಕೊಂಡು ದೊಡ್ಡ ಪತಿವ್ರತೆ ಅವಳು. ಆ ಕಾರಣಕ್ಕೆ ಅವಳು ಕೃಷ್ಣನಿಗೆ ಶಾಪ ಕೊಡುವಷ್ಟು ದೊಡ್ಡ ತಪಶಕ್ತಿ ಅವಳಲ್ಲಿತ್ತು. ಅಂದ್ರೆ ಇಲ್ಲಿ ಹೇಳ್ತಿದ್ದಾಳೆ ಆ ಹೆಂಗಸು, ನಾನು ಪತಿವ್ರತೆ, ನನ್ನ ಗಂಡನ ಸೇವೆ ನನಗೆ ಮುಖ್ಯ, ನೀನು ಕಣ್ಣು ಬಿಟ್ಟುಬಿಟ್ರೆ ನನಗೇನೂ ಆಗಲ್ಲ, ಯಾಕಂದ್ರೆ ನಾನು ನಿನಗಿಂತ ದೊಡ್ಡ ತಪಸ್ವಿ, ಯಾಕಂದ್ರೆ ನೀನು ತಪಸ್ಸು ಮಾಡಿ ಗಳಿಸಿರ್ಬೋದು, ನಾನು ಗಂಡನ ಸೇವೆ ಮಾಡಿ ಗಳಿಸಿದ್ದೀನಿ ಅಂತಳವಳು. ಅಯ್ಯೋ ತಾಯಿ ಕ್ಷಮಿಸವ ಅಂತ ಕಾಲಿಗೆ ಬೀಳ್ತಾನೆ. ಹೋಗು, ಇದನ್ನೆಲ್ಲ ಬಿಟ್ಟುಬಿಟ್ಟು ನಾನೊಬ್ಬನ ಹತ್ರ ಹೇಳ್ತೀನಿ, ಅಲ್ಲಿಗೆ ಹೋಗಿ ಅವನ ಹತ್ರ ಜ್ಞಾನವನ್ನು ಪಡ್ಕೋ ಅಂತ ಹೇಳ್ತಾನೆ. ಅವನ ಹೆಸರು ಧರ್ಮವ್ಯಾಧ. ಅಡ್ರೆಸ್ ಕೊಟ್ಟು ಕಳಿಸ್ತಾಳೆ. ಇವನು ಹೋಗ್ತಾನೆ, ಅವನು ಮಾಂಸ ಕತ್ತರಿಸ್ತಾವನೆ. ಅಯ್ಯೋ, ಇವನು ಮಾಂಸ, ಹಿಂಸೆ, ಒಬ್ಬ ಪ್ರಾಣಿ ಕೊಲ್ಲೋನು, ಇವನು ಯಾರು ನನಗೆ ಧರ್ಮ ಬೋಧನೆ ಮಾಡ್ತಾನೆ ಅಂತ ಆಯ್ತು. ಅವನಲ್ಲಿ ಹೋಗ್ತಾನೆ, ಏನೋ ಹಾಗೆ ಬಿಡ್ಲಿ ಇದು ಒಂದು ಅಂತ ಹೋಗ್ತಾನೆ. ಹಿಂಗೆ ಒಂದು ಹೆಂಗಸು ಕಳಿಸೋದ್ಲು ಅಂತ ಅದೆಲ್ಲ ಹೇಳ್ತಾನೆ. ಹೌದಾ, ಇರಿ ಅಂತ ಹೇಳಿ ಅವನು ಮಾಂಸದ ಅಂಗಡಿ ಎಲ್ಲ ಸ್ವಲ್ಪ ಕ್ಲೋಸ್ ಮಾಡಿ ಅಥವಾ ಅಲ್ಲಿ ಯಾರಿಗೂ ಹೇಳಿ ಬನ್ನಿ ನನ್ನ ಜೊತೆ ಅಂತ ಅವ್ರ ಮನೆಗೆ ಕರ್ಕೊಂಡು ಬರ್ತಾನೆ. ಅಲ್ಲಿ ಮನೆ ಮುಂದೆ ಕೂರಿಸ್ಬಿಟ್ಟು ಒಳಗಡೆ ಹೋಗಿ ವಯಸ್ಸಾದ ತಾಯಿ ತಂದೆಗೆ ಏನೇನು ಸೇವೆ ಮಾಡಬೇಕು ಮಾಡಿಬಿಟ್ಟು ಬಂದು ಕೂತ್ಕೊಳ್ತಾನೆ. ನೀವು ಮಾಂಸ ಕಟ್ಟು ಮಾಡ್ತೀರಾ, ಅದೇ ಹೇಗೆ ನೀವು ಜ್ಞಾನಿಗಳಾಗ್ತೀರಿ? ನೋಡಿ, ಮಾಂಸ ಕಟ್ಟು ಮಾಡೋದು ಅದು ನನ್ನ ಪೂರ್ವಜರು ಮಾಡ್ಕೊಂಡು ಬಂದಿದ್ದಾರೆ, ಅದರ ಬಗ್ಗೆ ನನಗೆ ದ್ವೇಷ ಇಲ್ಲ ಅಥವಾ ಪ್ರೀತಿ ಇಲ್ಲ, ಅದು ನನ್ನ ವೃತ್ತಿ ಅಷ್ಟೇ. ಮತ್ತೆ ಈ ಜ್ಞಾನ ಹೇಗೆ ಸಂಪಾದನೆ ಮಾಡಿದ್ರಿ ಅಂತ ಅವನು ಸನ್ಯಾಸಿ. ನೋಡಪ್ಪ, ಒಳಗಡೆ ನನ್ನ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಅವ್ರ ಸೇವೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಆಗ ಸನ್ಯಾಸಿಗೆ ಅರ್ಥವಾಗುತ್ತೆ, ನನ್ನ ತಂದೆ ತಾಯಿ ನಾನು ಬಿಟ್ಬಿಟ್ಟು ನಾನು ಮಠ ಮಾನ್ಯ ಅಂತ ಅಲಿತಾ ಇದ್ದೀನಿ, ಈತ ಹೇಳ್ತಿದ್ದಾನೆ ತಂದೆ ತಾಯಿ ಸೇವೆ ಮಾಡಿ ಹೋಗಯ್ಯ, ಅದೇ ದೊಡ್ಡ ತಪಸ್ಸು ಅಂತ. ನಿಮಗೂ ನಾನು ಈ ಕ್ಷಣದಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಹೊರಗಿನ ಕಣ್ಣುಗಳು ಮುಚ್ಚಿರ್ಬೋದು, ತಾಯಿಯ ಜೊತೆ ಇದ್ದು ಆ ತಾಯಿಗೆ ಗಂಡನಿಂದ ಸುಖದ ಸಂತೋಷ ಅಥವಾ ಸಮಾಜದಿಂದ ಆದ ಅವಮಾನ ಇದೆಲ್ಲವನ್ನ ಮರೆಸುವ ಶಕ್ತಿ ಒಬ್ಬ ಮಗನಾಗಿ ಕಣ್ಣು ಕಳ್ಕೊಂಡಿರ್ಬೋದು, ಆದರೆ ನಿಮ್ಮ ದೇಹ ಅವ್ರ ಜೊತೆ ಇರೋವರೆಗೂ ಆ ತಾಯಿಗೆ ಅದೇ ಆನಂದ. ಹೌದಲ್ಲ? ನೀವು ನಿಮ್ಗೆ ಇನ್ಯಾವುದೋ ನೆಮ್ಮದಿ ಬೇಕು ಅಂತ ನೀವು ಹೊರಟು ನಿಂತ್ರೆ ಈ ಜೀವಕ್ಕೆ ಅನ್ಯಾಯ ಆಗುತ್ತೆ. ಮತ್ತೆ ನೀವು ಹಾಗೆ ಹೋಗೋದ್ರಿಂದ ನೀವು ಇನ್ನಷ್ಟು ಕಲ್ಮಶರಾಗ್ತೀರ, ನಿಮ್ಗಲ್ಲಿ ಏನೂ ಯಶಸ್ಸು ಸಿಗುವುದಿಲ್ಲ. ಇಲ್ಲಿದ್ದುಕೊಂಡೇ ನಿಮ್ಮ ಅಳಿಲು ಸೇವೆಯನ್ನು ನೀವು ಮಾಡಬೇಕು. ಅದೇ ಧರ್ಮ, ಅದನ್ನೇ ಮಾಡಿ ನಿಮ್ಮ ತಾಯಿ ಜೊತೆಗಿರಿ. ತಂಗಿ ಅಲ್ಲೇ ಇರಲಿ, ಸಾಧ್ಯವಾದಷ್ಟು ನೆರವು ನೀಡಿ. ತಂಗಿ ಅವಳು ಓಡ್ ಬಂದು ನಿನಗೆ ನೆರವಾಗುವಂತಹ ಹೃದಯವಂತೆ ಇರತಕ್ಕಂಥವಳು. ಹೌದಲ್ಲ? ಆ ತಂಗಿ ನಿನ್ನ ತಾಯಿ ಇವರಿಬ್ಬರೇ ನಿನ್ನ ಪಾಲಿನ ದೊಡ್ಡ ಗುರುಗಳು. ಯಾವ ಮಠಕ್ಕೆ ಹೋದ್ರು ಅಷ್ಟು ದೊಡ್ಡ ಗುರುಗಳು ಸಿಗಲ್ಲ ನಿನಗೆ. ಬರ್ಬೇಕಾದ್ರೆ ನೋಡಪ್ಪ ಮಠಕ್ಕೆ ಒಂಚೂರು ಏನಾರು ಕೊಡೆಯ ಅಂದ್ರ ಇಲ್ಲ, ನಿನ್ನ ತಂಗಿ ತಾಯಿ ಆ ಮಠಾಧಿಪತಿಗಳಲ್ಲ ಅವರು. ಅರೇನಂದ್ರ ಅವರು ಹೋಗ್ಬೇಕಾದ್ರೆ ಆಯ್ತು, ಮಠದ ಉದ್ಧಾರಕ್ಕೆ ಏನೋ ಕೇಳಿರ್ಬೋದು, ಬಟ್ ಅದು ಕೇಳೋ ಸಮಯ ಆಗಿರ್ಲಿಲ್ಲ. ಹೌದಲ್ಲಪ್ಪ? ಹಾಗಾಗಿ ಅಲ್ಲೆಲ್ಲ ಇರೋದಿದೆಯಲ್ಲ, ಅದು ಅರ್ಧಂಬರ್ಧ ಸತ್ಯ. ಈಗ ನೀನಿರೋ ಜಾಗ ಇದೆಯಲ್ಲಪ್ಪ, ಅಲ್ಲಿ ತಾಯಿ ತಂಗಿ ಇವರೇ ಪ್ರತ್ಯಕ್ಷ ದೇವರು, ಅವರೇ ಗುರುಗಳು. ಅವರಿಗೆ ನೀವು ಹೇಳಿ, ನಿಮಗೆ ಅವರು ಹೇಳಿ, ಇಷ್ಟೇ. ಬದುಕೊಂದು ದಿವಸ ಮುಕ್ತಾಯ ಆಗುವಂಥದ್ದೇ. ನನ್ನ ಮದುವೆ ಆದ್ನ, ಮಕ್ಕಳು ಮಾಡಿದ್ನೋ, ಇದೆಲ್ಲದಕ್ಕೂ ಮೀರಿ ಒಳಗಿನ ಕಣ್ಣು ತೆರೆಸುವ ಸಮಯ ಬಂತು. ನೀವು ತೆರೆಸಿದ್ದೀರಿ.
4 ಜನಕ್ಕೆ ಏನು ಬಂದು ಕೂತಾಗಿ ಹಿತೋಪದೇಶ ಹೇಳೋ ಅವಕಾಶ ಇದೆಯಲ್ಲ, ಇದೇ ಗುರು, ಇದೇ ಸ್ಥಾನ ನಿಮಗೆ ಸಿಕ್ಕಿದೆ. ಇವತ್ತು ನನಗೇನು ಭಗವಂತ ಕೊಟ್ಟಿದ್ದಾನಲ್ಲಪ್ಪ, ನಿಮಗೂ ಕೊಟ್ಟಿದ್ದಾನೆ. ಆದರೆ ನನಗಿಂತ ಅನುಭವಸ್ಥರು ನೀವು, ನನಗಿಂತ ಜೀವನವನ್ನು ಓದಿರೋರು ನೀವು. ಮುಂದೆ ನಾವು ಏನು ಹುಲ್ ಕಡ್ಡಿಗೂ ಸಮ ಆಗಲ್ಲ ಗುರುಜಿ. ಅದೇ ನಿಮ್ಮ ಹತ್ರ ಇರೋ ಜ್ಞಾನ, ನೀವು ಹೇಳುವಂತ ತಿಳುವಳಿಕೆ ನನಗನ್ಸುತ್ತೆ ಅವತ್ತು ನೀವೇನು ಶುದ್ಧತೆ ಅಂತ ಕಾಪಾಡಿಕೊಂಡು ಬಂದ್ರಿ. ಜಗತ್ತು ಇವತ್ತು ಹೇಳ್ಬೋದು, ನಿನ್ನ ಸ್ನೇಹಿತರು ಹೇಳ್ಬೋದು, ನೋಡಪ್ಪ ಅವತ್ತು ಸುಖ ಪಡಬೇಕಾದ ಸಮಯದಲ್ಲಿ ಅದು ಇದು ಅಂತ ಓಡಾಡದೆ, ಇವತ್ತು ನೋಡು ನಾವೆಲ್ಲ ಸುಖವಾಗಿಲ್ವಾ, ಸುಖ ಅನುಭವಿಸಿದವ್ರು ನಾವು ಸುಖವಾಗಿಲ್ವಾ, ನೀನ್ ಧರ್ಮ ಅನ್ಕೊಂಡು ಇವತ್ತು ಹಿಂಗಿದ್ದೀಯ. ಆಯ್ತು, ಅದನ್ನೇ ಹೇಳ್ತಾ ಇದ್ದೀನಿ. ಇದರ ಅರ್ಥ, ಇದರ ವ್ಯಾಖ್ಯಾನ ಬಹಳ ದೊಡ್ಡದಿದೆ. ಅವರು ಯಾವ ಸುಖವನ್ನ ನಂಬುದ್ರು, ಅವರು ಕೇವಲ ಈ ಲೋಕದ ಅರಿವನ್ನ ಮಾತ್ರ ಅವರು ಬಲ್ಲವರು. ನಿಮಗೆ ಅದಕ್ಕೆ ಮೀರಿದ್ದಿನ್ನೇನೋ ಕಾಣ್ತಾ ಇದೆ, ಅದು ನೀವು ವಿವರಿಸೋಕಾಗಲ್ಲ. ನಿಮಗೆ ವಿವರಿಸಿದ್ರು ಇವ್ರು ಯಾರು ನಂಬಲ್ಲ. ಅದನ್ನ ನಂಬಿಕೆ ಇರುವ 4 ಗುರುಜಿ, ದೇವರಾಣೆ ಮಾಡಿ ಹೇಳ್ತೀನಿ, ನನ್ನ ಕಣ್ಮುಂದೆ ಕಾಣುವಂತ ಜಗತ್ತು ತುಂಬಾ ವಿಚಿತ್ರವಾಗಿದೆ ಗುರುಜಿ. ಇದು ಒಂಥರ ತುಂಬಾ ಅದ್ಭುತವಾಗಿದೆ. ಇಲ್ಲಿ ಆತರ ಯಾವುದು ಹಳೆಯ ಆಕೃತಿಗಳಿಲ್ಲ, ಕೆಟ್ಟ ಜನಗಳಿಲ್ಲ. ಇಲ್ಲೆಲ್ಲ ನಾನ್ ಕಿವಿ ಕೇಳುವಂತ ಶಬ್ದದ ಮೇಲೆ ನಾನು ಗೊತ್ತಾ ಹಿಡಿತೀನಿ. ಆಮೇಲೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂದ್ರೆ ಅದು ನೇರವಾಗಿ ಕಣ್ಮುಂದೆ ಬರ್ತಾರೆ. ಇರ್ಲಪ್ಪ, ಈಗ ಅದು ಯಾವುದನ್ನು ನಿರ್ಧರಿಸುವ ಸಮಯದಲ್ಲಿ ಇಲ್ಲ. ಅಂಡ್ ಈಗ ನಿಮ್ಮ ಸಂಪೂರ್ಣ ಜಗತ್ತು ಅತ್ಯಂತ ಶಾಂತಿಯಿಂದ ಕೂಡಿರ್ಲಿ. ನನ್ನ ಹಾರೈಕೆ ಇದೆ, ನಿಮ್ಮ ತಾಯಿ ಆಗ್ಲಿ ನೀವಾಗ್ಲಿ ಇವರ್ಯಾರ ಮುಂದಲೂ ಯಾವ ನರಳಾಟವನ್ನೂ ಆಡದೆ ನಿಮ್ಮ ಜೀವನದ ಕೊನೆ ಕ್ಷಣದವರೆಗೂ ನೀವು ಅತ್ಯಂತ ಘನತೆಯಿಂದಲೇ ಬದುಕಿ ಹೋಗ್ತೀರಾ. ಅದ್ರ ಬಗ್ಗೆ ಭಯ ಬೇಡ. ನಿಮ್ಮ ಆಶೀರ್ವಾದ ಗುರುಜಿ. ನಿಮ್ಮ ತಾಯಿ ಜೊತೆನೇ ಇರಿ, ಅದೇ ಮನೆಯಲ್ಲಿ ಬದುಕಿ, ಹಾಗೂ ನಿಮ್ಮ ಜೀವನವನ್ನ ಕೊನೆ ಕ್ಷಣವನ್ನು ಅದೇ ಮನೆಯಲ್ಲೇ ಕಳಿಬೇಕು. ಆದರೆ ನೀವು ಅಧ್ಯಾತ್ಮದ ಚಿಂತನೆ ಇದೆಯಾ, ಇನ್ನಷ್ಟು ಆಳ ಹುಚ್ಚಾಗ್ರಿ ಆ ವಿಚಾರದಲ್ಲಿ. ಜಗತ್ತೇನಾದ್ರೂ ಅಂದ್ಕೊಳ್ಳಿ, ಕಳ್ಕೊಳ್ಳೋಕೆ ಇನ್ನೇನು ಇಲ್ಲ ಅಲ್ಲಿ ಅಲ್ವಾ. ಅವ್ರು ಯಾರು ಇವನು ಇನ್ನೂ ಬಿಟ್ಟಿಲ್ಲ, ಅದು ಇವನು ಇನ್ನೂ ಅದ್ನೇನೋ ಅದು ಇದು ಅಂತ ಇಲ್ಲ. ನೀವೇನು ಹೊರಟಿದ್ದೀರಾ ಆ ದಾರಿಯೇ ಧರ್ಮ. ನಾಲಿಗೆ ರುಚಿ, ಇಂದ್ರಿಯಗಳ ರುಚಿ, ಇಂದ್ರಿಯಗಳ ಚಪಲ, ಇದನ್ನು ಮೀರಿ ಭಗವಂತನ ಯಾಕೋ ಮುಂದಕ್ಕೆ ದೂಕ್ಬಿಟ್ಟ ನಿಮ್ಮನ್ನ. ಅವೆಲ್ಲ ಕಿತ್ಕೊಂಡು ಅವನೇ ದೂಕಿದ್ದಾನೆ. ಗೊತ್ತಿಲ್ಲ ಇದು ವರ ಅನ್ಬೇಕು ಶಾಪ ಅನ್ಬೇಕು. ನನ್ನ ದೃಷ್ಟಿಯಲ್ಲಿ ಇದು ವರಾಣೆ ಗುರುಜಿ ಇದು ಅಲ್ವಾ. ಯಾಕಂದ್ರೆ ಇವತ್ತು ನಡೀತಾ ಇರುವಂತ ಕ್ರೈಮ್ಗಳೆಲ್ಲವೂ ಆ ವಿಚಾರದಿಂದಾನೇ ನಡೀತಾ ಇತ್ತು ಅಲ್ವಾ. ಹಾಗಾಗಿ ನಮ್ಮ ಸಂಪರ್ಕಕ್ಕೆ ನೋಡಪ್ಪ, ಇವತ್ತು ನಾವು ನೀವು ಮಾತಾಡ್ತಿದ್ವಿ ಅಥವಾ ನಿಮ್ಮಂತ ಸಜ್ಜನರ ಜೊತೆ ನನಗೆ ಮಾತಾಡೋ ಯೋಗ ಇದೆ. ಇದು ಯಾವುದು ಸುಮ್ಮನೆ ಆಗಿದ್ದಲ್ಲ. ಬಹುಶಃ ನೀವು IT ಜಾಬಲ್ಲಿ ಅಲ್ಲೇ ಎಲ್ಲೋ ಇದ್ದಿದ್ದು, ನೀವು ಇಲ್ಲಿ ಬರ್ತಿರ್ಲಿಲ್ಲ. ಅಲ್ಲಿ ಎಲ್ಲಿ ಕೂಡಬೇಕು, ಯಾವ್ಯಾವ ಆತ್ಮಗಳು ಮಾತಾಡಿ ಚಿಂತನೆ ಮಾಡಬೇಕು, ವಿಧಿ ನಿಯಮ. ನಿಮ್ಮ ತಾಯಿ ಸೇವೆ, ನಿಮ್ಮ ತಾಯಿಗೆ 1-2 ಒಳ್ಳೆ ಮಾತು ಹೇಳ್ಕೊಂಡು ಹೀಗೆ ಅದೇ ಹೇಳ್ತಾ ಇರ್ತೀನಿ ಗುರುಜಿ. ಖಾಲಿ ಕೂತ್ಕೊಂಡಿರ್ತೀನಿ. ಮೊದ್ಲು ಎಷ್ಟು ಸ್ಟ್ರಿಕ್ಟ್ ಆಗಿದ್ದೆ ಅಂದ್ರೆ, ಯಪ್ಪ ನಾನ್ ಕೆಮ್ಮಿದ್ರೆ ನಮ್ ಮನೇಲಿ ಯಾರು ನನ್ ಮುಂದೆ ಮಾತಾಡ್ತಾ ಇರ್ಲಿಲ್ಲ. ಇವಾಗ ಎಷ್ಟು ತರ ಕಾಮಿಡಿ ಆಗ್ಬಿಟ್ಟಿದ್ದೀನಿ. ಇದೆಲ್ಲ ಹಿಂಗಿರಲ್ಲಪ್ಪ, ಪ್ರವಚನದಲ್ಲಿ ಹೇಗೆ ಹೇಳ್ತಾರೆ, ಮೋಳ್ಗೆ ಮಾರಯ್ಯನವ್ರು ಹಿಂಗ್ ಹೇಳ್ತಾರೆ, ಇದಕ್ಕೆ ಈ ತರ ಅರ್ಥ ಇರುತ್ತೆ ಅಂತ ಪ್ರತಿದಿನನು ಒಂದ್ ಕಥೆನ ವಿಶ್ಲೇಷಿಸಿ ಹೇಳೋದು ಗುರುಜಿ ಅವ್ರಿಗೆ. ನಮ್ಮ ಮನೆಯವ್ರು ವೀರಭದ್ರೇಶ್ವರ ಈ ತರ ಹೇಳೋದ್ರಿಂದ ನನಗೆ ನಮ್ ಏರಿಯಾದವ್ರೆಲ್ಲ ಚಿಕ್ಕ ಮಕ್ಕಳು ಏನಂತಿದ್ದಾರೆ, ಸರ್ ಮಾಸ್ತರ್ ಬಂದ್ರ. ಅಯ್ಯೋ ಯಪ್ಪ, ನೋಡಪ್ಪ, ಇವತ್ತೊಂದು ಚಿಕ್ಕದಾಗೇನು 3 ದಿವಸ ಆಸ್ಪತ್ರೆ ಸೇರಿದ್ರೆ ಜೀವ ಜಗತ್ ಕತ್ಲಾಯ್ತು ಅಂತಾರೆ. ನಿಮ್ಮ ಬದುಕು ಯಾವ ಸ್ಥಿತಿಲಿದೆ, ನೀವು ಎಷ್ಟು ಚೆನ್ನಾಗಿ ಉತ್ಸಾಹದಿಂದ ಇದೇ ನೋಡಿ. ನಿಜವಾದ ಆಧ್ಯಾತ್ಮ ಅಂದ್ರೆ ಇದೆ. ಎಂಥ ಸಂಕಷ್ಟಗಳನ್ನು ಭಗವಂತನೇ ಕೊಟ್ಟಿದ್ದಾನೆ ಅಂದ್ರೆ ಪ್ರಶ್ನಿಸೋಕೆ ನಾವ್ಯಾರು ಅನ್ನೋ ತಗೊಬೇಕಂತೆ. ಕೊಟ್ಟಿದ್ದಾನೆ ಅಂದ್ರೆ ಒಳ್ಳೇದಕ್ಕೆ ಕೊಟ್ಟಿರ್ತಾನೆ. ನಮ್ಮ ಕನಸುಗಳು ನುಚ್ಚುನೂರು ಆಗಿರ್ಬೋದು, ಯಾರಿಗ್ ಗೊತ್ತು. ನಮಗೆ ನಾವು ಬಯಸಿದಕ್ಕಿಂತ ಇನ್ನೂ ದೊಡ್ಡದೇನೋ ನಮಗೆ ಕೊಡ್ಲಿಕ್ಕೆ ಅವನ್ ತಯಾರಿ ಮಾಡ್ಕೊಳ್ತಿರ್ಬೋದು. ಮೊದ್ಲಿನಕ್ಕಿಂತ ತುಂಬಾ ಖುಷಿಯಾಗಿದ್ದೀನಿ ಗುರುಜಿ. ಇವಾಗ ಸ್ವಾರ್ಥ ಅನ್ನೋದಿಲ್ಲ, ದುಡಿಬೇಕು, ಇಷ್ಟು ಗಳಿಸ್ಬೇಕು, ಅವನಕ್ಕಿಂತ ಶ್ರೀಮಂತ ಆಗ್ಬೇಕು. ಆಯ್ತು, ಇವತ್ ನಾವು ನೀವು ಮಾತಾಡಿದ್ವಲ್ಲ, ಇದಕ್ಕಿಂತ ದೊಡ್ಡ ಶ್ರೀವಂತಿಕೆ ಬೇಕಾ ನಮ್ಮ ಅಂತರಂಗಕ್ಕೆ? ಇದಕ್ಕಿಂತ ದೊಡ್ಡ ಶ್ರೀವಂತಿಕೆ, ಅದರಲ್ಲೂ ನಿಮ್ಮಂತ ಸಜ್ಜನರು ಈ ಸ್ಥಿತಿ ಅಥವಾ ಈ ಹಂತದಲ್ಲಿ ಎಷ್ಟು ನಗ್ಸೋಕಾಗುತ್ತೋ ನಗ್ಸಿ,
ಅಂದ್ರೆ ಅಧ್ಯಾತ್ಮ ಅಂದ್ರೆ ಪ್ರವಚನ ಮಾತ್ರವಲ್ಲ, ಮೌನವು ಅತ್ಯಂತ ದೊಡ್ಡ ಅಧ್ಯಾತ್ಮ ಅದು. ಹೌದು ಗುರುಜಿ, ಒಂದೊಂದ್ ಸರ್ತಿ ಮೌನಕ್ ಜಾರಿ ಇದ್ರೆ 2-2 ದಿನಗಟ್ಲೆ ಯಾರ ಜೊತೆ ಎಲ್ಲಿ ಮೌನ ಅಗಾಧವಾಗಿರುತ್ತೋ ಅಲ್ಲಿ ಶಬ್ದಕ್ಕೂ ಮೀರಿದ ದೊಡ್ಡ ಪ್ರವಚನ ಆಗ್ತಾ ಇರುತ್ತೆ. ಬಟ್ ಅರ್ಥ ಮಾಡ್ಕೊಳ್ಳೋರು ಇರ್ಬೇಕಷ್ಟೇ ಅಲ್ಲಿ. ಹೌದು ಗುರುಜಿ. ಹಾಗಾಗಿ ಆಗ ಕರೆ ಮಾಡಿ, ನಾನು ನಿಮ್ಮ ಫ್ರೆಂಡು, ಆಗ ಕರೆ ಮಾಡಿ ಇಂಥ ಚಿಂತನೆಗಳನ್ನ ಮಾಡೋಣ. ನಿಮ್ಮ ಯೋಚನೆ ಅವ್ರು ಬಂದಿಂಗಂದ್ರೆ ಇವ್ರು ಬಂದಂಗೆ ಆಯ್ತು, ಅವ್ರು ಏನಾದರೂ ಅಂದ್ಕೊಳ್ಳಪ್ಪ, ಕೃಷ್ಣ ಅಥವಾ ಭಗವಂತ ನೀವು ನಂಬಿರೋ ದೇವರು ನಿಮ್ಮನ್ನು ಮುನ್ನಡೆಸ್ತಾನೆ. ಆ ತಾಯಿಯೇ ಪ್ರತ್ಯಕ್ಷ ದೇವರು, ಆ ತಂಗಿಯೇ ಪ್ರತ್ಯಕ್ಷ ದೇವರು. ಹೆಣ್ಣಿಗೇನು ಬೆಲೆ ಕೊಟ್ರಿ ಅದೇ ಹೆಣ್ಣೆ ನಿಮ್ಮ ಜೀವನಕ್ಕೆ ಅಮೃತವಾಗಿದ್ದಾರೆ. ಆಯ್ತಾ? ಆ ಹೆಣ್ಣು, ತಾಯಿ, ತಂಗಿ, ಅವರಿಗೋಸ್ಕರ ಬದುಕನ್ನು ಸಮರ್ಪಣೆಗೊಳಿಸ್ಕೊಳ್ಳಿ, ಅರ್ಪಿಸಿಕೊಳ್ಳಿ. ಮಕ್ಕಳಿಗೆ ಮೇಷ್ಟ್ರಾಗಿ, ದೊಡ್ಡವರಿಗೆ ಸ್ನೇಹಿತನಾಗಿ, ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ, ಒಂದು ಹಂತದ ಎಲ್ಲ ಪಾತ್ರಗಳನ್ನು ಮಾಡಿ ಮಾಡಿ ಅಂತಿಮವಾಗಿ ವೇರ್ ಯು ಆರ್ ಫ್ರಮ್ ಆ್ಯಂಡ್ ವೇರ್ ಯು ಆರ್ ಗೋ, ಎಲ್ಲಿಂದ ಬಂದ್ವಿ ಮತ್ತು ಎಲ್ಲಿಗೆ ಹೋಗ್ತೀವಿ ಇದರ ಬಗ್ಗೆ ನಮ್ಗೆ ಅರಿವಿಲ್ಲ. ಅದರ ಬಗ್ಗೆ ತಿಳ್ಕೊಳ್ಳೋಕೆ ಈ ಜೀವನ ಸಿಕ್ಕಿರೋದಂತೆ. ಸುಮ್ಮನೆ ಮಲಗೋಕ್ಕಿಂತ ಮುಂಚೆ I don't know who I am, but when I am die, I don't know how I death. ಜನ ನೆನೆಸ್ಬೇಕು ನನ್ನನ್ನ. ಹುಟ್ಟುವಾಗ ನಾನು ಯಾರಂತ ಗೊತ್ತಿರ್ಲಿಲ್ಲ, ಸತ್ತಾಗ ಇಂಥವನೊಬ್ಬಿದ್ದ ನಗಿಸ್ತಿದ್ದ, ಸತ್ತೋಗ್ಬಿಟ್ಟ ಅಂತ. ಅಷ್ಟೇ. ಜೀವನದ ಸಾರ್ಥಕತೆ ಎಷ್ಟು ನಮ್ಮ ಜೋಳಿಗೆ ಇಳಿಸ್ಕೊಂಡು ಅನ್ನೋದಕ್ಕಿಂತ ಜೋಳಿಗೆಯಿಂದ ಎತ್ತಿ ಎಷ್ಟು ಜನಕ್ಕೆ ನಾವು ಕೊಟ್ಟು ಅನ್ನೋದ್ರ ಮೇಲೆ ಸಾರ್ಥಕತೆ ನಿಂತಿದೆ. ಅದು ಕೊಡೋದು ಅಂದ್ರೆ ಹಣ ಮಾತ್ರ ಅಲ್ಲ, ನಿಮ್ಮ ಅಂತರಂಗದಲ್ಲಿರೋ ಜ್ಞಾನ, ನಿಮ್ಮ ಅಂತರಂಗದಲ್ಲಿರೋ ಒಳ್ಳೆ ತುಸು ನಗು ತರಿಸುವ ಶುದ್ಧ ಜೋಕ್ಸ್ಗಳು, ಒಂದೆರಡು ಒಳ್ಳೆ ಮಾತುಗಳು, ಇವೆಲ್ಲ ಅಂತರಂಗ ಜೋಳಿಗೆ. ಅದು ತುಂಬಿಕೊಳ್ಳೋಕೆ ಮಾತ್ರ ಅಲ್ಲ, ಕೊಡೋಕಿರೋದು. ಅದು ಅಕ್ಷಯ ಪಾತ್ರೆ, ಎಷ್ಟು ಕೊಟ್ಟರು ಖಾಲಿ ಆಗಲ್ಲ ಅದು. ನಿಮ್ಮ ಬದುಕು ಯಾವತ್ತು ಹಂಚಿದ್ರೆ ಹೆಚ್ಚಾಗುತ್ತೆ, ಕಡಿಮೆ ಆಗಲ್ಲ. ಅಕ್ಷಯ ಪಾತ್ರೆ. ಆಯ್ತಲ್ಲ? ಒಳ್ಳೆದಾಗ್ಲಿ. ಈ ಪರಿಸ್ಥಿತಿಯಲ್ಲೂ ಇಷ್ಟು ಉತ್ಸಾಹದಿಂದ ಮಾತಾಡಿ ನಮ್ಮೆಲ್ಲ ಕೇಳುಗರಿಗೂ ನೀವು ಮಾದರಿಯಾಗಿ ನಿಂತು ಬಿಟ್ಟಿದ್ದೀರಿ. ನಾನು ಕಮೆಂಟ್ ನೋಡ್ತಾ ಇದ್ದೀನಿ, ತುಂಬಾ ಜನ ನೋಡಿ. ಯಾಕಂದ್ರೆ ಒಂದು ನಿಮ್ಮ ನಂಬರ್ ಕೇಳ್ತವ್ರೆ, ಇಲ್ಲ ನಿಮ್ಮ ಕಷ್ಟಗಳು ನೋಡಿ ಅವ್ರ ಸ್ಫೂರ್ತಿ ತಗೊಳ್ತವ್ರೆ. ಐ ಆಮ್ ಪ್ರೌಡ್ ಆಫ್ ಯು. ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸನ್ನ ಆ ಅಲೌಕಿಕವಾದ ವಿಚಾರಗಳ ಕಡೆ ಕೊಡ್ಲಿಕ್ಕೆ ಹೊರಟಿರೋದು, ಅದನ್ನ ಆ ಸಂಸಾರದಲ್ಲಿ ಇದ್ದುಕೊಂಡೇ ಕೊಡಬೇಕು. ವಾನಪ್ರಸ್ಥ ಅನ್ನೋದು ಈ ಕಲಿಯುಗದಲ್ಲಿ ಅದು ಕೆಟ್ಟು ಹೋಗಿದೆ, ಅಥವಾ ಅದಕ್ಕೆ ಅರ್ಥ ಇಲ್ಲ ಇಲ್ಲಿ. ವಾನಪ್ರಸ್ಥ ಅಂದ್ರೆ ಕಾಡಿಗೆ ಹೋಗುವುದು, ಅಂದ್ರೆ ನಾಡಿನಿಂದ ಕಾಡಿಗೆ ಹೋಗುವುದು, ಅರ್ಥಾತ್ ಇರುವಿಕೆಯಿಂದ ಇಲ್ಲದಿರುವಿಕೆಯ ಕಡೆ ಹೋಗುವುದು ಅಂತ ಅರ್ಥ ಅಷ್ಟೇ. ಅದು ಕಾಡಿಗೆ ಹೋಗಬೇಕು ಅಂತ ಅಲ್ಲ. ಅಂದ್ರೆ ಇರೋದು ಇಲ್ಲದೆ ಇರೋದು. ನಾನು ಸಂತೆ ಒಳಗಡೆ, ಸಂತೆಯ ನಡುವೆ, ಗಜಿಬಿಜಿ ನಡುವೆಯೂ ಇದ್ದು ಯಾರು ಇಲ್ಲ ಅಂದ್ಕೊಳ್ಬಹುದು. ಯಾಕಂದ್ರೆ ಇರೋದು ಇಲ್ಲದೆ ಇರೋದು ನಮ್ಮ ಅಂತರಂಗದಲ್ಲಿ ನಿರ್ಧಾರವಾಗುತ್ತೆ. ದೊಡ್ಡವರು ಹೇಳಿದಾರಲ್ಲ ಗುರುಜಿ, ಇರುವುದೆಲ್ಲ ಬಿಟ್ಟು ಇಲ್ಲಿ ಇರ್ಲಾರದ ಕಡೆಗೆ ಅಂತ ಹೇಳ್ತಾರೆ. ನಾವು ಕಳ್ಕೊಂಡ್ ಬಿಡ್ಬೇಕು ಗುರುಜಿ. ಇಲ್ಲಿ ತಾಯಿ, ನಿಮ್ಮ ವಟಾರ, ನಿಮ್ಮ ತಾಯಿ, ಇಲ್ಲೇ ನಿಮಗೆ ವಾನಪ್ರಸ್ಥ. ವಾನಪ್ರಸ್ಥ ಅಂದ್ರೆ ಕಾಡು ಅಂತ. ಅಂದ್ರೆ ವಾನ ಅಂದ್ರೆ ಅದು ಕಾಡು ಅಂತಲೇ ಅರ್ಥ ಬರುತ್ತೆ. ಆದ್ರೆ ಇಲ್ಲಿ ಕಾಡಿಗೆ ಹೋಗಿ ಬದುಕೋ ಸ್ಥಿತಿಯಲ್ಲಿ ಕಲಿಯುಗ ಇಲ್ಲ. ಹಾಗಾಗಿ ಏನು ಮಾಡಬೇಕು, ಜವಾಬ್ದಾರಿ ಅವ್ರ ಕೈ ಕೊಟ್ಟುಬಿಟ್ಟು ನಮ್ಮಿಂದ ಏನಂದ್ರೂ ಒಂಚೂರು ಉಪಕಾರ ದುಡಿಮೆ ಮಾಡಿಕೊಡೋಣ. ಅದನ್ನು ಬಿಟ್ಟು ನಾನೀಗ ಪ್ರತ್ಯೇಕವಾದ ಒಂದು ಬೆಳಕಿನ ಕಡೆ ಹೊರಟಿರೋ ಆತ್ಮ. ನಾನು ಹೋಗೋ ದಾರಿ ಬೆಳಕು ಎಲ್ಲೆಲ್ಲೂ ಹೋಗುತ್ತೆ, ಅಲ್ಲಿ ಎಲ್ಲ ಕಡೆನೂ ಎಲ್ಲರಿಗೂ ಬೆಳಕು ಕೊಡ್ತಾನೆ ಹೋಗುತ್ತೆ. ಇವ್ರಿಗೆ ಕೊಡಲ್ಲ, ಇವ್ರಿಗೆ ಕೊಡ್ತೀನಿ ಅಂತ ಅದು ಹೇಳಲ್ಲ. ಅಂತ ಬೆಳಕು ನೀವು ಆಗಬೇಕು. ಯಾರು ಬಂದು ಸ್ವೀಕರಿಸುವವರು ಸ್ವಚ್ಛ ಮನಸ್ಸಿಂದ ಕಂತಿರೋದು ಬೆಳಕು, ಇದು ನಾ ಇದೇ ದಾರಿಲಿ ನಡೀತೀನಿ ಅಂತ ಎಲ್ಲರಿಗೂ ಬೆಳಕು ಸಿಗುತ್ತೆ. ಅಂಧಕಾರದಲ್ಲಿ ಹೋಗೋರಿಗೆ ಆ ಬೆಳಕಿನ ನಿರೀಕ್ಷೆ ಇದ್ರೂ ಕತ್ಲೆಯಲ್ಲಿ ಬದುಕ್ದಂಗೆ ಇರುತ್ತೆ. ಹೌದು. ಬೆಳಕು ಸಿಗುವ ಮೊದಲು ನಾನು ಬೆಳಕನ್ನ ಬಯಸ್ತೀನಿ ಅಲ್ಲ, ಅದೇ ಮೊದಲ ಹಂತ. ಬೆಳಕನ್ನ ಬಯಸಬೇಕು ಮೊದಲು. ಯಾವುದು ಬಯಸ್ತಿರೋ ಅದು ಸಿಗುತ್ತೆ. ಬಯಸದೇ ಸಿಗುವುದು ಇದೆಯಲ್ಲ, ಅದು ತುಂಬ ಹೊತ್ತು ನಿಲ್ಲುವುದಿಲ್ಲ. ಅದು ನೀವು ಬಯಸಿ ಆಮೇಲೆ ಬೆಳಕು ಸಿಗುತ್ತೆ. ಇಲ್ಲಿ ನಿಮ್ಮ ಜೀವನದಲ್ಲಿ ಏನೇನ್ ನಡೀತಾ ಬಂತು ಅದನ್ನು ಮತ್ತೆ ಮತ್ತೆ ಮೆಲುಕು ಹಾಕೋಕ್ ಹೋಗ್ಬೇಡಿ. ಅದೆಲ್ಲವೂ ಪೂರ್ವದಲ್ಲಿ ಮುಗಿದು ಹೋಗಿದೆ. ಇನ್ನೇನಿದ್ರು ಅಂತರಂಗವನ್ನ ಅವತ್ತು ಶುದ್ಧವಾಗಿ. ಮೊದ್ಲೇ ಹೇಳ್ದೆ ಗುರುಜಿ, ಮಾತು ಶುರು ಮಾಡೋಕ್ಕೂ ಮುಂಚೆನೆ ಹೇಳಿದೆ, ನನ್ನ ಜೀವನ ಒಂದ್ ಸಿನಿಮಾ ತರ ಇದೆ ಸರ್. ನಾನು ಫಸ್ಟ್ ಹಾಫ್ ನ ಈ ತರ ಹೇಳ್ತೇನೆ, ಸೆಕೆಂಡ್ ಹಾಫ್ ನ ಹಿಂಗ್ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಹಾಫ್ ಎಲ್ಲರೂ ನೋಡ್ಬಿಟ್ರು ಸಿನಿಮಾ, ಇದು ಸೆಕೆಂಡ್ ಹಾಫ್ ನಾನ್ ಮಾತ್ರ ನೋಡ್ತಾ ಇರೋ ಸಿನಿಮಾ. ಹಂಗಾಗಿ ಇಲ್ಲಪ್ಪ, ನೀವು ನೋಡ್ತಾ ಇರೋ ಸಿನಿಮಾ ಅದ್ಭುತವಾಗಿದೆ. ನಿಮ್ಗೆ ನಾನು ಹೇಳ್ತೀನಿ, ನಮ್ಮ
ಹೇಳ್ತಾರಲ್ಲ, ಯೇಸು ಕ್ರಿಸ್ತರು ಪವಾಡ ಮಾಡಿ ಕಣ್ಣಿಲ್ಲದವ್ರಿಗೆ ಕಣ್ಣು ಬರೆಸ್ತಿದ್ರಂತೆ. ಹೀಗೆ ಒಂದು ದಿವಸ ಊರಲ್ಲಿ ಯಾರೊಬ್ಬ ಕಣ್ಣಿಲ್ದವನಿಗೆ ಕಣ್ಣು ಬರೆಸೋದ್ರಂತೆ. ಅವನಿಗೆ ಬಹಳ ಖುಷಿ ಆಯಿತು. ಇವರು ಕೂಡ ಊರೂರು ತಿರುಗ್ತಾ ಇದ್ರು, ಯಾಕಂದ್ರೆ ಅವರು ಮಹನೀಯರು ಅಂತ ದೈವಾಂಶ ಸಂಭೂತರು, ಅವರೆಲ್ಲ ಲೋಕ ಕಲ್ಯಾಣಕ್ಕೆ ಜನಿಸಿರ್ತಾರೆ. ಹೀಗೆ ಒಂದು ದಿವಸ ಮತ್ತೆ ಆ ಊರ ಕಡೆ ಬಂದಾಗ ಒಂದು ಹುಡುಗ ಮರದಡೆ ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಂತೆ. ಅಯ್ಯೋ ಯಾಕೋ ನೇಣು ಹಾಕೊಳ್ತಿದ್ಯಾ ಅಂತ ಇವ್ರು ಹೋಗಿ ಬಿಡಿಸಿ, ಏನಾಯ್ತು ಹೇಳು, ನಾನು ಪರಿಹರಿಸ್ತೀನಿ ಅಂತ ಹೇಳಿದ್ಕೆ, ಅಯ್ಯೋ ನಾನು ಸಾಯ್ಲಿಕ್ಕೆ ನೀನೇ ಕಾರಣ ಅಂತಾರೆ ಅವನು. ಹಾಗೆ ಯಾರು ಅಂತ ವಿಚಾರಿಸಿದ್ ನೋಡ್ರೆ ಅವತ್ತು ಕಣ್ಣು ಬರ್ಸಿದ್ರಲ್ಲ, ಅದೇ ತಪ್ಪು ಮಾಡಿದ್ರಿ ನೀವು. ಅವನು ಹೇಳ್ತಾನೆ, ನಾನು ಕಣ್ಣಿಲ್ದಾಗ ನನ್ನದೇ ಆದ ಪ್ರಪಂಚ ಇತ್ತು, ನನಗೆ ಕೇವಲ ಧ್ವನಿಯಲ್ಲೇ ನಾನು ಒಂದಷ್ಟು ಕಲಿತಾ ಇದ್ದೆ, ಅದಕ್ಕೆ ಮೀರಿ ನನ್ನ ಕಣ್ಣಿಗೆ ಏನು ಕಾಣದೇ ಇರುವುದರಿಂದ ನನಗೆ ಯಾವುದ್ರ ಬಗ್ಗೆನೂ ಆಸೆ ಆಕಾಂಕ್ಷೆಗಳೇ ಹುಟ್ಟುತ್ತಿರ್ಲಿಲ್ಲ, ನನ್ನದೇ ಒಂದು ಪ್ರಪಂಚದಲ್ಲಿ ನಾನು ನೆಮ್ಮದಿಯಾಗಿದ್ದೆ. ನೀವು ಕಣ್ಣು ಬರೆಸ್ಬಿಟ್ರಿ, ಈಗ ನನಗೆ ಏನೇನೋ ಆಸೆಗಳು ಹುಟ್ಟುತ್ತಾ ಇದ್ದಾವೆ, ಆದರೆ ಯಾವುದೂ ಈಡೇರ್ತಾ ಇಲ್ಲ, ನನಗೀಗ ಸಾಯ್ಬೇಕು ಅನ್ನಿಸ್ತಿದೆ, ನೀವೇ ಕಾರಣ ಅಂತ ನಾವು. ಅಲ್ಲಿವರೆಗೂ ಯೇಸು ಕ್ರಿಸ್ತರು ಅಂದ್ಕೊಂಡಿದ್ರು ನಾನು ಪವಾಡ ಮಾಡಿ ಎಲ್ರಿಗೂ ಒಳ್ಳೇದು ಮಾಡ್ತಿದ್ನಿ ಅಂತ. ಪವಾಡವು ಶಾಪವಾಯಿತು ಅಂತ ಇವತ್ತು ಗೊತ್ತಾಯ್ತು. ಅಂದ್ರೆ ಕಣ್ಣಿ ಕಾಣಿಸದೇ ಇರುವುದು ವರವೇ ಅಂತ ಅವ್ರಿಗೆ ಅವತ್ತು ಗೊತ್ತಾಯ್ತಂತೆ. ಹಾಗಾಗಿ ನಿಮ್ಮ ಬದುಕಲ್ಲಿ ಭಗವಂತನೇ ಯಾಕೋ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾನೆ, ಈ ಸ್ಥಿತಿಯಲ್ಲಿ ಎಷ್ಟು ಚಿಂತನೆ ಆಳವಾಗಿ ನಡೆಸೋಕಾಗುತ್ತೋ, ಪುಸ್ತಕ ಓದೋಕಾಗದೇ ಇದ್ದಾಗ ನಿಮ್ಮೊಳಗಡೆ ಜ್ಞಾನ ಉದ್ಭವಿಸುವ ಸಮಯ ಇದು. ಅದನ್ನು ಕಂಡುಕೊಳ್ಳಿ. ತಪಸ್ಸಿ ಕೂತ್ಕೊಂಡೆ, ಸದಾ ಧ್ಯಾನಕ್ಕೆ ಕೂತ್ಕೊಳ್ಳಿ. ಬಂದವರಿಗೆ ಮಿತವಾಗಿ ಯೋಗ ಜ್ಞಾನ ಇವೇ ಆಧಾರ ಮಾಡಿ ಮಾಡಿ ಮಾಡಿ. ನಿಮ್ಮಂಥವರು ಕಾರ್ಯಕ್ರಮಕ್ಕೆ ಬೆಲೆ ಕೊಟ್ಟು ಮಾತಾಡಿದ್ರಲ್ಲ, ನನಗದೇ ಖುಷಿ. ನಿಮ್ಮ ಅನುಭವ ದೊಡ್ಡದು. ನಾನು ತುಂಬಾ ನಿಜ ಹೇಳ್ತೀನಿ ಗುರುಜಿ, ನನ್ನ ತಂಗಿ ಹೇಳಿದ್ಲಿದ್ದು ಫಸ್ಟ್, ಈ ತರ ಇದಾರೆ ಜ್ಞಾನಾಶ್ರಮ ಅಂತ, ಫೋನ್ ಮಾಡ್ಬಿಟ್ಟು ಮಾತಾಡು, ಅವ್ರಿಗೂ ಹೇಳು ಏನೇನ್ ಕಷ್ಟ ಇದೆ. ಅದು ಕಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು ಗುರುಜಿ. ಯಾಕಂದ್ರೆ ನೀನು ಅವ್ರು ಏನಂದ್ರು ಗುರುಜಿ, ನಾನ್ ತಂಗಿ ನಂಗೆ ನೀನು ಏನೇನೋ ಮಾತಾಡ್ತಿಲ್ಲ, ಅವ್ರ ತರ ಮಾತಾಡ್ತೀಯ ನೋಡೋದು ಅಂತ ಎಷ್ಟು ತಿಳುವಳಿಕೆ ಹೇಳ್ತಾರೆ. ಎಷ್ಟೊಂದು ಅವ್ರು ಹೇಳಿದ್ರಿಂದ ಎಷ್ಟೋ ಜನ ಬದಲಾಗಿದ್ದಾರೆ, ಎಷ್ಟು ಕ್ರೂರಿಗಳು ಬದಲಾಗಿ ಫೋನ್ ಮಾಡಿದ್ದಾರೆ. ನಾನಂತೆ ಇಲ್ಲ, ಅವರಿಂದ ನನಗೊಂದು ಸದ್ಗತಿ ಸಿಗ್ಬೇಕಾಗಿದೆ, ನಾನು ಅವ್ರ ಕಡೆ ಹೋಗ್ತೀನಿ, ಅವ್ರ ಹತ್ರ ಕೇಳ್ತೀನಿ, ಅವ್ರೇನಾದ್ರು ದಾರಿ ಹೇಳಿದ್ರೆ ಸ್ಥಿರವಾಗಿಸಿ ವಿದ್ಯೆ ಕಲ್ಕೊಂತೀನಿ ಅಂತ ಹೇಳಿ. ನಾನು ಹೇಳಿರೋ ದಾರಿ ಎಲ್ಲಿದ್ದೀರೋ ಅಲ್ಲೇ ಇರಿ. ಮತ್ತೆ ಏನು ಕಡೆ ನಿಮ್ಮ ಗಮನ ಹೋಗಿದೆ ಅದೇ ಶ್ರೇಷ್ಠವಾದದ್ದು. ಅದು ಈ ಜಗತ್ತಲ್ಲಿ ಕಲುಷಿತವಾಗದ ವಿಚಾರ ಇನ್ನೂ ಉಳಿದಿರೋದು ಅಧ್ಯಾತ್ಮ ಒಂದೇ. ಅದನ್ನೇ ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ಅಂದರೆ ಇದು ಭಗವಂತ ನಿಮಗೆ ಈ ಕಾಲದಲ್ಲಿ ಈ ಸಮಯದಲ್ಲಿ ನಿಮಗೆ ಕೊಟ್ಟ ವರ. ಅದು ಗೊತ್ತಿಲ್ಲ, ಇದರಿಂದ ಆಚೆಗೆ ಅಥವಾ ಈ ಜನ್ಮದ ನಂತರ ನೀವು ಪರಮಶ್ರೇಷ್ಠ ಒಬ್ಬ ಗುರುವಾಗಿ ಜನಿಸ್ತೀರಿ. ಅದಕ್ಕೆ ಇದೊಂದು ತಯಾರಿ ಆಗಬೇಕಾಗಿದೆ. ನಿಮ್ಗೆ ಒಳ್ಳೇದಾಗಲಿ ಅಂತ ಒಬ್ಬ ಗುರುವಿಗೆ ಈ ಲೋಕ ಕಾಯಲಿ. ನನಗದ್ರ ಬಗ್ಗೆ ಬಹಳ ಸ್ಪಷ್ಟತೆ ಇದೆ. ನಿಮ್ಮನ್ನು ನಾನು ಅದಕ್ಕೆ ಪ್ರೇರೇಪಿಸ್ತಾ ಇದ್ದೀನಿ. ಯಾವ ಮಠ ಯಾವ ಎಲ್ಲೂ ಹೋಗಬೇಡಿ, ಅಲ್ಲೇ ಇರಿ. ನಿಮಗೆ ಪುಸ್ತಕಗಳಿಗಿಂತ ಇನ್ನೊಬ್ಬರ ಪ್ರವಚನಗಳಿಗಿಂತ ನಿಮ್ಮ ಒಳಗಡೆ ಜ್ಞಾನ ಸ್ಫುರವಾಗುವ ಅಥವಾ ಸ್ಫುರಣೆಗೊಳ್ಳುವ ಅಥವಾ ಹುಟ್ಟುವ ಸಮಯ ಇದು. ಯಾರಿಗೆ ಕಣ್ಣಿರುತ್ತೆ ಅವನು ಹೊರಗಿನಿಂದ ಇನ್ನೊಬ್ಬರ ವಿಚಾರಗಳನ್ನು ಎರವಲು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಯಾರಿಗಿರಲ್ವೋ ಅವನು ತನ್ನೊಳಗಡೆನೆ ಹುಟ್ಟಿಸಿಕೊಳ್ಬೇಕಾದ ಅನಿವಾರ್ಯತೆಗೆ ಸಿಗಾಕೊಳ್ತಾನೆ. ಹಾಗಾಗಿ ನಮ್ಮಲ್ಲಿ ನಾನು ಸ್ಪಷ್ಟವಾಗಿ ಇವನ್ ನನ್ನ ವಿದ್ಯಾರ್ಥಿಗಳಿಗೂ ನಾನು ಜ್ಞಾನ ಬರೀ ಪುಸ್ತಕದ್ದು ಅವರು ಇವ್ರು ಹೇಳಿದ್ರು ಅಂತ ನೀವು ಚಿಂತನೆ ಮಾಡಿ. ಜ್ಞಾನ ಪ್ರಸಾರ ಮಾಡೋದು ಜೊತೆಗೆ ಜ್ಞಾನ ಉತ್ಪಾದನೆ ಆಗಬೇಕು. ಬರೀ ಇರೋದನ್ನೇ ಪ್ರಸಾರ ಮಾಡ್ಕೊಂಡು ಹೋದ್ರೆ ಆಗಲ್ಲ. ಈ ಕಾಲಕ್ಕೆ ಯಾಕಂದರೆ ಅವತ್ತಿದ್ದ ಧರ್ಮ ಇವತ್ತು ಸ್ವಲ್ಪ ಬದಲಾವಣೆಗೊಳಪಟ್ಟು ನಾವು ಅದನ್ನು ಪ್ರಚಾರ ಮಾಡಬೇಕು. ಅವತ್ತೆಂಗಿತ್ತು ಇವತ್ತು ಹಂಗೆ ಅದನ್ನೇ ನಮ್ಮ ಶಾಸ್ತ್ರದಲ್ಲೂ ಹೇಳ್ತಾರೆ. ರಾಮನ ಕಾಲದಲ್ಲಿ ಇದ್ದ ಧರ್ಮ ಇವತ್ತು ನೀವು ಅಳವಡಿಸ್ಲಿಕ್ಕೆ ಹೋದ್ರೆ ತಪ್ಪಾಗ್ಬಿಡುತ್ತೆ. ಅಂದರೆ ಕೆಲವೊಂದು ಹಾಗಾಗಿ ಇಲ್ಲಿ ರಾಮ ಸೀತೆಯನ್ನು ಕಾಡಿ ಕಳಿಸ್ಬಿಟ್ಟ, ಯಾರೋ ಒಬ್ಬ ಪ್ರಜೆಯ ಮಾತು ಕೇಳಿ ಊರಿನವ್ರು ಏನೋ ಅಂದ್ಬಿಡ್ತಾರೆ. ಇವತ್ತು ನಾವು ಅದನ್ನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಬೇರೆ ಮಾರ್ಗ ಹುಡುಕ್ಬೋದು, ಗಾಡಿ ಕಳಿಸ್ಲಿಕ್ಕಾಗಲ್ಲ. ಸರಿ ಗುರುಜಿ, ಇಲ್ಲಿ ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ ಅಲ್ವಾ? ಮೊದ್ಲು ಮಾಡ್ತಾನ ಅಂತ ಅನುಮಾನ ಪಡೋರು ಇವ್ರೆ, ಅವಮಾನ ಮಾಡೋರು ಇವ್ರೆ, ಕೊನೆ ಕರ್ಕೊಂಡೋಗಿ ಸನ್ಮಾನ ಮಾಡೋರು ಇವ್ರೆ. ಆಧ್ಯಾತ್ಮ ಪ್ರಪಂಚದಲ್ಲಿ ಚಪ್ಪಾಳೆ ಸನ್ಮಾನಗಳಿಂದ ದೂರ ಇರಬೇಕು.
ಹೌದು ಗುರುಜಿ, ಹೌದು. ಇದು ನಾನು ಕಂಡುಕೊಂಡ ಸತ್ಯ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ತಾಯಿ ಕೂಗ್ತಿದ್ದಾರೆ, ಶುಭವಾಗ್ಲಿ. ಚಂಚ ಧನ್ಯವಾದಗಳು. ಟೈಮ್ಗಳೇ ಊಟ ಮಾಡಿ. ದಯವಿಟ್ಟು ಲೇಟ್ ಆಯ್ತು ಗುರುಜಿ, ಎಲ್ಲ ತಪ್ಪು ತಿಳ್ಕೊಬೇಡಿ ಅಂತ. ಅಯ್ಯೋ ಖಂಡಿತ ಇಲ್ಲ. ನಾನಿವತ್ತು ಬಹಳ ಮಾತಾಡ್ಬಿಟ್ಟೆ, ಬೇರೆ ಕಲರ್ಗಳಿಗೆ ತೊಂದರೆ ಆಯ್ತು. ತೊಂದರೆ ಇಲ್ಲ. ನಿಮ್ ತಂಗಿಯವ್ರನ್ನ ಕೇಳಿದೆ ಅಂತ ಹೇಳಿ ನಿಮ್ ತಾಯಿಯವ್ರಿಗೂ ಶುಭವಾಗಲಿ. ಶುಭವಾಗ್ಲಪ್ಪ ನಿಮ್ಗೆ. ತುಂಬಾ ಥ್ಯಾಂಕ್ ಯು ಸರ್. ಗುಡ್ ನೈಟ್. ಪರಮಾತ್ಮ ನೋಡಿ, ಕತೆ ಹೇಗೆ ಇರ್ತವೆ. ಒಂದು ಹಂತದಲ್ಲಿ ನಿಮಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ಕಣ್ಣು ಒಳಗಡೆ ಗಾಜಿನ ಪೀಸ್ಗಳು ಹೋಗಿದ್ದಾವೆ ಎಂದಾಗ ಏನ್ ನೋವು ತಿಂದಿರ್ಬೇಕಲ್ಲ. ಈಗ ನಾನು ಹುಡುಕ್ತಾ ಹೋದಾಗ ಇವ್ರದ್ದು ಒಂದಷ್ಟು ತಪ್ಪುಗಳನ್ನು ಬಿಡಿಸಿ ಹೇಳ್ಬೋದು. ಬಟ್ ನನಗನ್ಸುತ್ತೆ ಅದೇನಾಯ್ತು ಅದು ಬಿಟ್ಟು ಬಿಡೋಣ. ಆದ್ರೆ ಈಗ ಇವರು ಬದುಕನ್ನು ಸ್ವೀಕಾರ ಮಾಡಿರೋ ರೀತಿ ಇದೆಯಲ್ಲ, ನನಗನ್ಸುತ್ತೆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಇಂಥ ಕಷ್ಟಗಳು ಬಂದಾಗಲೂ ಹೀಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ತಲುಪಿಸಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಮಕ್ಕಳಿಗೆ ಇವ್ರ ಕತೆ ಕೇಳಿಸಿ. ಪಾಪ ಅವ್ರ ತಾಯಿಗೆ ಗಂಡನಿಂದ ನೆಮ್ಮದಿ ಇಲ್ಲ. ಸರಿ, ಮಗ ಅಂತೂ ಬುದ್ಧಿವಂತ ಆದ. ಗಂಡ ಹೆಂಡತಿಯನ್ನು ಕೊಲ್ಲಿಕ್ಕೆ ಹೋದಾಗ ಮಗ ಕಾಪಾಡಿಕೊಂಡು ಬಂದ. ತಂದೆ ಹೇಳ್ತಾರೆ, ಇವಾಗ ನಿಂದು ಮುಗೀತು, ನಿನ್ನ ಮಗ ಬಿದ್ದ, ಈಗ ನಿಂದು. ಅರೆ, ಒಬ್ಬ ತಂದೆ ಯಾವ ಧೈರ್ಯದ ಮೇಲೆ ಹೇಳ್ತಿದೀಯೋಪ್ಪ? ನಿಮ್ಮ ಸಂಬಳ, ನಿಮ್ಮ ಸರ್ಕಾರಿ ನೌಕರಿ ಅಥವಾ ನಿಮ್ಮ ಪೆನ್ಷನ್ ಹಾಗೂ ನಿಮ್ಮ ಸುತ್ತ ಇರುವ ಸ್ನೇಹಿತರು, ಇದ್ಯಾವುದೂ ನಿಮ್ಮ ಉಪಯೋಗಕ್ಕೆ ಅಥವಾ ಇದ್ಯಾವುದೂ ನಿಮ್ಮ ಬೆಂಬಲಕ್ಕೆ ಬಂದರೂ ನಿಮಗೆ ಸರಿ ಹೋಗದ, ನಿವಾರಣೆಯಾಗದ ಕಷ್ಟಗಳು ಶುರುವಾಗುತ್ತವೆ. ನಿಮ್ಮ ಮಗ, ನಿಮ್ಮ ಹೆಂಡತಿ, ನಿಮ್ಮ ತಂಗಿ ಅಥವಾ ನಿಮ್ಮ ಮಗಳು ಇವರೆಲ್ಲ ನೋಡ್ತಾ ಇರೋದಕ್ಕಿಂತ ಇನ್ನೂ ವಿಚಿತ್ರವಾದ ಕಾಯಿಲೆ ಅಥವಾ ಇನ್ನೂ ವಿಚಿತ್ರವಾದ ತಾಪತ್ರೆ ನಿನ್ನನ್ನು ಸುತ್ತಕೊಳ್ಳುತ್ತಪ್ಪ. ಒಬ್ಬ ಮಗ ಏನೇ ಭಿನ್ನಾಭಿಪ್ರಾಯಗಳಿರಲಿ, ಹೀಗೆ ಮಲ್ಕೊಂಡು ನರಳ್ತಾ ಇರಬೇಕಾದ್ರೆ ಎಂಥ ಮಾತು ಬಾಯಿಂದ ಬಂತು, ಅದೇನೇ ನಡೆದಿರಲಿ, ಒಬ್ಬ ಶತ್ರುಗೂ ಆ ಮಾತು ಹೇಳ್ತಾರ? ಓ, ಈಗ ಬಿದ್ದಿದೆಯಲ್ವಾ, ನಿಂದು ಮುಗಿದು, ಈಗ ನಿಮ್ಮ ಅಮ್ಮಂದು ಅಂತ ಹೇಳ್ತಾರ? ಆ ಕಾರಣಕ್ಕೆ ನಿನಗೆ ಎಂದೂ ಬಗೆಹರಿಯದ ರೋಗ ಬರುತ್ತೆ. ಆ ಕಾರಣಕ್ಕೆ ನೀ ಯಾರ ಬೆಂಬಲು, ಯಾರೂ ನಿನಗೆ ಬೆಂಬಲ ಕೊಟ್ಟರು, ನಿನ್ನ ಸ್ನೇಹಿತರು ಬಂದು ನಿನ್ನ ಹತ್ರ ಕೋಟಿ ಕೋಟಿ ದುಡ್ಡು ಎಸೆದ್ರು ಸರಿ ಹೋಗದ ದೊಡ್ಡ ರೋಗಕ್ಕೆ ನೀನು ಬಲಿಯಾಗ್ತೀಯ. ಒಬ್ಬ ತಂದೆಯಾಗಿ ಈ ಮಾತು ಹೇಳಿದ ಕಾರಣಕ್ಕೆ ನಿನಗೆ ಮುಕ್ತಿಯೂ ಇಲ್ಲ. ಆಯ್ತು, ಇವತ್ತು ಜೇಬಲ್ಲಿರೋ ದುಡ್ಡು ಹಂಗ ಆಡಿಸ್ತಿರ್ಬೋದು. ತಂದೆ ಅಥವಾ ಹೆಂಡತಿ ಅಥವಾ ಮಗ ಇಷ್ಟ ಇಲ್ವಾ, ಸೈಲೆಂಟಾಗಿ ಹೋಗ್ಬೋದಿತ್ತು. ಆ ಮಾತು ಯಾಕೆ ಬಂತು? ಕೇವಲ ಅದು ಒಂದು ಮಾತು. ನೋಡ್ತೀರಾ, ಇನ್ನು 8 ವರ್ಷದೊಳಗಡೆ ಅಂಥದ್ದೊಂದು ಪರಿಸ್ಥಿತಿಗೆ ನೀವು ಒಳಗಾಗ್ತೀರಾ. ಅವತ್ತು ಯಾವ ದೇವರು ನಿಮ್ಮನ್ನು ಕಾಪಾಡಲ್ಲ. ಧರ್ಮ ಮೌನವಾಗಿದೆ, ಆದರೆ ಕಣ್ಣು ಮುಚ್ಚಿಲ್ಲ, ಎಲ್ಲವನ್ನ ನೋಡ್ತಾ ಇದೆ. ಅದು ಹಾಗೆ. ಅಲ್ಲಿ ಎಪ್ಪಾಕಿದ ತಕ್ಷಣ ಮೊಸರಾಗಲ್ವಲ್ಲ, ಹಾಗೆ ತಪ್ಪು ಮಾಡಿದ ತಕ್ಷಣ ಶಿಕ್ಷೆ ಸಿಗಲ್ಲ. ಕಲಿಯುಗ, ಸ್ವಲ್ಪ ಸಮಯ ಬೇಕು. ಆಯ್ತಪ್ಪ, ಅವ್ರ ಕತೆ ಅಲ್ಲಿಗೆ ಬಿಡೋಣ. ನೀವು, ನಿಮ್ಮ ತಾಯಿ, ಎಲ್ಲಿವರೆಗೂ ಭಗವಂತ ಅವಕಾಶ ಕೊಡ್ತಾನೋ ಈ ಜನ್ಮದಲ್ಲಿ ಅವರು ನಿಮಗೆ ತಾಯಿ ಆಗಿದ್ದಾರೆ. ಅವ್ರಿಗೊಬ್ಬ ಮಗನಾಗಿ ನೀವು ಕಣ್ಣು ಮುಂದಿದ್ದರಷ್ಟೇ ಸಾಕು. ಅವ್ರಿಗದೇ ಖುಷಿ. ಕಣ್ಣು ಹೋದ್ರೇನು, ಒಳಗಿನ ಕಣ್ಣು ಜಾಗೃತವಾಗಿದ್ದಾವೆ.
ನಿಮ್ಗೆ ಒಳ್ಳೇದಾಗಬೇಕು. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು. ನಿಮ್ಮ ತಂಗಿಯ ಬದುಕು ಸುಧಾರಿಸಲಿ, ಆಕೆಗೂ ಒಳ್ಳೇದಾಗಲಿ, ಶುಭವಾಗಲಿ.